ರಮಣರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् श्रीगुरुभ्यो नमः हरिः ओम् शुद्धस्फटिकसङ्काशं शुद्धविद्याप्रदायकं शुद्धं सच्चिच्चिदानन्दं सदाशिवमहं भजे हरशम्भो महादेव विश्वेशामरवल्लभ शिवशङ्कर सर्वात्मन् नीलकण्ठ नमोऽस्तु ते ರುದ್ರದೇವರ ಸನ್ನಿಧಾನದಲ್ಲಿ ಸಮುದ್ರದ ತಟದಲ್ಲಿ ಸಮುದ್ರದಿಂದ ಬೀಸುವ ಗಾಳಿಯ ಜೊತೆಗೆ ನಾವು ಕೂತಿದ್ದೇವೆ. ಮನುಷ್ಯ ಹೆಚ್ಚು ವಾಸ ಮಾಡುವಲ್ಲಿ ಗಾಳಿ ನಿಧಾನಕ್ಕೆ ಬೀಸ್ತದೆ. ಮನುಷ್ಯನ ವಸತಿ ಕಡಿಮೆ ಇದ್ದಲ್ಲಿ ಗಾಳಿ ಸ್ವಲ್ಪ ಜೋರು ಅಂತ ಅರ್ಥ. ರುದ್ರದೇವರು ಪ್ರಚೇತಸರನ್ನು ಕುರಿತು ಏನು ಉಪದೇಶ ಮಾಡ್ತಾ ಇದ್ದರೂ ಅದನ್ನು ನಾವು ಒಂದು 2-3 ದಿವಸಗಳಿಂದ ಶ್ರವಣ ಮಾಡಿದ್ದೇವೆ. ರುದ್ರಗೀತೆಯನ್ನು ಅಷ್ಟು ವಿಸ್ತಾರವಾಗಿ ಶ್ರವಣ ಮಾಡುವ ಕ್ರಮ ಕಡಿಮೆ. ಬೇಗ ಒಂದು ಭಾಗವತ ಸಪ್ತಾಹದಲ್ಲಿ ಬೇಗ ಓಡಿಸಿಬಿಡುವ ವಿಷಯ ಅದು. ಆ ರೀತಿಯಲ್ಲಿ. ಆದರೆ ಈ ಬಾರಿ ನಾರಾಯಣ ಸರೋವರದ ತೀರದಲ್ಲಿದ್ದ ಕಾರಣದಿಂದ ಅಲ್ಲಿಗೆ ಸಂಬಂಧಪಟ್ಟ ವಿಷಯವನ್ನು ಹೆಚ್ಚು ಅವಲೋಕನ ಮಾಡಬೇಕು ಅನ್ನುವುದು ನಮ್ಮ ಸಂಕಲ್ಪ ಆದ ಕಾರಣದಿಂದ ನಾವು ರುದ್ರಗೀತೆಯನ್ನು ನಿನ್ನೆ ಶ್ರವಣ ಮಾಡಿದ್ದೇವೆ. ಈಗ ಆರಂಭದಲ್ಲಿ ಅದನ್ನು ಒಂದು ಸಲ ನಾನು ಪಠಿಸುವುದು, ರುದ್ರನ ಮುಂದೆ ಅದನ್ನು ಒಪ್ಪಿಸುವುದು. ನೀನೇ ಹೇಳಿದ್ದು ತೆಗೋ ಅಂತ. ರುದ್ರನ ಮುಂಭಾಗದಲ್ಲಿ ಬಿಟ್ಟುಬಿಡ್ಲಿಕ್ಕೋಸ್ಕರ ಅಲ್ಲ, ತೆಗೊಳ್ಳುವುದಕ್ಕೋಸ್ಕರ ಅವನಿಗೆ ಒಪ್ಪಿಸುವುದು. ಅದರಿಂದ ನಾನು ಹೇಳ್ತೇನೆ, ತಾವೆಲ್ಲ ಹೇಳಬೇಕು. ಇದು ಶ್ರೀಮದ್ ಭಾಗವತದ 4ನೇ ಸ್ಕಂದದ 24ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಆರಂಭದ 32 ಶ್ಲೋಕಗಳು ಅದಕ್ಕೆ ಪೀಠಿಕೆ. ಆ ಅಧ್ಯಾಯದಲ್ಲಿ 33ನೇ ಶ್ಲೋಕದಲ್ಲಿ ರುದ್ರ ಉವಾಚ ಅಂತ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭಿಸಿ ರುದ್ರಗೀತೆ, ಭಗವಂತನನ್ನು ಸ್ತುತಿಸತಕ್ಕಂತಹ ರುದ್ರನ ಮಾತುಗಳು. ಭಗವತೆ ವೇದವ್ಯಾಸಾಯ ನಮಃ. ಪಾರ್ವತೀಪತಯೇ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.
ಆದಿಗುರುಭ್ಯೋ ನಮಃ ಮೂಲಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ರುದ್ರಭುವಾಚ ಜಿತಂ ವ ಆತ್ಮವಿದ್ಧುರ್ಯಾಃ ಜಿತಂ ವ ಆತ್ಮವಿದ್ಧುರ್ಯಾಃ ಸ್ವಸ್ತಯೇ ಸ್ವಸ್ತಿರಸ್ತು ವಃ ಭವತಾಂ ರಾಧಸೇ ರಾಧ್ಯಂ ಸರ್ವಸ್ಮಾ ಆತ್ಮನೇ ನಮಃ ಸರ್ವಸ್ಮಾ ಆತ್ಮನೇ ನಮಃ ನಮಃ ಪಂಕಜನಾಭಾಯ ಭೂತಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯಾಂತಕಾಯ ಚ ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನಾಯಾಂತರಾತ್ಮನೇ ನಮೋ ನಮೋ ನಿರುದ್ಧಾಯ ಋಷಿಕೇಶೇಂದ್ರಿಯಾತ್ಮನೇ ನಮಃ ಪರಮಹಂಸಾಯ ಪೂರ್ಣಾಯ ನಿಭೃತಾತ್ಮನೇ ಸ್ವರ್ಗಾಪವರ್ಗದ್ವಾರಾಯ ನಿತ್ಯಂ ಶುಚಿಷದೇ ನಮಃ ನಮೋ ಹಿರಣ್ಯವೀರ್ಯಾಯ ಚಾತುರ್ಹೋತ್ರಾಯ ತಂತವೇ ನಮವೂರ್ಜ ಇಷೇತ್ರಯ್ಯಾಃ ಪತಯೇ ಯಜ್ಞರೇತಸೇ ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೇ ಸರ್ವಸತ್ವಾತ್ಮದೇಹಾಯ ವಿಶೇಷಾಯ ಸ್ಥವೀಯಸೇ ನಮಸ್ತ್ರೈಲೋಕ್ಯಪಾಲಾಯ ಸಹ ಓಜೋಬಲಾಯ ಚ ಅರ್ಥಲಿಂಗಾಯ ನಭಸೇ ನಮೋಂತರ್ಬಹಿರಾತ್ಮನೇ ನಮಃ ಪುಣ್ಯಾಯ ಲೋಕಾಯ ಅಮುಷ್ಮೈ ಭೂರಿವರ್ಚಸೇ ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣಿ ನಮೋ ಧರ್ಮ ವಿಪಾಕಾಯ ಮೃತ್ಯವೇ ದುಃಖದಾಯಿನೇ ಮೃತ್ಯವೇ ದುಃಖದಾಯಿನೇ ನಮಸ್ತ ಆಶಿಷಾಮೀಶ ಮನವೇ ಕಾರಣಾತ್ಮನೇ ನಮೋ ಧರ್ಮಾಯ ಮಹತೆ ಕೃಷ್ಣಾಯ ಗುಂಠಮೇಧಸೇ ಪುರುಷಾಯ ಪುರಾಣಾಯ ಸಾಂಖ್ಯಯೋಗೇಶ್ವರಾಯ ಚ ಶಕ್ತಿತ್ರಯ ಸಮೇತಾಯ ಮೀಳ್ಳುಷೇ ಹಂಕೃತಾತ್ಮನೇ ಚೇತ ಆಕೂತಿರೂಪಾಯ ನಮೋ ವಾಚೋ ವಿಭೂತಯೇ ದರ್ಶನನ್ನೋ ದಿದೃಕ್ಷೂಣಾಂ ದೇಹಿ ಭಾಗವತಾರ್ಚಿತಂ ರೂಪಂ ಪ್ರಿಯತಮಂ ಸ್ವಾನಾಂ ಸರ್ವೇಂದ್ರಿಯಗುಣಾತಿಗಂ ಸ್ನಿಗ್ಧಪ್ರಾವೃಡ್ಘನಶ್ಯಾಮಂ
सर्वसौन्दर्यसङ्ग्रहं चार्वायत चतुर्बाहुं सुजातरुचिराननं पद्मकोशपलाशाक्षं सुन्दरभ्रुसुनासिकं सुद्विजं सुकपोलास्यं समकर्णविभूषितं प्रीतिप्रहसितापाङ्गं अलकैरुपशोभितं लसत्पङ्कजकिञ्जल्क दुकूलं मृष्टकुण्डलं लसत्पङ्कजकिञ्जल्कदुकूलं मृष्टकुण्डलं स्फुरत्किरीटवलय हारनूपुरमेखलं शङ्खचक्रगदा पद्म मालामण्युत्तमर्धिमत् सिंहस्कन्धमुरो बिभ्रत् सौभगग्रीवकौस्तुभम् श्रियानपायिन्याक्षिप्तं निकषाश्मोरसोल्लसत् पूररेचकसंविघ्न वलिमत्पल्लवोदरम् प्रतिसङ्क्रामयद्विश्वं नाभ्यावर्तगभीरया श्यामश्रोण्यधिरोचिष्णु दुकूलस्वर्णमेखलम् समचार्वङ्घ्रिजङ्घोरु निम्नजानुसुदर्शनम् समचार्वङ्घ्रिजङ्घोरु निम्नजानुसुदर्शनम् पदाशरत्पद्म पलाशरोचिषा नकद्युभिर्नोतुः अघं विधुन्वता प्रदर्शय स्वीयमपास्तसाध्वसम् प्रदर्शय स्वीयम् अपास्तसाध्वसम् पदं पुरो मार्ग गुरुस्तमोजुषाम् एतद्रूपम् अभिध्येयम् आत्मशुद्धिमभीप्स्यताम् यद्भक्तियोगो भयदः स्वधर्मम् अनुतिष्ठताम् भवान् भक्तिमतां लभ्यः दुर्लभः सर्वदेहिनां स्वाराज्यस्याप्यभिमता एकान्तेनात्मविद्गतिः त्वां दुराराध्यमाराध्य सतामपि दुरापया एकान्तभक्त्या को वाञ्छेत् पादमूलं विना बहिः यत्र निर्विष्टमरणं कृतान्तो नाभिमन्यते विश्वं विष्टं भयन् वीर्य शौर्यविस्फुरितभ्रुवा क्षणार्धेनापि तुलये न स्वर्गं न पुनर्भवं भगवत्सङ्गिसङ्गस्य मर्त्यानां किमुताशिषः अतानघ
ಅಂಘ್ಯೋಸ್ತವ ಕೀರ್ತಿತೀರ್ಥಯೋಃ ಅಂತರ್ಬಹಿಃ ಸ್ನಾನವಿಧೂತಪಾಪ್ಮನಾಂ ಭೂತೇಷ್ವನುಕ್ರೋಶ ಸುತತ್ವಶೀಲಿನಾಂ ಸ್ಯಾತ್ ಸಂಗಮಃ ಅನುಗ್ರಹ ಏಷ ನಸ್ತವ ನಯಸ್ಯ ಚಿತ್ತಂ ಬಹಿರರ್ಥ ವಿಭ್ರಮಂ ಮನೋಗುಹಾಯಾಂಚ ನಿವಿಷ್ಟಮಾವಿಶೇತ್ ಯದ್ಭಕ್ತಿಯೋಗಾನು ಗೃಹೀತಮಂಜಸ ಮುನಿರ್ವಿಚಷ್ಟೇ ನನು ತತ್ರ ತೇ ಪದಂ ಯತ್ರೇದಂ ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ನವಭಾತಿ ಯತ್ ತತ್ವಂ ಬ್ರಹ್ಮ ಪರಂ ಜ್ಯೋತಿಃ ಆಕಾಶಮಿವ ವಿಸ್ತೃತಂ ಯೋ ಮಾಯಯೇದಂ ಪುರುರೂಪಯಾ ಸೃಜತ್ ಬಿಭರ್ತಿ ಭೂಯಃ ಕ್ಷಪಯತ್ಯವಿಕ್ರಿಯಃ ಯದ್ಭೇದ ಬುದ್ಧಿಃ ಸದಿವಾತ್ಮಸಂಸ್ಥಯಾ ತಯಾತ್ಮತಂತ್ರಂ ಭಗವನ್ ಪ್ರತೀಮಹಿ ಕ್ರಿಯಾಕಲಾಪೈಃ ಇದಮೇವ ಯೋಗಿನಃ ಶ್ರದ್ಧಾನ್ವಿತಾಃ ಸಾಧು ಯಜಂತಿ ಸಿದ್ಧಯೇ ಭೂತೇಂದ್ರಿಯಾಂತಃಕರಣೋಪಲಕ್ಷಣಂ ವೇದೇ ಚ ತಂತ್ರೇ ಚ ತಯೇವ ಕೋವಿದಾಃ ತ್ವಮೇಕ ಆದ್ಯಃ ಪುರುಷಃ ಸುಪ್ತಶಕ್ತಿಃ ತಯಾ ರಜಃ ಸತ್ವತಮೋ ವಿಭಿದ್ಯತೆ ಮಹಾನಹಂ ಖಂ ಮರುದಗ್ನಿವಾರ್ಧರಾಃ ಸುರರ್ಷಯೋ ಭೂತಗಣಾಃ ಇದಂ ಯತಃ ಸೃಷ್ಟಂ ಸ್ವಶಕ್ತ್ಯಾ ಇದಮನುಪ್ರವಿಷ್ಟಃ ಚತುರ್ವಿಧಂ ಪುರಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಹೃಷಿಕೈಃ ಮಧುಸಾರಘಂ ಯತಃ ಸ ಏಷ ಲೋಕಾನ್ ಅತಿಚಂಡವೇಗಃ ವಿಕರ್ಷಸಿ ತ್ವಂ ಖಲು ಕಾಲಯಾನಃ ಭೂತಾನಿ ಭೂತೈಃ ಅನುಮೇಯತತ್ವಃ ಘನಾವಲೀಃ ವಾಯುರಿವಾವಿಶಕ್ಯಃ ಪ್ರಮತ್ತಮುಚ್ಯೈಃ ಇತಿ ಕೃತ್ಯ ಚಿಂತಯ ಪ್ರವೃದ್ಧಲೋಭಂ ವಿಷಯೇಷು ಲಾಲಸಂ ತ್ವಮಪ್ರಮತ್ತಃ ಸಹಸಾಭಿಪದ್ಯಸೆ ಕ್ಷುಲ್ಲೇಲಿಹಾನಃ ಅಹಿರಿವ ಆಖುಮಂತಕೃತ್ ಕಸ್ತ್ವತ್ಪದಾಬ್ಜಂ ವಿಜಹಾತಿ ಪಂಡಿತಃ ಯತ್ತೇ ಪುಮಾನಪಿ ಅಯಮಬ್ಜಕೇತನಃ ವಿಶಂಕಯಾಸ್ಮತ್ ಗುರುರರ್ಚತಿ ಸ್ಮ ವಿಶಂಕಯಾಸ್ಮತ್ ಗುರುರರ್ಚತಿ ಸ್ಮ ಯತ್ ವಿನೋಪಪತ್ತಿಂ ಮನವಶ್ಚತುರ್ದಶ ಯತ್ಸ್ಪೃಷ್ಟೋ ಹರಹರ್ಮುಕ್ತ ಕ್ಲೇಶಶ್ಯೇತೆ ಮೃತಾಂಬುದೌ ತಾವದ್ವೇದಾಥ ತತ್ತೇಂಗ್ರಿಂ ಜನೋನುಸ್ಮರತೆ ಚ ತತ್
ಅಥ ತ್ವಮಸಿ ನೋ ಬ್ರಹ್ಮನ್ ಪರಮಾತ್ಮನ್ ವಿಪಶ್ಚಿತಾಂ ವಿಶ್ವಂ ರುದ್ರಭಯದ್ವಸ್ಥ ವಿಶ್ವಂ ರುದ್ರಭಯದ್ವಸ್ತಂ ಅಕುತಶ್ಚಿದ್ಭಯಾಗತಿಃ ಇದಂ ಜಪತ ಭದ್ರಂ ವಃ ವಿಶುದ್ಧಾ ನೃಪನಂದನಾಃ ಸ್ವಧರ್ಮಂ ಅನುತಿಷ್ಠಂತೋ ಭಗವತ್ಯರ್ಪಿತಾಶಯಾಃ ತಮೇವಾತ್ಮಾನಮಾತ್ಮಸ್ಥಂ ಸರ್ವಭೂತೇಷ್ವವಸ್ಥಿತಂ ಪೂಜಯಧ್ವಂ ಗೃಣಂತಶ್ಚ ಧ್ಯಾಯಂತಶ್ಚಾಸಕೃದ್ಹರಿಂ ಧ್ಯಾಯಂತಶ್ಚ ಅಸಕೃತ್ ಹರಿಂ ಯೋಗಾದೇಶಮುಪಾಸಾದ್ಯ ಧಾರಯಂತೋ ಮುನಿವ್ರತಾಃ ಸಮಾಹಿತಧಿಯಃ ಸರ್ವೇ ಏತದಭ್ಯಸತಾದೃತಾಃ ಇದಮಾಹ ಪುರಾಸ್ಮಾಕಂ ಭಗವಾನ್ ವಿಶ್ವಸೃಕ್ಪತಿಃ ಭೃಗ್ವಾದೀನಾಂ ಆತ್ಮಜಾನಾಂ ಸಿಸೃಕ್ಷುಃ ಸಂವಿಸೃಕ್ಷತಾಂ ಸಿಸೃಕ್ಷುಃ ಸಂಸಿಸೃಕ್ಷತಾಂ ತೇ ವಯಂ ಚೋದಿತಾಃ ಸರ್ವೇ ಪ್ರಜಾಸರ್ಗೇ ಪ್ರಜೇಶ್ವರಾಃ ಅನೇನ ಧ್ವಸ್ತತಮಸಃ ಅಸ್ರಾಕ್ಷ್ಮ ವಿವಿಧಾ ಪ್ರಜಾಃ ಅಥೇದಂ ನಿತ್ಯದಾ ಯುಕ್ತಃ ಜಪನ್ನವಹಿತಃ ಪುಮಾನ್ ಅಚಿರಾತ್ ಶ್ರೇಯ ಆಪ್ನೋತಿ ಅಚಿರಾತ್ ಶ್ರೇಯ ಆಪ್ನೋತಿ ವಸುದೇವಪರಾಯಣಃ ವಾಸುದೇವಪರಾಯಣಃ. ವಸುದೇವಪರಾಯಣ ಅಂದರೆ ಲೌಕಿಕ ಅಭಿಲಾಷೆಯನ್ನು ಬಯಸಿದವ ಅಂತ ಅರ್ಥ. ವಾಸುದೇವಪರಾಯಣ ಅಂದರೆ ಭಗವಂತನನ್ನೇ ಪ್ರೀತಿಸಿ ಮನಸ್ಸು ಹಾಕಿದವ ಅಂತ ಅರ್ಥ. ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಶ್ರೇಯಸಂ ಸ್ಮೃತಂ ಸುಖಂ ತರತಿ ದುಷ್ಪಾರಂ ಜ್ಞಾನನೌರ್ವ್ಯಸನಾರ್ಣವಂ ಯೈದಂ ಶ್ರದ್ಧಯಾ ಯುಕ್ತಃ ಮದ್ಗೀತಂ ಭಗವತ್ಸ್ತವಂ ಅಧೀಯಾನೋ ದುರಾರಾಧ್ಯಂ ಹರಿಮಾರಾಧಯತ್ಯಸೌ ವಿಂದತೆ ಪುರುಷೋ ಮುಷ್ಮಾತ್ ಯದ್ಯದಿಚ್ಛತಿ ಸತ್ವರಂ ಮದ್ಗೀತಗೀತಾತ್ ಸುಪ್ರೀತಾತ್ ಶ್ರೇಯಸಾಂ ಏಕವಲ್ಲಭಾತ್ ಯೈದಂ ಕಲ್ಯ ಉತ್ಥಾಯ ಪ್ರಾಂಜಲಿಶ್ರದ್ಧಯಾನ್ವಿತಃ ಶೃಣುಯಾತ್ ಶ್ರಾವಯೇನ್ಮರ್ತ್ಯಃ ಶೃಣುಯಾತ್ ಶ್ರಾವಯೇನ್ಮರ್ತ್ಯೋ ಮುಚ್ಯತೆ ಕರ್ಮಬಂಧನೈಃ ಗೀತಂ ಮಯೇದಂ ನರದೇವನಂದನಾಃ ಪರಸ್ಯ ಪುಂಸಃ ಪರಮಾತ್ಮನಸ್ತವಂ ಜಪಂತ ಏಕಾಗ್ರಧಿಯಃ ತಪೋ ಮಹತ್ ಚರಧ್ವಮಂತೆ ತತ ಆಪ್ಸ್ಯತೇಪ್ಸಿತಂ ತತ ಆಪ್ಸ್ಯಥೇಪ್ಸಿತಂ. ಸ್ವಸ್ತಿ ಶ್ರೀಮದ್ಭಾಗವತೆ ಚತುರ್ಥಸ್ಕಂದೇ ಪ್ರಚೇತಸ ಉಪಾಖ್ಯಾನೆ
ರುದ್ರಗೀತಂ ನಾಮ ಚತುರ್ವಿಂಶೋऽಧ್ಯಾಯಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅನೇನ ಮಯಾ ಚರಿತೇನ ಶ್ರೀರುದ್ರಗೀತಪಾರಾಯಣಕರಣೇನ ಭಗವಾನ್ ಶ್ರೀ ಉಮಾಪತಿರುದ್ರಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣಾತ್ಮಕ ಭಾಗವತ ಪ್ರತಿಪಾದ್ಯ ಮಧ್ವಪತಿ ಗೋಪಾಲಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ನರಸಿಂಹ ಪ್ರೀಯತಾ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಿತಮಸ್ತು. ರುದ್ರದೇವರ ಸನ್ನಿಧಾನದಲ್ಲಿ ರುದ್ರಗೀತೆಯ ಅನುಪಠನವನ್ನು ನಾವು ಮಾಡಿದ್ದೇವೆ. ಅದರಿಂದ ಆ ಲಿಂಗ ಸಂಸ್ಥಿತ ಭಗವಂತ, ಲಿಂಗ ಸಂಸ್ಥಿತ ರುದ್ರಾಂತರ್ಗತ ಪಾರ್ವತೀಪತಿ ಸಂಪ್ರೀತನಾಗಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನಗೊಂದು ಅವಕಾಶ ಪ್ರಾಪ್ತಿಯಾಯಿತು. ಇಲ್ಲಿಯ ತನಕ ರುದ್ರಗೀತೆಯ ಅಕ್ಷರ ಪಾಠ ಮಾಡಲಿಲ್ಲ. ನೀವು ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ಸಾಮಾನ್ಯ ಅಕ್ಷರ ಶ್ಲೋಕ ಪಠನ ಮಾಡಿದರೆ ಅಥವಾ ಶ್ಲೋಕದ ಪ್ರವಚನ ಮಾಡಿದರೆ ಎದ್ದು ಹೋಗುವವರು ಜಾಸ್ತಿ, ಬಿದ್ದು ಕೂತುಕೊಳ್ಳುವವರು ಕಡಿಮೆ. ಆದರೆ ನೀವೆಲ್ಲ ಏನು ಕುರ್ಚಿಯಿಂದಲೂ ಬೀಳಲಿಲ್ಲ ಅಲ್ವಾ? ಅದರಿಂದ ಶ್ರದ್ಧೆಯಿಂದ ಕೇಳಿದ್ದೀರಿ. ವಿಶೇಷ ಫಲಪ್ರಾಪ್ತಿಯ ಕೆಲಸ ಇದು. ಈಗ ಸ್ವಲ್ಪ ರುದ್ರದೇವರ ಕಥೆಯನ್ನು ಶ್ರವಣ ಮಾಡೋಣ. ಭಾಗವತದಲ್ಲಿ ಬಂದದ್ದು ಮಾತ್ರ. ಯಾವುದಾಗ್ಬೋದು? ದಕ್ಷಾಧ್ವರ ಪ್ರಸಂಗ ಒಳ್ಳೆಯದು ಅಂತ ಅನಿಸುತ್ತೆ. ಅಧ್ವರ ನಡೀತಾ ಇರುವುದರಿಂದ ದಕ್ಷಾಧ್ವರ ಪ್ರಸಂಗ, ವೀರಭದ್ರ, ಆ ಕಥೆಯನ್ನು ಶ್ರವಣ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಕೃಷ್ಣ ಚತುರ್ಮುಖ ಬ್ರಹ್ಮನಲ್ಲಿ ಇಬ್ಬರು ಗಂಡು ಮಕ್ಕಳು ಆವಿರ್ಭವಿಸಿದರು, ಉತ್ತಾನಪಾದ ಮತ್ತು ಪ್ರಿಯಾವ್ರತ. ಅದರಲ್ಲಿ ಉತ್ತಾನಪಾದನ ವಂಶದ ಕಥೆಯನ್ನು ಕೇಳುವಾಗ ಈ ಪ್ರಾಚೇತಸರ ಕಥೆ ಬಂತು. ಈ ಪ್ರಚೇತಸರ ಮಗನಾಗಿ ದಕ್ಷ ಆವಿರ್ಭವಿಸ್ತಾನೆ. ಪ್ರಚೇತಸರ ಮಗ, ಅದು ಹೇಗೆ ಅವರಿಗೆ ಮದುವೆ ಆಯಿತು, ಹೇಗೆ ಮಗ ಹುಟ್ಟಿದ ಇತ್ಯಾದಿ ಕಥೆ ಆಮೇಲೆ ಪುರುಸೊತ್ತಲ್ಲಿ ಕೇಳುವ. ಅಂತೂ ಪ್ರಚೇತಸರ ಮಗ ದಕ್ಷ. ಈತ ಪ್ರಚೇತಸರಿಗೆ ಮಗನಾಗಿ ಹುಟ್ಟಿದ್ದಕ್ಕೆ ಕಾರಣ ಏನು? ಪ್ರಚೇತಸ ಸುತರಾಗಿ ಆ ಪುರೋಹಿತರದ್ದು ತಗೊಳ್ಬೋದು. ಅವ್ರು ಹೇಳಿದೀವಿ, ಅವ್ರ ನಂತರ ನೀರು ಹೊಟ್ಟೋಯ್ತು. ಇನ್ನೂ ಸ್ವಲ್ಪ ಹಿಂದೆ ಹೋಗ್ಲಿಕ್ಕಿದೆ. ಸರಿ ಇತ್ತು. ನೀವು ಪೊಸಿಷನ್ ಚೇಂಜ್ ಮಾಡಿ ಗಾಡಿ ಹಿಂಗೆ ಬರ್ತದೆ ಮಾಡಿ ಏನಾಯ್ತು? ಅದು ನನ್ನ ವಾಲ್ಯೂಮ್ ಕಂಟ್ರೋಲ್ ಅದು ಮುರಿದೋಗಿದೆ. ಇನ್ನೊಂದು ಅದು ಹೋಯ್ತು. ಇನ್ನೊಂದು ಇಟ್ಟಿದ್ದಲ್ಲ ಸ್ಪೀಕರ್ದು, ಅದು ವಾಲ್ಯೂಮ್ ಕಂಟ್ರೋಲ್ ಮುರಿದೋಗಿದೆ. ವಾಲ್ಯೂಮ್ ಕಂಟ್ರೋಲ್ ಅದಕ್ಕೆ ಬರ್ತಾನೆ ಇಲ್ಲ, ಅದು ಹೋಯ್ತು. ಅದು ಇನ್ನೊಂದು ಸ್ಪೀಕರ್ ಹೋಯ್ತು. ಇವಾಗ ಇದ್ರದ್ದು ಏನಾಯ್ತು ಗೊತ್ತಿಲ್ಲ. ನೋಡ್ತೀನಿ ಸಾಯಂಕಾಲ ನೋಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಇಲ್ಲ, ತುಂಬ ಪವರ್ಫುಲ್ ಇದೆ. ಯಾಕೆ ಅಲ್ಲಿ ಎರಡು ಹಾಕ್ತಾರೆ, ಎರಡೇ ಜನ. ಇದೊಂದು ಆಚಾರ ಕೊಟ್ಟು
ಉತ್ಥಾನಪಾದ ಮತ್ತು ಪ್ರಿಯವ್ರತ ಅನ್ನುವ 2 ಗಂಡು ಮಕ್ಕಳು, ಜೊತೆಗೆ 3 ಜನ ಹೆಣ್ಣು ಮಕ್ಕಳು, ಆಕೂತಿ, ಪ್ರಸೂತಿ ಮತ್ತು ದೇವಹೂತಿ ಅಂತ. ಆಕೂತಿಂ ರುಚಯೇ ಪ್ರಾದಾತ್ ದಕ್ಷಾಯಾದಾತ್ತು ಮಧ್ಯಮ ಅಂತ. ದಕ್ಷನಿಗೆ ಪ್ರಸೂತಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಈ ದಕ್ಷ ಪ್ರಜಾಪತಿ ಈಗ ಪ್ರಚೇತಸರ ಮಗನಾಗಿ ಹುಟ್ಟಿದ ಅಂತ ನಮ್ಮ ಕಥೆ ಇದೆ. ಪ್ರಚೇತಸರ ಮಗನಾಗಿ ದಕ್ಷ ಹುಟ್ಟುವುದಕ್ಕೆ ಏನು ಕಾರಣ ಅಂದರೆ, ಹಿಂದೆ ದಕ್ಷ ಒಂದು ಯಜ್ಞದಲ್ಲಿ ಅಪರಾಧ ಮಾಡಿದ್ದಂತೆ. ಅದಕ್ಕೋಸ್ಕರ ದಕ್ಷ 2ನೇ ಬಾರಿ ಹುಟ್ಟಿದ. ಅಂದರೆ 2ನೇ ಬಾರಿ ಹುಟ್ಟಿದ ಪ್ರಚೇತಸರ ಕಥೆ ಅದು ಚಾಕ್ಷುಷ ಮನ್ವಂತರದ ಕಥೆ. ಅದಕ್ಕಿಂತ ಹಿಂದೆ ದಕ್ಷನ ಆವಿರ್ಭಾವ ಆಗಿತ್ತು. ಅದು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಂದ ದಕ್ಷ ಹುಟ್ಟಿದ್ದ. ಚತುರ್ಮುಖ ಬ್ರಹ್ಮನ ಮಗನಾಗಿ 10 ಜನ ಪ್ರಜಾಪತಿಗಳ ಆವಿರ್ಭಾವ, ನವ ಪ್ರಜಾಪತಿಗಳು ಅಂತ ಕರೀತಾರೆ. ಅದರಲ್ಲಿ ಕೊನೆಯವ ದಕ್ಷ, 10ನೆಯವ ನಾರದ, ದಶಮಸ್ತತ್ರ ನಾರದ ಅಂತ. ಅಂದರೆ ದಕ್ಷ ಆದ ಕೂಡಲೇ ಹುಟ್ಟಿದ್ದು ನಾರದ. ಹೀಗಾಗಿ ದಕ್ಷ ಪ್ರಜಾಪತಿಗೂ ನಾರದನಿಗೂ ಬಹಳ ಕೇವಲ. ನಾರದರು ದಕ್ಷನಿಗೆ ತಮಾಷೆ ಮಾಡ್ತಾರೆ, ದಕ್ಷನ ಮಕ್ಕಳೆಲ್ಲ ಸನ್ಯಾಸಿಗಳಾಗುವ ಹಾಗೆ ಮಾಡ್ತಾರೆ, ಏನೇನೋ ಕಾರವಾರಗಳನ್ನು ಮಾಡ್ತಾ ಇರ್ತಾರೆ ನಾರದರು. ಅಂತಹ ದಕ್ಷ ಪ್ರಜಾಪತಿ ಆತನಿಗೆ ಆಕೂತಿಯನ್ನು ಕೊಟ್ಟು, ಆ ಪ್ರಸೂತಿಯನ್ನು ಕೊಟ್ಟು ವಿವಾಹ ಮಾಡಿದರೆ, ಪ್ರಸೂತಿಯಲ್ಲಿ ದಕ್ಷ ಪ್ರಜಾಪತಿಗೆ 16 ಜನ ಹೆಣ್ಣು ಮಕ್ಕಳು. ಅದರಿಂದ ಮುಂದಕ್ಕೆ ದಕ್ಷ ಮತ್ತೆ ಹುಡ್ತಾನಲ್ಲ ಈ ಪ್ರಚೇತಸರಲ್ಲಿ, ಆವಾಗ ಅವನಿಗೆ 60 ಜನ ಹೆಣ್ಣು ಮಕ್ಕಳು. ಇಲ್ಲಿ ಆತನಿಗೆ ಅಂದರೆ ಇದು ಸ್ವಯಂಭವ ಮನ್ವಂತರದ ಕಥೆ. ಸ್ವಯಂಭವ ಮನ್ವಂತರದ ದಕ್ಷನಿಗೆ 16 ಕನ್ನಿಕೆಯರು. 16 ಕನ್ಯೆಯರ ಹೆಸರೆಲ್ಲ ಬೇಡ ನಮಗೆ. ಅದರಲ್ಲಿ ಮೊದಲ 10 ಜನರನ್ನು ಆತ 10 ಮತ್ತು 3 ಮೊದಲು 10 ಜನರನ್ನು, ಆಮೇಲೆ ಕೊಟ್ಟದ್ದು ಕಡಿಮೆ ಆಯಿತು ಅಂತ ಅನಿಸಿ ಮತ್ತೆ 3 ಜನರನ್ನು ಧರ್ಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅಂದರೆ ನಾವೆಲ್ಲ 10 ರೂಪಾಯಿ ದಕ್ಷಿಣೆ ಕೊಡುವ ಹಾಗೆ 10 ಹುಡುಗಿಯರನ್ನು ಮೊದಲು ಧರ್ಮ ಪ್ರಜಾಪತಿಗೆ ಮದುವೆ ಮಾಡಿದ. ಧರ್ಮ ಪ್ರಜಾಪತಿ ಅಂತ ಹೇಳಿದರೆ ಆ ಸ್ವಯಂಭವ ಮನ್ವಂತರದ ಯಮಸ್ಥಾನವನ್ನು ನಿರ್ವಾಹ ಮಾಡ್ತಾ ಇದ್ದವ. ಯಮ ಅನ್ನೋದು ಒಬ್ಬ ವ್ಯಕ್ತಿ ಅಲ್ಲ, ಯಮ ಅನ್ನೋದು ಒಂದು ಸ್ಥಾನ, ಅದೊಂದು ಅಧಿಕಾರ. ಆ ಅಧಿಕಾರದಲ್ಲಿದ್ದಂತಹ ಆ ಕಾಲದ ವ್ಯಕ್ತಿ, ಅವನಿಗೆ ಧರ್ಮ ಪ್ರಜಾಪತಿ ಅಂತ ಹೆಸರು. ಆ ಧರ್ಮನಿಗೆ 10 ಜನ ಹುಡುಗಿಯರನ್ನು ಕೊಟ್ಟು ಮದುವೆ ಮಾಡಿದ. ಆಮೇಲೆ 3 ಜನರನ್ನು ಕೊಟ್ಟ. ಆ 2ನೇ ಬಾರಿ ಕೊಟ್ಟಂತಹ ಹುಡುಗಿಯರಲ್ಲಿ ಕೊನೆಯವಳಿಗೆ ಮೂರ್ತಿ ಅಂತ ಹೆಸರು. ಆ ಮೂರ್ತಿಯಲ್ಲಿ ನರನಾರಾಯಣರು ಆವಿರ್ಭಾವಗೊಳ್ತಾರೆ. ಆಮೇಲೆ 14ನೇ ಹುಡುಗಿಯ ಹೆಸರು ಸ್ವಾಹ ಅಂತ. ಆ ಸ್ವಾಹಾಳನ್ನು ಅಗ್ನಿದೇವನಿಗೆ ವಿವಾಹ ಮಾಡಿಕೊಡ್ತಾನೆ ದಕ್ಷ. ಅಗ್ನಿಗೆ ಸ್ವಾಹಾಳಲ್ಲಿ 3 ಜನ ಗಂಡು ಮಕ್ಕಳು, ಶುಚಿ, ಪಾವಕ ಮತ್ತು ಪವಮಾನ ಅಂತ ಅವರ ಹೆಸರು. ಆ 3 ಜನಕ್ಕೆ ಮತ್ತೆ ಮದುವೆ ಆಗ್ತದೆ. ಅವರಿಗೆ ಒಬ್ಬೊಬ್ಬರಿಗೆ 15 ಮಕ್ಕಳು. ಈಗ 15 45 ಶುಚಿ, ಪಾವಕ, ಪವಮಾನ ಸೇರಿದರೆ 48, ಅವರ ಅಪ್ಪ ಸೇರಿದರೆ 49. ಈ 49 ಜನಕ್ಕೆ ಅಗ್ನಿಗಳು ಅಂತ ಹೆಸರು. 51 ಅಗ್ನಯ ಅಂತ ಕರೀತಾರೆ. ಯಜ್ಞದಲ್ಲಿ ಆಹುತಿ ತಗೊಂಡು ದೇವತೆಗಳಿಗೆ ಸಮರ್ಪಿಸುವ ಕೆಲಸ ಈ 49 ಜನರದ್ದು. ಅವರು ಒಂದೊಂದು ಹೋಮದಲ್ಲಿ ಒಬ್ಬೊಬ್ಬರು ಅಗ್ನಿಗಳು ಬರ್ತಾರೆ. ಈಗ ಇವತ್ತು ನಡೀತಾ ಇರುವ ಮೃತ್ಯುಂಜಯ ಹೋಮದಲ್ಲಿರುವ ಅಗ್ನಿಗೆ ಬಲವರ್ಧನ ಅಂತ ಹೆಸರು. ಅವ ಈ 49ರಲ್ಲಿ ಒಬ್ಬ. ಮದುವೆಯ ದಿವಸ ಹೋಮ ಮಾಡುವುದಕ್ಕೆ ಲಾಜಹೋಮಕ್ಕೆ ಹಾಕುವ ಅಗ್ನಿಗೆ ಯೋಜಕ ಅಂತ ಹೆಸರು. ಅವರಲ್ಲಿ ಈ 49ರಲ್ಲಿ ಅವ ಒಬ್ಬ. ಉಪನಯನದಲ್ಲಿ ಆಹುತಿ ಕೊಡುವುದಕ್ಕಿರುವ ಅಗ್ನಿಗೆ ಸಮುದ್ಭವ ಅಂತ ಹೆಸರು, ಅವನು ಒಬ್ಬ. ಸೀಮಂತದಲ್ಲಿ ಮಂಗಲ ಅಂತ ಒಬ್ಬ ಅಗ್ನಿ, ಅವನು ಕೂಡ ಈ 49ರಲ್ಲಿ ಒಬ್ಬ. ಕೊನೆಗೆ ಚಿತೆಯಲ್ಲಿ ಬರ್ತಕ್ಕಂತಹ ಕ್ರವ್ಯಾದ ಅಂತ ಅಗ್ನಿ, ಅವನು ಕೂಡ 49ರಲ್ಲಿ ಒಬ್ಬ. ಈಗ ಅಂತ್ಯೇಷ್ಟಿಯಲ್ಲಿ ಬರುವ ಅಗ್ನಿಯನ್ನೂ ಸೇರಿಸಿ ಒಟ್ಟಿನಲ್ಲಿ 49 ಜನ ಅಗ್ನಿಗಳ ಆವಿರ್ಭಾವ ದಾಕ್ಷಾಯಿಣಿಯರ ಮೂಲಕ ಆಗ್ತದೆ. ಆಮೇಲೆ 14ನೇ ಹುಡುಗಿಗೆ ಸ್ವಧಾ ಅಂತ ಹೆಸರು. ಈ ಸ್ವಧೆಯನ್ನು ಪಿತೃದೇವತೆಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಪಿತೃದೇವತೆಗಳಲ್ಲಿ ಮೇನೆ ಅಂತ ಒಬ್ಬಳು ಮಗಳು ಹುಟ್ಟುತ್ತಾಳೆ. ಆ ಮೇನೆಯನ್ನು ಹಿಮವಂತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಹಿಮವಂತನಿಂದ ನದಿಗಳೆಲ್ಲ ಹುಟ್ಟುತ್ತವೆ. ಪಾರ್ವತಿಯು ಕೂಡ ಅಲ್ಲೇ ಆವಿರ್ಭಾವಗೊಂಡರು. ಹೀಗೆ ಅವರ ವಂಶ ಮುಂದುವರಿತದೆ. ಇಲ್ಲಿಗೆ 14 ಜನ ಆಯ್ತಲ್ಲ, 15 ಜನ ಆಯಿತು. 13 ಧರ್ಮನಿಗೆ, 14 ಅಗ್ನಿಗೆ, 15ನೇದ್ದು ಪಿತೃಗಳಿಗೆ, 16ನೇಯವಳಿಗೆ ಸತಿ ಅಂತ ಹೆಸರು. ಈ ಕೊನೆಯವಳಾದಂತಹ ಸತಿಯನ್ನು ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ದಕ್ಷನೇ ಮುಂದೆ ನಿಂತು ಮಾಡಿದ ಮದುವೆ.
ಕೊನೆಯವಳಿಗೆ ಯಾರಿಗೆ ಕೊಡಬೇಕು ಅಂತ ದಕ್ಷನಿಗೊಂದು ಪ್ರಶ್ನೆ ಇತ್ತು. ಯಾಕಂದರೆ ಕೊನೆಯವಳು ಬಹಳ ಸುಂದರಿ, ಜೊತೆಗೆ ತಪೋನಿಷ್ಠಳು. ಅವಳಿಗೆ ತಪಸ್ಸು ಅಂತ ಹೇಳಿದರೆ ಭಾರಿ ಇಷ್ಟ, ಅಂತರ್ಮುಖಿ. ಈ ಬಹಿರ್ಮುಖವಾದ ಹೆಣ್ಣು ಮಗಳನ್ನು ಯಾರಿಗಾದರೂ ಕೊಟ್ಟರು ಮದುವೆ ಮಾಡ್ಬೋದು, ಬದುಕೊಳ್ತಾರೆ ಅವರು. ಆದರೆ ಅಂತರ್ಮುಖಿಯಾದ ಈಕೆಯನ್ನು ಯಾರಿಗೆ ಕೊಟ್ಟರೆ ಸರಿಯಾಗ್ತದೆ ಅಂತ ಹೋಗಿ ಚತುರ್ಮುಖ ಬ್ರಹ್ಮನಲ್ಲೇ ಕೇಳ್ತಾನೆ ದಕ್ಷ ಪ್ರಜಾಪತಿ. ಯಾರಲ್ಲಿ ನೀನು ಬರೆದಿದ್ದಿ, ಯಾರ ಹಣೆ ಬರಹದಲ್ಲಿ ಇವಳಿಗೆ ಗಂಡ ಅಂತ ಬರೆದಿದ್ದಿ ಅಂತ ವಿಧಿಯಲ್ಲಿ ಪ್ರಶ್ನೆ ಮಾಡಿದರೆ ವಿಧಿ ಹೇಳಿದ ರುದ್ರನಿಗೆ ಕೊಟ್ಟು ವಿವಾಹ ಮಾಡು ಅಂತ. ಹಾಗೆ ಚತುರ್ಮುಖ ಬ್ರಹ್ಮನ ಸನ್ನಿಧಾನದಲ್ಲಿ ನಡೆದಂತಹ ಮದುವೆ ರುದ್ರನಿಗೆ ಸತೀದೇವಿಯ ಜೊತೆಗೆ ವಿವಾಹವಾಗ್ತದೆ. ದಕ್ಷಕುಮಾರಿಯಾದಂತಹ ಸತೀದೇವಿ ಸಂಸಾರ ನಡೆಸಿದ್ದಾಳೆ. ಆಮೇಲೆ ಮುಂದೆ ಕಥೆ ಶುಕಾಚಾರ್ಯರು ಬೇರೆ ಕಥೆ ಮುಂದುವರಿಸ್ತಾರೆ. ಆಗ ಪರೀಕ್ಷಿತನಿಗೆ ಪ್ರಶ್ನೆ ಬರ್ತದೆ, ಹಿಂದಿನ ಅಷ್ಟೂ ಪತ್ನಿಯರಲ್ಲಿ ಸಂತಾನ ಆಯಿತು ಅಂತ ವಿವರಿಸಿದ್ದಿ, ಆದರೆ ಸತೀದೇವಿಯ ಸಂಸಾರದಲ್ಲಿ ಮಾತ್ರ ಸಂತಾನದ ಬಗ್ಗೆ ಹೇಳಲಿಲ್ಲ, ಕಥೆ ಹಾಗೆ ಮುಂದುವರಿಸಿಬಿಟ್ಟಿಯಲ್ಲ. ರುದ್ರದೇವರಿಗೆ ಸತಿಯಲ್ಲಿ ಆವಿರ್ಭವಿಸಿದ ಸಂತತಿಯ ಬಗ್ಗೆ ವಿವರಣೆ ನೀಡು. ಆವಾಗ ಶುಕಾಚಾರ್ಯರು ಕಥೆ ಪ್ರಾರಂಭ ಮಾಡ್ತಾರೆ. ಏನು ಹೇಳೋಣ ಕೇಳು. ಆ ಸತೀದೇವಿಯಲ್ಲಿ ಸಂತಾನ ಆಗುವುದಕ್ಕಿಂತ ಮುಂಚೆಯೇ ಆಕೆ ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾಳೆ. ಸತೀದೇವಿ ಶರೀರ ತ್ಯಾಗ ಮಾಡಿದ್ದಾಳೆ ಅಂದರೆ ಆಗ ದಕ್ಷಾಧ್ವರ ಪ್ರಸಂಗದ ಕಥೆ ಶ್ರೀಮದ್ ಭಾಗವತದಲ್ಲಿ ಪ್ರಸಕ್ತ ಆಗ್ತದೆ. ದಕ್ಷ ಪ್ರಜಾಪತಿ ಆತ ತನ್ನ ಮಗಳನ್ನು ರುದ್ರನಿಗೆ ಮದುವೆ ಮಾಡಿಕೊಟ್ಟ ಮೇಲೆ ನೆಲದಲ್ಲಿ ಕೂತುಕೊಳ್ತಾ ಇರಲಿಲ್ಲ. ಕೆಲವರೆಲ್ಲ ನೆಲದಲ್ಲಿ ಕೂಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅನೇಕ ಕಾರಣ ಇರ್ತದೆ. ಅನಾರೋಗ್ಯದ ಕಾರಣದಿಂದ ಮೇಲೆ ಕೂತುಕೊಳ್ಳೋದು ಅದು ಬೇರೆ ಕ್ರಮ. ಆದರೆ ದಕ್ಷನಿಗೆ ಆಮೇಲೆ ನೆಲದಲ್ಲಿ ಎಲ್ಲ ಸರಿ ಇದ್ದರೂ ನೆಲದಲ್ಲಿ ಕೂತುಕೊಳ್ತಾ ಇರಲಿಲ್ಲ. ಯಾಕೆಂದರೆ ನಾನು ನೆಲದಲ್ಲಿ ಕೂಡುವವ ಅಲ್ಲ ಅಂತ. ಯಾಕಂದರೆ ನಾನು ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ಸ್ವಲ್ಪ ಮೇಲಕ್ಕೆ ಹೋಗ್ತಾರೆ. ನಾನು ಯಾರು ಅಂತ ಹೇಳಿದರೆ ರುದ್ರದೇವನ ಮಾವ ಅಂತ. ಹೀಗಾಗಿ ದಕ್ಷ ಮೇಲಕ್ಕೆ ಬಂದ. ಆರಂಭದಲ್ಲಿ ಆತನಿಗಿದ್ದದ್ದು ನಾನು ರುದ್ರನಿಗೆ ಹೆಣ್ಣು ಕಟ್ಟವ ಅಂತ ಒಂದು ಅಹಂಕಾರ ಇತ್ತು. ಆಮೇಲೆ ಬರ್ತಾ ಬರ್ತಾ ನಾನು ರುದ್ರನಿಗೆ ಹೆಣ್ಣು ಕಟ್ಟವ ಅಂತ ಅಹಂಕಾರ ಅಲ್ಲ, ರುದ್ರ ನನ್ನ ಅಳಿಯ ಅಂತ. ಅದು ಸ್ವಲ್ಪ ಬೇರೆ ರೀತಿಯಾಗಿ. ಆಮೇಲೆ ಮತ್ತೆ ಮುಂದಕ್ಕೆ ಹೋಗ್ತಾ ಏನಾಯಿತು ಅಂತ ಹೇಳಿದರೆ ನಾನು ರುದ್ರದೇವನಿಗೆ ಉಪದೇಶ ಮಾಡಿದವ ಅಂತ. ರುದ್ರನ ಗುರು ಹೆಣ್ಣು ಕಟ್ಟ ಮಾವನಿಗೆ ಅಳಿಯ ಶಿಷ್ಯ ಆಗ್ತಾನೆ. ಯಾಕೆ ಶಿಷ್ಯನಾಗುವುದು ಅಂತ ಹೇಳಿದರೆ ಆತ ಒಂದು 2 ಅಕ್ಷರ ಉಪದೇಶ ಮಾಡ್ತಾನೆ ಮದುವೆಯ ದಿವಸ. ಅಂದರೆ ಈ ಅಳಿಯ ಮಾವನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳುವುದಕ್ಕೆ ಋಷಿಗಳೊಂದು ವ್ಯವಸ್ಥೆ ಮಾಡಿಟ್ಟ ವ್ಯವಸ್ಥೆ ಅದು. ಏನಂದರೆ ಅವನು ಉಪದೇಶ ಮಾಡುವುದು 2 ಮಾತು. ಒಂದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ತ್ವಯೇಯಂ ಅಂತ ಒಂದು ಉಪದೇಶ ಮಾಡ್ತಾನೆ. ಧರ್ಮಾರ್ಥ ಕಾಮಗಳಲ್ಲಿ ಈ ನನ್ನ ಹುಡುಗಿಯನ್ನು ನೀನು ಯಾವತ್ತೂ ಮೀರಿ ನಡಿಬೇಡ, ನಾತಿ ಚರಿತವ್ಯ ತ್ವಯ ಇಯಂ ಅಂತ. ಇವನು ಅದಕ್ಕೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿಷ್ಯಾಮಿ ಅಥವಾ ನಾತಿ ಚರಾಮಿ ಅಂತ ಪ್ರತ್ಯುತ್ತರ ಕೊಡ್ತಾನೆ. ಇದು ಒಂದು ಉಪದೇಶ ಆಗ್ತದೆ. ಕೆಲವು ಸಲ ಪುರೋಹಿತರೇ ಉತ್ತರ ಕೊಡ್ತಾರೆ. ಅದು ಅಷ್ಟಾದರೂ ಸಂಸ್ಕೃತ ಗೊತ್ತಿರಬೇಕು. ಒಂದು ನಾತಿ ಚರಾಮಿ ಅಂತ ಇವೇ ಹೇಳಬೇಕು. ಆಮೇಲೆ 2ನೇದ್ದು ಮಾವ ಉಪದೇಶ ಕೊಡುವುದು ಸಹಧರ್ಮಶ್ಚರ್ಯತಾಂ. ಈಕೆಯ ಜೊತೆಗೆ ಸಹಧರ್ಮಚಾರಿಯಾಗಿ ನಡಿ. ಇವಳು ಸಹಧರ್ಮಿಣಿಯಾಗಿರಲಿ, ನೀನು ಸಹಧರ್ಮ ಅಂದರೆ ನೀನು ಮಾಡಿದ ಕರ್ಮದಲ್ಲಿ ಅರ್ಧ ಅವಳಿಗೆ. ನೀನು 10 ರೂಪಾಯಿ ದಕ್ಷಿಣೆ ಕೊಡುವಾಗ ಕೊಡಬಹುದಲ್ವಾ ಅಂತ ಅವಳ ಹತ್ರ ಕೇಳಬೇಕು. ಅದಕ್ಕೆ ಅವಳು ಹೇಳ್ತಾಳೆ, ಇನ್ನು ಮುಂದೆ ದಕ್ಷಿಣೆಗೆ ನನ್ನ ಹತ್ರ ಕೇಳಬೇಡಿ, ಬೇಕಾದರೆ ಇದೂ ತೆಗೆದುಕೊಡ್ತೇನೆ ಅಂತ ಹೇಳ್ತಾಳೆ. ಹಾಗಿದ್ದಾಗ ಮತ್ತೆ ಕೇಳಬೇಕಾಗಿಲ್ಲ. ಆದರೆ ಆಕೆಯ ಸಹಕಾರ ಒಂದು ತೊಟ್ಟು ನೀರಾದರೂ ಆಕೆಯ ಕೈಯಲ್ಲಿ ಹಾಕಿಸಿಕೊಂಡು ದಾನ ಧರ್ಮಗಳನ್ನು ಮಾಡು. ಅವಳು ಸಹಧರ್ಮಚಾರಿಣಿಯಾಗಿ ಜೊತೆಗಿರ್ತಾಳೆ ಅಂತ ಒಂದು ಉಪದೇಶ ಮಾಡ್ತಾನೆ. ಇವ ಚರಿಷ್ಯಾಮಿ ಅಂತ ಅದಕ್ಕೊಂದು ಪ್ರತ್ಯುತ್ತರ ಕೊಡ್ತಾನೆ. ವಿವಾಹದಲ್ಲಿ ಈ 2 ಉಪದೇಶ ಕೊಟ್ಟದ್ರಿಂದ ಅವನಿಗೆ ಗುರು ಅಂತ ಹೆಸರು. ಅಂದರೆ ಗುರು ಅಂತ ಹೇಳಬೇಕಾದ್ರೆ ಆ ಈ ಅಂತ ಬರೆಸಿದರೂ ಗುರುವೇ. ಈ 2 ಉಪದೇಶದಿಂದ ಮಾವ ಗುರು ಆಗ್ತಾನೆ. ಹಾಗಾಗಿ ಈ ಅಳಿಯ ಆತ ಸ್ವತಃ ಸಕಲಶಾಸ್ತ್ರ ಪಾರಂಗತನಾಗಿದ್ದರೂ, ಅವನು ತ್ರೈಲೋಕ್ಯಾಕರ್ಷಣ ಕ್ಷಮನಾಗಿದ್ದರೂ ಕೂಡ ಅವನ ಮಾವ SSLC ಪರೀಕ್ಷೆಯಲ್ಲಿ 3rd ಇಯರ್ ಓದಿದ್ರೂ ಕೂಡ ಈತ ಅವನಿಗೆ ನಮಸ್ಕಾರ ಮಾಡಲೇಬೇಕು. ಅಳಿಯನಾದವ ಮಾವನಿಗೆ ನಮಸ್ಕಾರ ಮಾಡಲೇಬೇಕು. ಯಾಕಂದರೆ ಅದು ಮಾವ ಅನ್ನುವ ಒಂದು ಗುರುಸ್ಥಾನ. ಈ ಹಂತದಲ್ಲಿ ದಕ್ಷನಿಗೊಂದು ಅಭಿಮಾನ ಇತ್ತು ತನ್ನ ಬಗ್ಗೆ. ಆದ್ದರಿಂದ ಸಭೆಯಲ್ಲಿ ಉಪನ್ಯಾಸ ನಡೀತಾ ಇದ್ದರೆ ವಿಳಂಬವಾಗಿ ಬರುವವ ದಕ್ಷ ಯಾಕೆ ವಿಳಂಬವಾಗಿ ಬರುವುದು ಅಂತೇಳಿದರೆ, ಅದು ಬಂದು ಹಿಂದುಗಡೆ ಕೂತುಕೊಳ್ಳುವ ಕ್ರಮ ಇಲ್ಲ, ಸೀದಾ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಎದುರುಗಡೆ ಬಂದು ಕೂತುಕೊಳ್ಳುವುದು. ಅವನು ವಿಳಂಬವಾಗಿ ಬರುವುದರ ಹಿನ್ನೆಲೆ ಏನು ಅಂತೇಳಿದರೆ, ನಾನು ಬರುವಾಗ ಎಲ್ಲರೂ ಎದ್ದು ನಿಲ್ತಾರಲ್ವ ಅಂತ ಅವನಿಗೆ ಅದೊಂದು ಖುಷಿ. ನಾನು ಬಂದಾಗ ಯಾರ್ಯಾರು ಎದ್ದಿದ್ದಾರೆ, ಹೇಗೆ ಏನು ಕತೆ ಅಂತ ನೋಡಿಕೊಂಡು ಕೂತುಕೊಳ್ಳಿ ಅಂತೇಳಿ ತಾನು ಕೂತುಕೊಳ್ಳೋದು. ಈ ರೀತಿ ದಕ್ಷನ ವ್ಯವಹಾರ ಇರ್ತಾ ಇತ್ತು.
ಅಂದರೆ ಅಹಂಕಾರ ಅನ್ನೋದು ಸ್ವಲ್ಪ ಜಾಸ್ತಿ ಆದರೆ ಏನಾಗ್ತದೆ ಅಂತ. ದಕ್ಷನಿಗೆ ನಾವು ಅಹಂಕಾರಿ ಅಂತ ಹೇಳುವಷ್ಟು ದೊಡ್ಡವರಲ್ಲ, ಆದರೆ ವೇದವ್ಯಾಸರು ಹಾಗೆ ಹೇಳ್ತಾರೆ, ನಮಗೆ ಬುದ್ಧಿ ಹೇಳುವುದಕ್ಕೋಸ್ಕರ ಹೇಳುವಂಥ ಮಾತುಗಳು. ಅಂತಹ ದಕ್ಷ ಪ್ರಜಾಪತಿ ಚತುರ್ಮುಖ ಬ್ರಹ್ಮ ಸಭೆಯಲ್ಲಿರುವಂತಹ ಸಭೆಗೂ ವಿಳಂಬವಾಗಿ ಬಂದ. ದೊಡ್ಡವರು ಸಭೆಗೆ ಸೇರಿದಾಗಾದರೂ ಬೇಗ ಬರಬೇಕೋ ಬೇಡೋ, ಇಲ್ಲ, ಅವತ್ತು ಸ್ವಲ್ಪ ವಿಳಂಬ. ಪಕ್ಕದಲ್ಲಿ ರುದ್ರದೇವರು ಕೂತುಕೊಂಡಿದ್ದಾರೆ. ಅದು ಚತುರ್ಮುಖ ಬ್ರಹ್ಮನೇ ಹಾಕಿಸಿದ್ದ ಆಸನ, ಅದರಲ್ಲಿ ರುದ್ರದೇವರಿದ್ದಾರೆ. ಇಲ್ಲಿಂದ ದಕ್ಷ ಪ್ರಜಾಪತಿ ಬರುವಾಗ ಬಂದ. ಎಲ್ಲ ಇಂದ್ರಾದಿ ದೇವತೆಗಳೆಲ್ಲ ಎದ್ದು ನಿಂತಿದ್ದಾರೆ. ಬ್ರಹ್ಮದೇವರ ಪಕ್ಕದಲ್ಲಿ ಒಂದು ಆಸನ ಇದೆ, ಅದರಲ್ಲಿ ಪ್ರಜಾಪತಿ ಅನಿಸಿದಂತಹ ದಕ್ಷ ಕೂತುಕೊಳ್ಬೇಕು. ಆದರೆ ಕೂತುಕೊಳ್ಬೇಕಾದ್ರೆ ಆಸನದ ಎರಡೂ ಕೈಗಳನ್ನು ಹಿಡ್ಕೊಂಡು ಹೀಗೆ ಒಂದು ಸಲ ನೋಡಿದ. ಕೂಡುವಾಗ ಒಂದು ಸಲ ಸಭೆ ನೋಡಿ ಕೂತುಕೊಳ್ಳು. ಎಲ್ಲರೂ ಎದ್ದು ನಿಂತಿದ್ದಾರೆ. ಎಲ್ಲರೂ ಎದ್ದು ನಿಂತು ಈ ಕಡೆ ನೋಡಿದರೆ ರುದ್ರದೇವ ಮಾತ್ರ ಕೂತ ಇದ್ದ. ಪ್ರಾಂಗ್ನಿಷನ್ನಂ ಮೃಡಂ ದೃಷ್ಟ ನಾಮೃಷ್ಯತ ಪ್ರಜಾಪತಿ. ಅವನಿಗೆ ಈತ ಹೇಳಲಿಲ್ಲ ಅಂತ ಗೊತ್ತಾಗಲಿಲ್ಲ, ಅದೊಂದು ಅದೃಷ್ಟ. ಆದರೆ ಅವೇನು ತಿಳ್ಕೊಂಡ ಅಂದರೆ, ನಾನು ಕೂತುಕೊಳ್ಳುವುದಕ್ಕಿಂತ ಮುಂಚೆ ಕೂತು ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಂತೆ. ಪ್ರಾಕ್ ನಿಷಣ್ಣಂ ಮೃಡಂ ದೃಷ್ಟ, ನನಗಿಂತ ಮೊದಲೇ ಕುಳಿತಿರತಕ್ಕಂತಹ ರುದ್ರನನ್ನು ನೋಡಿ ನಾ ಅಮೃಷ್ಯತ ಪ್ರಜಾಪತಿಗೆ ಅದನ್ನು ಮರ್ಷಣ ಮಾಡುವುದು ಸಾಧ್ಯ ಆಗಲಿಲ್ಲ, ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಸಿಟ್ಟು ಬಂದು ಆ ಸಭೆಯಲ್ಲಿ ರುದ್ರನ ಬಗ್ಗೆ ಒಂದಷ್ಟು ಉಪನ್ಯಾಸ ಮಾಡ್ತಾನೆ. ಅದು ರುದ್ರದೇವರ ಮುಂದೆ ಈಗ ಮಾತಾಡಬೇಕು ನಾವು ಅದನ್ನು. ಯಾಕೆಂತೇಳಿದರೆ ಆ ಮಾತು ಒಂದು 6 ಶ್ಲೋಕ ಇದೆ. ರುದ್ರನನ್ನು ಎಷ್ಟು ಕೆಟ್ಟದಾಗಿ ಬೈಬೋದು ಅಷ್ಟು ಕೆಟ್ಟದಾಗಿ ಬೈತಾನೆ. ಆದರೆ ವಿಶೇಷ ಹೇಗೆ ಅಂದರೆ, ವೇದವ್ಯಾಸರ ಮಾತಿನ ಜಾಣ್ಮೆ ಏನು ಅಂತೇಳಿದರೆ, ಆ ಬೈದಂತಹ ಶಬ್ದಗಳನ್ನು ನಾವು ಭಕ್ತಿಯಿಂದ ನೋಡಿದರೆ ಅದೆಲ್ಲ ಹೊಗಳುವ ಶಬ್ದಗಳಾಗಿವೆ. ಅದು ರುದ್ರದೇವರನ್ನು ಬೈಯುವ ಶಬ್ದ. ಈತ ಬೈಯುವುದು ಏನು ಬೈತಾನೆ ಅಂತೇಳಿದರೆ, ನನ್ನ ಎಂಥ ಹುಡುಗಿ, ಅಲ್ಲಿಂದ ಶುರು ಮಾಡ್ತಾನೆ. ಎಂಥ ಹುಡುಗಿ ಅಂತ ಹೇಳಿದರೆ ಆಕೆ ಕಮಲಲೋಚನೆ, ಅವಳು ಕುರಂಗ ಶಾವಾಕ್ಷಿ. ಅಂತಹ ಸುಂದರಿಯಾದಂತಹ ಹುಡುಗಿಯನ್ನು ಈ ಮರ್ಕಟಲೋಚನೆಗೆ ಗೊತ್ತು ಮದುವೆ ಮಾಡಿದ್ದೇನೆ. ಅವತ್ತು ಮದುವೆ ಮಾಡುವಾಗ ಎಲ್ಲ ಸರಿ ಇತ್ತು, ಇವತ್ತು ಅವನಿಗೆ ಅವ ಮರ್ಕಟಲೋಚನೆ ಆಗಿದ್ದಾನೆ. ಈ ಮಂಗದ ಕಣ್ಣಿನವ ಅಂತ, ವಿರೂಪಾಕ್ಷ ಅಂತ ಅವನಿಗೆ ಹೆಸರು. ಇವನಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ ನಾನು. ಅದು ಹೇಗೆ? ಯಾರು ವೇದಾಧ್ಯಯನಕ್ಕೆ ಅನರ್ಹರೋ ಅಂಥವರಿಗೆ ವೇದವನ್ನು ಕೊಟ್ಟಷ್ಟು ಪಾಪ ನನಗೆ ಬಂದಿದೆ ಅಂತ ಮದುವೆ ಮಾಡಿದ್ದಕ್ಕೆ ಇವನಿಗೆ ಪಾಪ ಬಂದದ್ದಂತೆ. ಆ ರೀತಿ ನಾನು ಇವನಿಗೆ ಮದುವೆ ಮಾಡಿಬಿಟ್ಟಿದ್ದೇನೆ. ನೋಡಿ ಎಂಥ ಅಹಂಕಾರ. ಮಾವ ಬಂದಾಗಲೂ ಕೂಡ ಎದ್ದು ನಿಲ್ಲುವುದಿಲ್ಲ ಅಂದರೆ ಏನರ್ಥ? ಇಲ್ಲ, ಇವನಿಗೆ ಕೈಕಾಲು ರೋಗ ಬಂದಿದೆಯೋ ಅಂತ ಅಲ್ಲಿಯ ತನಕ ಬೈಯುವುದು. ಯಾಕೆ ಹೇಳಲಿಲ್ಲ? ಕಾರಣ ಏನು? ಆಮೇಲೆ ಹೇಳ್ತಾನೆ ಕೆಲವೆಲ್ಲ, ಮಾನಿನಿ ಭಿನ್ನ ಸೇತವೇ ಲುಪ್ತ ಕ್ರಿಯಾಯ ಅಶುಚಯೇ. ಲುಪ್ತ ಕ್ರಿಯಾ, ಒಂದು ಸಂಧ್ಯಾವಂದನೆ ಸರಿಯಾಗಿ ಮಾಡುವುದಿಲ್ಲ ಇವ. ಈಗಿನ ಮಕ್ಕಳಿಗೆ ಬೈದರೆ ಅದೇ ನಮ್ಮದು ಕ್ವಾಲಿಟಿ ಅಂತ ಹೇಳ್ಕೊಳ್ತಾರೆ. ಅವನಿಗೆ ಬೈಯೋದು ಲುಪ್ತ ಕ್ರಿಯಾಯ ಅಶುಚಯೇ, ಸ್ನಾನ ಸರಿಯಾಗಿ ಮಾಡುವುದಿಲ್ಲ, ಅಶುಚಿ ಇವ. ಮಾನಿ, ದುರಹಂಕಾರಿ ಇದ್ದಾನೆ. ಭಿನ್ನ ಸೇತವೇ, ಇವನಿಗೆ ಶಾಸ್ತ್ರದ ಯಾವ ಮರ್ಯಾದೆಯೂ ಇಲ್ಲವನಿಗೆ, ಎಲ್ಲ ಮರ್ಯಾದೆಯನ್ನು ಮೀರಿ ನಿಂತವ ಅಂತ ಹೀಗೆಲ್ಲ ಬೈತಾನೆ. ಆದರೆ ಅದೇ ನಾವು ಭಕ್ತಿಯಿಂದ ನೋಡಿದರೆ ಅದರಲ್ಲಿ ಹೊಸ ಅರ್ಥ ಇಲ್ವಾ? ಲುಪ್ತ ಕ್ರಿಯಾಯ ಅಂದ್ರೇನು? ಎಲ್ಲ ಕ್ರಿಯೆಯನ್ನು ಬಿಟ್ಟವ ಅಂತ. ಯಾಕೆ ಅಂತೇಳಿದರೆ ಆತನಿಗೆ ಕ್ರಿಯೆಯ ಸಂಬಂಧ ಇಲ್ಲ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾರು ಸ್ಥಿತಪ್ರಜ್ಞನಿದ್ದಾನೆ ಅವನು ಕರ್ಮಾನುಷ್ಠಾನ ಮಾಡುವ ಅವಶ್ಯಕತೆ ಇಲ್ಲ. ನಾವು ಅಂತರ್ಮುಖಿಯಾಗಿ ಭಗವಂತನಲ್ಲಿ ನೆಲೆಗೊಂಡಾಗ ಸಂಧ್ಯಾಕಾಲ ಬಂತು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸಂಧ್ಯಾಕಾಲದಲ್ಲಿ ಆತ ಧ್ಯಾನದಲ್ಲಿ ನಿರ್ವಿಕಲ್ಪಕ ಸಮಾಧಿ ಸ್ಥಿತಿಯಲ್ಲಿದ್ದವ ಸಂಧ್ಯಾವಂದನೆ ಮಾಡದೆ ಹೋದರೆ ಯಾವ ದೋಷವೂ ಬರುವುದಿಲ್ಲ. ಹಾಗೆ ರುದ್ರದೇವರು ಏನು ಮಾಡಿದ್ದಾರೆ, ಅಲ್ಲಿ ಆಸನದಲ್ಲಿ ಕುಳಿತು ದೇವರ ಧ್ಯಾನದಲ್ಲಿ ಕೂತು ಬಿಟ್ಟಿದ್ದಾರೆ. ದೇವರ ಧ್ಯಾನದಲ್ಲಿರುವವರು ಕ್ರಿಯಾಲೋಪವನ್ನು ಮಾಡಿದಾಗ ಅದು ದೋಷ ಅಲ್ಲ, ಅದು ಹೊಗಳುವುದು. ಲುಪ್ತ ಕ್ರಿಯಾ ಅಂದರೆ ಸ್ಥಿತಪ್ರಜ್ಞನಾದವ ಅಂತ ಅರ್ಥ. ಅಶುಚಿ ಅಂತ ಒಂದು ಶಬ್ದ ಬಳಸಿದ್ರು, ಅದಕ್ಕೆ ಸ್ನಾನ ಮಾಡದೇ ಇದ್ದವ ಅಂತ ಅರ್ಥ. ಆದರೆ ಅದಕ್ಕಿಂತ ಸುಂದರವಾದ ಅರ್ಥ ಏನು? ಸ್ನಾನ ಮಾಡದೇ ಶುಚಿಯಾಗಿರುವವ ಅಂತ ಅಶುಚಿ ಶಬ್ದದ ಅರ್ಥ. ತಲೆಯಲ್ಲಿ ಗಂಗೆಯನ್ನೇ ಧರಿಸಿದ್ದಾನೆ ಅಂದಮೇಲೆ ಆತನಿಗೆ ಸ್ನಾನ ಯಾಕೆ? ಆ ಅನ್ನುವುದು ಪರಮಾತ್ಮನ ಹೆಸರು. ಐತರೇಯೋಪನಿಷತ್ತಿನಲ್ಲಿ ಅಕ್ಯತಿ ಬ್ರಹ್ಮ ಅಂತ ಮಾತು ಬರುತ್ತೆ. ಆ ಅನ್ನುವುದು ಬ್ರಹ್ಮನ ಹೆಸರು ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಾಭಿದಾಯಕ. ಆ ಅನ್ನುವುದು ಓಂಕಾರವು ಹೇಗೆ ಭಗವಂತನನ್ನು ಹೇಳುತ್ತೋ ಹಾಗೆ ಅಕಾರವೂ ಪರಬ್ರಹ್ಮನನ್ನು ಹೇಳ್ತಕ್ಕಂತಹ ಶಬ್ದ. ಪರಬ್ರಹ್ಮನನ್ನು ಆ ಅನ್ನುವುದು ಯಾಕೆ ಹೇಳ್ತದೆ ಅಂದರೆ, ಆ ಅನ್ನುವುದು ನಿಷೇಧವಾಚಕವಾದ ಶಬ್ದ. ಆ ಅಂದರೆ ಅಲ್ಲ ಅಂತ ಅರ್ಥ. ಅದು ಅಮಾನೋನಾ ಪ್ರತಿಷೇಧೆ. ಆ ಅನ್ನೋದು ಪ್ರತಿಷೇಧಾರ್ಥಕ. ಭಗವಂತ ಅಲ್ಲ, ಆದ್ದರಿಂದ ಅವನಿಗೆ ಆ ಅಂತ ಹೆಸರು. ನಿನ್ನೆ ಗಾಂಧಿ ಜಯಂತಿ ಇತ್ತಲ್ವ, ಅವರು ಹೇಳ್ತಾ ಇದ್ರು ಅಲ್ಲಾ ಅಕ್ಬರ್ ತೇರೆ ಏನಾಮ್ ಅಂತ ಹೇಳ್ತಾ ಇರಲಿಲ್ಲ. ಎಲ್ಲ ಶಬ್ದವೂ ದೇವರನ್ನು ಹೇಳ್ತಾ ಇದ್ದದ್ದು ಅಂತ. ಆ ಅಂದರೆ
ಅಲ್ಲ ಅಲ್ಲ ಅಂತ ದೇವರನ್ನು ಯಾಕೆ ಕರೆಯುವುದು ಅಂತ ಹೇಳಿದರೆ ಅವನನ್ನು ಹೌದು ಅಂತ ನಮಗೆ ತಿಳಿಲಿಕ್ಕಾಗುವುದಿಲ್ಲ. ದೇವರನ್ನು ಅದು ಇದು ಅಲ್ಲ, ಇದಕ್ಕಿಂತ ವಿಲಕ್ಷಣ, ಅದಕ್ಕಿಂತ ವಿಲಕ್ಷಣ, ಅದು ಸರ್ವ ವಿಲಕ್ಷಣ, ನೇತಿನೇತ್ಯಾತ್ಮ, ಸರ್ವ ವಿಲಕ್ಷಣ ಅಂತ ದೇವರನ್ನು ತಿಳಿಬಹುದೇ ಹೊರತು ದೇವರು ಹೀಗೆ ಹೌದು ಅಂತ ತಿಳಿಲಿಕ್ಕಾಗುವುದಿಲ್ಲ. ಅದರಿಂದ ದೇವರಿಗೆ ನಾ ಅಂತ ಒಂದು ಹೆಸರು, ಆ ಅಂತ ಮತ್ತೊಂದು ಹೆಸರು. ಅಂದ ಆ ಅಂದರೆ ಪರಮಾತ್ಮ, ಅಶುಚಿ ಅಂದರೆ ಪರಮಾತ್ಮನ ದೆಸೆಯಿಂದ ಶುಚಿಯಾದವ. ಅಸ್ಮಾತ್ ಅಕಾರ ನಾಮಕಾತ್ ಪರಮಾತ್ಮನಃ ಪಾದ ಜಲ ಸಂಗಾತ್ ಶುಚಿ ಅಶುಚಿ ಅಂತ ಸತ್ಯಧರ್ಮರು ವ್ಯಾಖ್ಯಾನ ಮಾಡ್ತಾರೆ. ಪರಮಾತ್ಮನ ಪಾದ ಜಲವನ್ನು ಶಿರದಲ್ಲಿ ಧಾರಣೆ ಮಾಡಿದ್ದರಿಂದ ಶುಚಿಯಾದವ. ದೇವರ ಪಾದವನ್ನು ವರ್ಣನೆ ಮಾಡುವಾಗ ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ಅಂತ ಪ್ರಾರಂಭ ಆಗ್ತದೆ. ಧ್ಯಾಯೇತ್ ಚಿರಂ ಭಗವತಶ್ಚರಣಾರವಿಂದಂ ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್. ಯಾವ ಭಗವಂತನ ಪಾದಜಲವನ್ನು ಶಿರದಲ್ಲಿ ಧಾರಣೆ ಮಾಡಿದ್ದರಿಂದ ಗಂಗಾಧರ, ಗಂಗೆಯ ಮಂಡೆಯೊಳಿಟ್ಟ ದೊರೆ ಅಂತ ಕರೆಸಿಕೊಂಡು ಆ ರುದ್ರದೇವ ಶಿವ ಅನ್ನುವ ಅನ್ವರ್ಥ ಶಬ್ದಾಭಿಧೇಯನಾಗಿದ್ದಾನೋ ಅಂತಹ ಭಗವಂತನ ಪಾದ ಅಂತ ಭಗವಂತನ ಪಾದವನ್ನು ವರ್ಣನೆ ಮಾಡ್ತೇವೆ. ಆ ಗಂಗೆಯನ್ನು ಶಿರದಲ್ಲಿ ಧರಿಸಿರ್ತಕ್ಕಂತಹ ರುದ್ರ ಅಶುಚಿ. ಅಶುಚಿ ಅಂದರೆ ಭಗವಂತನ ಪಾದಜಲ ಸಂಘದಿಂದ ನಿರಂತರ ಶುಚಿಯಾಗಿರ್ತಕ್ಕಂಥವ. ಅಭಿಷೇಕ ಪ್ರಿಯ ಅಂತ ಶಿವನಿಗೆ ಹೆಸರು. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ. ವಿಷ್ಣುವಿಗೆ ಅಲಂಕಾರ ಮಾಡಿದಷ್ಟು ಇಷ್ಟ ಜಾಸ್ತಿ, ಶಿವನಿಗೆ ಅಭಿಷೇಕದಲ್ಲೇ ಅತ್ಯಂತ ಆಸಕ್ತಿ. ನಮಸ್ಕಾರ ಪ್ರಿಯೋ ಭಾನು, ಸೂರ್ಯನಿಗೆ ನಮಸ್ಕಾರ ಪ್ರೀತಿ. ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಕೊನೆಯಲ್ಲಿ ಬರ್ತದೆ. ಬ್ರಾಹ್ಮಣೋ ಭೋಜನ ಪ್ರಿಯ ಅಂದರೆ ನಗಬಾರದು, ಖುಷಿ ಪಡಬೇಕು, ಹೌದಲ್ವ ಅಂತ. ಕಾರಣ ಏನು ಅಂತೇಳಿದರೆ ಬ್ರಾಹ್ಮಣ ಯದ್ವಾ ತದ್ವಾ ತಿನ್ನುವುದಿಲ್ಲ ಅಂತ ಅದಕ್ಕೆ ಅರ್ಥ. ಉಳಿದವರಿಗೆ ಊಟ ಅಂದರೆ ರುಚಿಯೇ ಇಲ್ಲ, ಯಾಕಂದರೆ ಎಷ್ಟೊತ್ತಿಗೂ ಕರ್ಕೂರು ಮಾಡ್ತಾ ಇರ್ತಾರೆ. ಆಮೇಲೆ ಊಟಕ್ಕೆ ಕೂತರೆ ಅದೊಂದು ಸುಮ್ಮನೆ ಅದು ಎದ್ದುಕೊಂಡು ಓಡಾಡಿಕೊಂಡು ಊಟ ಮಾಡೋದು. ಇವನು ಹಾಗಲ್ಲ, ಇವನು ಹೊಟ್ಟೆಯನ್ನು ಹಸಿವುಗೊಳಿಸಿ ಆಮೇಲೆ ದೇವ ನೈವೇದ್ಯವನ್ನು ಹಾಕಿಕೊಂಡು, ಇದು ದೇವರಿಗೆ ನೈವೇದ್ಯವಾದದ್ದು. ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದಜಲೇನ ಸಿಕ್ತಂ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇಹೇ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ. ಅಂತಹ ಶ್ರದ್ಧೆಯಿಂದ ತಾನು ಊಟ ಮಾಡುವುದರಿಂದ ಅದರಲ್ಲಿ ಅಷ್ಟು ಆನಂದ ಅನುಭವಿಸ್ತಾನೆ. ಭೋಜನದಲ್ಲಿ ಆನಂದವನ್ನು ಅನುಭವಿಸುವವ ಅಂತ ಅದಕ್ಕೆ ಅರ್ಥ. ಅಂತಹ ಅಭಿಷೇಕ ಪ್ರಿಯನಾದಂತಹ ಶಿವ, ಆ ಶಿವನನ್ನು ದಕ್ಷ ಇಷ್ಟು ಬೈದರೆ ಅಲ್ಲೊಂದು ಕೋಲಾಹಲ ಆಗ್ತದೆ. ಯಾಕಂದರೆ ಶಿವನ ಪಕ್ಷದಲ್ಲಿ ಅನೇಕ ಜನರು, ಶಿವನ ಅಭಿಮಾನಿ ಸಂಘ ಇದೆ, ಅವರಿಗೆಲ್ಲ ಈ ದಕ್ಷ ಬೈದದ್ದು ಅಷ್ಟು ಇಷ್ಟ ಆಗಲಿಲ್ಲ. ಆದರೆ ದಕ್ಷ ಬೈತಾ ಇದ್ದಾನೆ, ಕೊನೆಗೆ ಕೇಳಿಸಿಕೊಳ್ಳುವುದಕ್ಕಾಗಲಿಲ್ಲ. ನಂದೀಶ್ವರ ಪ್ರಭೃತಿಗಳಿಗೆ ಅದು ಇಷ್ಟವೇ ಆಗಲಿಲ್ಲ. ಆಗ ನಂದೀಶ್ವರ ಎದ್ದು ನಿಂತ, ನಿಲ್ಲಿಸ್ತೀರಾ ಅಥವಾ ಏನಾದರೂ ಪ್ರತೀಕಾರ ಮಾಡಬೇಕಾ ಅಂತ ಕೇಳಿದ. ದಕ್ಷ ಪ್ರಜಾಪತಿಗೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಯಿತು. ನಾನು ಸರಿಯಾಗಿ ಬೈತಾ ಇದ್ದರೆ ನಿಮ್ಮದು ಬೇರೆ ಗುಂಪುಗಾರಿಕೆ ಬೇರೆ ಇದೆ ಅಂತ ಅವನಿಗೆ ಸಿಟ್ಟು ಬಂದು ದೊಡ್ಡ ಸ್ವರದಲ್ಲಿ ಬೈಲಿಕ್ಕೆ ಶುರು ಮಾಡಿದರೆ ನಂದಿ ಒಂದು ಗುಟುರು ಹಾಕಿದ ಅಂತೆ. ಒಂದು ಜೋರಾದ ವೃಷಭ ಆಚ ಚಕ್ರ ಅಂತ ಒಂದು ಆಕ್ರೋಶವನ್ನು ಮಾಡಿದ. ಆಕ್ರೋಶವನ್ನು ಮಾಡಿ ಈ ರೀತಿ ಮಾತಾಡುವವರು ಯಾರಿದ್ದಾರೆ ಅವರು ಶಿವದ್ವೇಷಿಗಳು ಅಂತ ಹೇಳಿದ. ಶಿವದ್ವೇಷಿಗಳಾದ ನಿಮಗೆಲ್ಲ ಶಾಪ ಅಂತ ಹೇಳಿ ಅವ ಶಾಪ ಕೊಡುವಲ್ಲಿ ತನಕ ಸಾಗಿ ಹೋಯಿತು. ಈ ಕಡೆಯಿಂದ ದಕ್ಷನು ಅದಕ್ಕೆ ಪ್ರತಿ ಶಾಪ ಕೊಟ್ಟ. ಏನೇನು ಶಾಪ ನಡೆಯಿತು ಅನ್ನೋದು ನಮಗೆ ಬೇಡ, ಯಾಕಂದರೆ ಶಾಪ ಕೊಡುವವರಿಗೆ ಅವ್ರು ಏನು ಹೇಳಿದ್ದಾರೆ ಅಂತ ಅವರಿಗೇ ಗೊತ್ತಿರುವುದಿಲ್ಲ. ಒಟ್ಟು ಶಾಪ ಕೊಡ್ತಾರೆ. ಕೆಲವರು ಏನು ಶಾಪ ಕೊಡ್ತಾರೆ, ಆ ಕೊಟ್ಟ ಶಾಪದಿಂದ ಇವನಿಗೆ ಅರ್ಥ ಆಗೋದು. ನೀನು ಮಂಗವಾಗಿ ಹೋಗು ಅಂತೇಳಿ ಮಗನಿಗೆ ಶಾಪ ಕೊಟ್ಟರೆ ಅಪ್ಪ, ಅದರ ಅರ್ಥ ಇವನು ಮಂಗನ ಅಪ್ಪ ಆಗು ಅಂತ ಇವನಿಗೆ ಶಾಪ ಅಲ್ಲ ಅದು. ಆದ್ದರಿಂದ ಇವಾಗ ಏನು ಶಾಪ ಕೊಟ್ಟರು ಅಂತ ಗೊತ್ತಿಲ್ಲ. ಬೈಯುವ ಆ ಒಂದು ಸಿಟ್ಟಿನ ಭರದಲ್ಲಿ ಏನೇನೋ ಮಾತುಗಳು, ನಿನಗೆ ಯಜ್ಞದಲ್ಲಿ ಆಹುತಿ ಇಲ್ಲದೆ ಹೋಗಲಿ ಅಂತ ಒಬ್ಬ, ನೀನು ಪಾಷಂಡಿಯಾಗಿ ಹೋಗು ಅಂತ ಮತ್ತೊಬ್ಬ, ಇಂಥ ಮಾತುಗಳೆಲ್ಲ ಅವರ ಗಲಾಟೆಯಲ್ಲಿ ಬಂತು. ಗಲಾಟೆ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಹೀಗೆ ಶಾಪ ಕೊಟ್ಟದ್ದು ರುದ್ರನಿಗೆ ಇಷ್ಟ ಆಗಿರ್ಬೋದು ಅಂತ ನಂದಿ ಆ ಕಡೆ ನೋಡ್ತಾನೆ. ನೋಡಿದರೆ ಅಲ್ಲಿ ಸೀಟು ಖಾಲಿಯಾಗಿದೆ. ಆ ರುದ್ರದೇವರು ಇಲ್ಲಿ ಹೋಮದ ಹತ್ರ ಬಂದು ಕೂತು ಬಿಟ್ಟಿದ್ದಾರೆ, ಅಲ್ಲಿ ಇಲ್ಲವೇ ಇಲ್ಲ. ದಕ್ಷನೂ ನೋಡ್ತಾನೆ, ನಾನು ಬೈತಾ ಇದ್ದೇನೆ, ಮನುಷ್ಯನೇ ಇಲ್ಲ, ಈ ಅಸಾಮಿಯೇ ಕಾಣಿಸ್ತಾ ಇಲ್ಲ ಅಂತ. ಕೊನೆಗೆ ಇವರದೆಲ್ಲ ಶಾಂತ ಆಯಿತು. ಹಾಗೆ ಎದ್ದು ಹೋದ್ರಂತೆ. ರುದ್ರದೇವರು ಇವರ ಗಲಾಟೆಯ ಮಧ್ಯದಲ್ಲಿ ತಾನು ಧ್ಯಾನ ಮಾಡ್ತಾ ಇದ್ದಂತಹ ಭಗವತ್ ಸ್ವರೂಪವನ್ನು ಹೃದಯದಲ್ಲಿ ಹಾಗೆಯೇ ಧಾರಣೆ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗಿದ್ದಾರೆ. ಈ ಘಟನೆ ಒಂದು ಸಂದರ್ಭದಲ್ಲಿ ನಡೆಯಿತು. ಈ ಘಟನೆ ನಡೆದ ಮೇಲೆ ಸುಮಾರು 8,000 ವರ್ಷ ದಾಟಿದೆ. ಇಷ್ಟಾದ ಮೇಲೆ
ಈ ರುದ್ರದೇವರು ತಾವು ಅಲ್ಲಿದ್ದಾರೆ, ಎಲ್ಲಿ ಕೈಲಾಸ ಪರ್ವತದಲ್ಲಿದ್ದಾರೆ. ಅವರಿಗೆ ಇದಾದ ಮೇಲೆ ತಪಸ್ಸಿನಲ್ಲಿ ಆಸಕ್ತಿ ಜಾಸ್ತಿ ಅಂತೆ ರುದ್ರದೇವರಿಗೆ. ಹಾಗೆ ಅವರಿರುವ ಹೊತ್ತಿಗೆ ಅಲ್ಲಿ ಒಂದು ಘಟನೆ ಏನಂದರೆ, ನಮ್ಮ ದಕ್ಷನ ಮನೆಯಲ್ಲಿ ಒಂದು ದೊಡ್ಡ ಯಾಗ ನಡೀತಾ ಇದೆ ಅಂತ ಅಲ್ಲಿಗೆ ಸುದ್ದಿ ಬಂತು. ಇಲ್ಲಿ ದಕ್ಷ ಏನು ಮಾಡಿದ್ದಾನೆ, ದೊಡ್ಡ ಯಾಗವನ್ನು ಹಮ್ಮಿಕೊಂಡಿದ್ದಾನೆ. ದಕ್ಷ ರುದ್ರನಿಗೆ ಶಾಪ ಕೊಟ್ಟದ್ದು ಏನು ಅಂತೇಳಿದರೆ, ಯಜ್ಞದಲ್ಲಿ ಇವನಿಗೆ ಆಹುತಿ ಇಲ್ಲದೆ ಹೋಗಲಿ ಅಂತ. ಆದರೆ ಹೆಚ್ಚು ಯಜ್ಞ ನಡೆಯುವುದೇ ಮೃತ್ಯುಂಜಯ ಯಜ್ಞ. ಈ ದಕ್ಷ ಕೊಟ್ಟದ್ದು ಆಹುತಿ ಅವನು ಕೊಟ್ಟ ಶಾಪ ನಡೀಲೇ ಇಲ್ಲಂತೆ. ಜನ ಎಲ್ಲ ರುದ್ರದೇವರಿಗೆ ಪ್ರತ್ಯೇಕ ಆಹುತಿ ಕೊಡುವಂತಹ ಯಾಗಗಳನ್ನು ಮಾಡ್ತಾ ಇದ್ದಾರೆ. ಆಗ ದಕ್ಷನಿಗೆ ಅನಿಸಿತು, ನಾನು ಕೊಟ್ಟ ಶಾಪವೇ ನಡೀತಾ ಇಲ್ವಲ್ಲ. ಯಾಕಂದರೆ ಎಲ್ಲ ಪುರೋಹಿತರು ಹೆದರ್ಕೊಂಡು ಬಿಟ್ಟಿದ್ದಾರೆ, ರುದ್ರನಿಗೆ ಆಹುತಿ ಕೊಡದೆ ಹೋದರೆ ಏನಾಗ್ತದೋ ಅಂತ ಹೆದರಿದ್ದಾರೆ. ಅದಕ್ಕೆ ನಾನು ಎಲ್ಲ ಪುರೋಹಿತರನ್ನು ಕರೆಸಿ ಅವರ ಮುಂದೆ ಒಂದು ಯಾಗ ಮಾಡಬೇಕು. ಆ ಯಾಗದಲ್ಲಿ ರುದ್ರನಿಗೆ ಆಹುತಿ ಕೊಡಬಾರ್ದು. ಆಹುತಿ ಕೊಡದೆ ಹೋದಾಗ ಏನೂ ಆಗುವುದಿಲ್ಲ ಅಂತ ಅವರಿಗೆಲ್ಲ ಅರ್ಥ ಆಗಬೇಕು. ಆಮೇಲೆ ಎಲ್ಲ ಆಹುತಿ ಕೊಡುವುದನ್ನು ನಿಲ್ಲಿಸ್ತಾ ಬರ್ತಾರೆ ಅಂತ ಯೋಚನೆ ಮಾಡಿ, ದಕ್ಷ ಪ್ರಜಾಪತಿ ಯಾವಾಗ ಪ್ರಜಾಪತಿ ಪತಿ ಅನ್ನುವ ಎತ್ತರದ ಸ್ಥಾನವನ್ನು ಪಡೆದ, ಆವಾಗ ಬೃಹಸ್ಪತಿ ಸಭಾ ಅಂತ ಒಂದು ದೊಡ್ಡ ಯಾಗವನ್ನು ಹಮ್ಮಿಕೊಳ್ತಾರೆ. ಆ ಯಾಗಕ್ಕೆ ತಾನು ಹಿಂದೆ ಮದುವೆ ಮಾಡಿಕೊಟ್ಟಿದ್ದಂತಹ 15 ಹೆಣ್ಣು ಮಕ್ಕಳಿಗೂ ಕೂಡ ಆಹ್ವಾನ ಕೊಡ್ತಾನೆ. ನಿಮ್ಮ ಪತಿಯಂದಿರ ಜೊತೆಗೆ ಬರಬೇಕು, ನಿಮ್ಮ ಪರಿವಾರ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಯಾಕಂದರೆ 8,000 ವರ್ಷದಲ್ಲಿ ಎಷ್ಟು ಮೊಮ್ಮಕ್ಕಳು ಬರಿ ಮಕ್ಕಳೆಲ್ಲ ಆಗಿದ್ದಾರೆ, ಅವರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದಾನೆ. ಆದರೆ ಒಂದೇ ಒಂದು ಕಡೆಗೆ ಆಹುತಿ ಹೋಗದೇ ಇದ್ದದ್ದು ಅಂತೇಳಿ, ಆಹ್ವಾನ ಹೋಗದೇ ಇದ್ದದ್ದು ಅಂದರೆ ಕೊನೆಯ ಮಗಳಾದಂತಹ ದಾಕ್ಷಾಯಣಿ ಸತೀದೇವಿಯ ಕುಟುಂಬಕ್ಕೆ ಆಹ್ವಾನ ಹೋಗಲಿಲ್ಲ. ಆದರೆ ಸತೀದೇವಿಗೆ ವಿಷಯ ಗೊತ್ತಾಯಿತು. ಯಾಕಂದರೆ ಅವಳು ನೀರು ತರುವುದಕ್ಕೆ ಅಂತ ಝರಿಗೆ ಬಂದಾಗ ಆಕಾಶದಲ್ಲಿ ಮೋಡ ತುಂಬಿದ ಅನುಭವ ಅಂತೆ. ಆದರೆ ಮೋಡ ಅಲ್ಲ, ಯಾಕಂದರೆ ಸೂರ್ಯನ ಬಿಸಿಲು ಆಗಾಗ ಬೀಳ್ತಾ ಇದೆ, ಆಗಾಗ ಹೋಗ್ತಾ ಇದೆ. ಏನು ಅಂತ ತಲೆ ಎತ್ತಿ ನೋಡಿದರೆ ಅಲ್ಲಿ ವಿಮಾನಗಳು ಹೋಗ್ತಾ ಇರುವುದಂತೆ. ಅಷ್ಟು ಅಲ್ಲಿ ಹೆವಿ ಟ್ರಾಫಿಕ್ ವಿಮಾನದಿಂದಾಗಿ ಕೆಳಗೆ ಬಿಸಿಲು ಬೀಳುವುದು ಕಡಿಮೆ ಆಗಿದೆ. ಏನು ಅಂತ ಎತ್ತಿ ನೋಡಿದಾಗ ಅವರು ಕೆಲವರು ಅಲ್ಲಿ ಇಳಿದ್ರಂತೆ. ಇಲ್ಲಿ ಸತೀದೇವಿ ಇದ್ದಾಳಲ್ಲ, ಗಿರಿಜೆ ಇದ್ದಾಳಲ್ವ ಅಂತ ಇಳಿದರು. ಇಳಿದಂತಹ ವಿದ್ಯಾಧರರು ಮತ್ತು ಮುನಿಗಳ ಜೊತೆಗೆ ಮಾತುಕತೆ ಆಗ್ತದೆ. ಏನು ಇಷ್ಟು ಜನ ಹೋಗ್ತಾ ಇದ್ದಾರೆ ಯಾವ ಕಡೆಗೆ, ಅಲ್ಲ ನಿಂಗೆ ಗೊತ್ತಿಲ್ವಾ ಅಂತ ಕೇಳಿದರು. ನಿನ್ನ ಅಪ್ಪನ ಮನೆಗೆ ಹೋಗ್ತಾ ಇರೋದು. ಕೆಳಗೆ ಹರಿದ್ವಾರದ ಪಕ್ಕದಲ್ಲಿ ದಕ್ಷ ದೊಡ್ಡ ಯಜ್ಞವನ್ನು ಹಮ್ಮಿಕೊಂಡಿದ್ದಾನೆ. ಗಂಗೆಯ ಬಯಲು ಭೂಮಿಯಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಯಜ್ಞ. ಆ ಯಜ್ಞದಲ್ಲಿ ಬೃಹಸ್ಪತಿ ಸಭಾ ಅಂತ ಬಹಳ ಶ್ರೇಷ್ಠವಾದ ಯಜ್ಞ, ಎಲ್ಲರನ್ನೂ ಆಹ್ವಾನ ಮಾಡಿದ್ದಾನೆ. ನಾವು ಅಲ್ಲಿಗೆ ಹೋಗ್ತಾ ಇರುವುದು, ನೀವು ಯಾವಾಗ ಹೊರಡುವುದು, ಇನ್ನೂ ಹೋಗಲಿಲ್ಲವಲ್ಲ ಅಂತ ಕೇಳಿದರು. ನಾವು ಕೂಡ ಬೇಗ ಬೇಗ ಹೊರಡ್ತೇವೆ ಅಂತ ಅಲ್ಲಿ ಮಾತು ಜಾರಿಸಿದಂತಹ ಗಿರಿಜೆ ಸೀದಾ ರುದ್ರದೇವನ ಹತ್ರ ಬರ್ತಾರೆ. ಬಂದು ರುದ್ರನ ಹತ್ರ, ನನ್ನ ಎಲ್ಲ ಅಕ್ಕಂದಿರು ಕೂಡ ಬರ್ತಾ ಇದ್ದಾರೆ ಆ ಯಜ್ಞಕ್ಕೆ. ಅಕ್ಕಂದಿರನ್ನು ಮದುವೆ ಆಯಿತ ಮೇಲೆ ನೋಡಲೇ ಇಲ್ಲ. 8,000 ವರ್ಷ ಆಯಿತು ತವರು ಮನೆಗೆ ಹೋಗದೆ. ನೋಡಿ ಎಂಥ ಹುಡುಗಿ ನೋಡಿ, 8,000 ವರ್ಷದಿಂದ ತವರು ಮನೆಗೆ ಹೋಗಲೇ ಇಲ್ಲ. ಈಗ ನಾವು ಈ ಒಂದು ಸಂದರ್ಭದಲ್ಲಿ ಹೋದರೆ ತುಂಬ ಅನುಕೂಲ ಆಗ್ತದೆ, ತಂದೆಗೂ ಕೂಡ ಖುಷಿ ಆಗ್ತದೆ. ನಾವಿಬ್ಬರೂ ಕೂಡ ದಂಪತಿಗಳು ಬಂದಿದ್ದೇವೆ ಅಂದರೆ ಎಷ್ಟು ಆನಂದ ಆಗಲಿಕ್ಕಿಲ್ಲ. ಯಾಕಂದರೆ ಮೊದಲೇ ನಮಗೂ ಅವರಿಗೂ ಅಷ್ಟು ಸರಿ ಇಲ್ಲ ಅಂತ ನಾನು ಕೇಳಿದ್ದೇನೆ. ಯಾವುದೋ ಕಥೆ ಆಗಿದೆ ಅಂತೆ ಒಂದು ಸಭೆಯಲ್ಲಿ. ನೋಡಿ, ಅದನ್ನು ಇವಳು ಕೇಳಲಿಲ್ಲ ಗಂಡನ ಹತ್ರ. ಏನು ನನ್ನ ಅಪ್ಪನ ಜೊತೆ ಗಲಾಟೆ ಮಾಡಿದ್ದೀರಾ ಅಂತ ಕೇಳಲೇ ಇಲ್ಲ ಅಂತೆ ಅವಳು. ಅವಳಿಗೆ ಯಾರೋ ಹೇಳಿ ಗೊತ್ತು, ನಿನ್ನ ಅಪ್ಪನಿಗೂ ನಿನ್ನ ಗಂಡನಿಗೂ ಮದುವೆ ಒಂದು ಗಲಾಟೆ ಆಗಿದೆ ಅಂತ. ಅದನ್ನು ಹೇಳ್ತಾಳೆ, ಏನೋ ಆಗಿದೆ ಅಂತೆ. ಈಗ ನಾವು ಹೋದರೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ಮುದುಕರಾಗಿದ್ದಾರಲ್ಲ ನನ್ನ ಅಪ್ಪ, ಎಲ್ಲ ಹಿಂದಿದ್ದೆಲ್ಲ ಯೌವನದ ಬಿಸಿ ಎಲ್ಲ ಹೋಗಿರ್ತದೆ. ಆದ್ದರಿಂದ ಈಗ ಒಂದು ಸಲ ಹೋಗಿ ಬರೋಣ ಅಂತ. ಅಲ್ಲ, ನಿಮಗೆ ಆಹ್ವಾನ ಬರಲಿಲ್ಲ ಅಂತ ಬೇಸರವೋ ಅದನ್ನು ಕೇಳ್ತಾಳೆ ಅವಳು. ಯಾಕಂದರೆ ರುದ್ರ ಮಾತಾಡ್ತಾ ಇಲ್ಲ ಈ ಮಾತುಗಳಿಗೆ. ಆಹ್ವಾನ ಬರಲಿಲ್ಲ ಅಂತ ಏನು ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ನಾವು ಧರ್ಮಶಾಸ್ತ್ರದಲ್ಲಿ ಕೇಳಿದ್ದೇವಲ್ವ ವಿಷಯ, ಕೆಲವು ಕಡೆಗೆ ಆಹ್ವಾನ ಕೊಡದೆ ಹೋದರೂ ಕೂಡ ಹೋಗಬಹುದು ಅಂತುಂಟಲ್ವಾ. ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತುರು ಗುರೋ ದೇಹಕೃತಶ್ಚಕೇತನಂ. ಆಹ್ವಾನ ಇಲ್ಲದೆ ಹೋದರೂ ಕೂಡ ಸೌಹಾರ್ದದಿಂದ ಕೆಲವು ಮನೆಗೆ ಹೋಗಬಹುದು. ಯಾರ್ಯಾರ ಮನೆ? ಭರ್ತುಹು ಅಂದರೆ ಗಂಡನ ಮನೆ. ಇವಳು ಪ್ರಸವಿಸುವುದಕ್ಕೋಸ್ಕರ ತವರು ಮನೆಗೆ ಹೋದವಳು. ಮಗುವನ್ನು ಮಾತ್ರ ಕರ್ಕೊಂಡು ನಾಮಕರಣ ಮಾಡುವವರು ಇದ್ದಾರೆ. ಗಂಡನ ಮನೆಯಲ್ಲಿ ನಾಮಕರಣ ಇದೆ ಅಂತ ಗೊತ್ತಾದರೆ ಅವಳಿಗೆ ಆಹ್ವಾನ ಸಿಗಲಿಲ್ಲ, ನಾನು ಹೋಗಲ್ಲ ಅಂತ ಕೊಡಬಾರ್ದಂತೆ. ಹಿಂದೆಲ್ಲ ಹಾಗಾಗ್ತಾ ಇತ್ತು. ಇವಳು ಹೆರುವುದಕ್ಕೆ ತವರು ಮನೆಗೆ ಹೋಗೋದು, ಇಲ್ಲಿ ಇನ್ನೊಂದು ಹೆಂಡತಿಯಲ್ಲಿ ಮಕ್ಕಳಾಗೋದು, ಅದಕ್ಕೆ ನಾಮಕರಣ ಇಲ್ಲಿ. ಆದರೆ ಹಿಂದೆಲ್ಲ ಬಹುವಲ್ಲಭ ಅಂತ ವ್ಯವಸ್ಥೆ ಇತ್ತು. ಅಂಥದ್ದು ನಡೆಯುವಂತಹ ಸಂದರ್ಭದಲ್ಲಿ ಅವಳು ಗೊತ್ತಾದರೂ ಕೂಡ ಬರದೇ ಇರಬಾರ್ದು, ಅವಳು ಬರಬೇಕಂತೆ. ಗಂಡನ ಮನೆಗೆ ಬರುವುದಕ್ಕೆ ಆಹ್ವಾನ ಕೊಟ್ಟೇ ತಾಂಬೂಲ ಇಟ್ಟು ಕರಿಬೇಕು ಅಂತೇನಿಲ್ಲ. ಗಂಡನ ಮನೆಗೆ ಆಹ್ವಾನ ಇಲ್ಲದೆ ಬರ್ಬೋದು.
ಇನ್ನು ಗುರುವಿನ ಮನೆಗೂ ಹಾಗೆ. ಗುರುಗಳು ನ್ಯಾಯಸುಧಾ ಮಂಗಳ ಹಮ್ಮಿಕೊಂಡಿದ್ದಾರೆ. ನಾನು ಮಹಾಪಂಡಿತ, ನನಗೆ ಆಹ್ವಾನ ಕೊಡಲಿಲ್ಲ ಅಂತ ಹೋಗದೇ ಇರಲಿಕ್ಕಿಲ್ಲ. ಆಹ್ವಾನ ಇಲ್ಲದೆ ಹೋದರು. ಯಾಕಂದರೆ ಗುರುಗಳು ಭರ್ತೃ, ಹಾಗೆ ಅಪ್ಪ ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ಮೇಲೆ ದೇಹಕೃತ್ ಅಂದರೆ ಶರೀರವನ್ನು ಕೊಟ್ಟಂತಹ ತಂದೆ ಆಹ್ವಾನ ಬರಲಿಲ್ಲ ಅಂತ ತಾನು ತವರು ಮನೆಗೆ ಹೋಗದೇ ಇರುವುದು ಸರಿಯಲ್ಲ. ತವರು ಮನೆಗೆ ನಾನು ಅರ್ಧವಾಗಿ ಹೋಗುವುದಲ್ಲ, ಪತಿಯ ಜೊತೆಗೆ ಹೋಗಬೇಕಾದದ್ದು ಧರ್ಮ ಅಲ್ವೇ. ಹಾಗಾಗಿ ನಾವು ಅಪ್ಪನ ಮನೆಗೆ ಹೋಗಿ ಬರುವ ಅಂತ ಹೇಳಿದರು. ಈ ತರ್ಕಬದ್ಧವಾಗಿ ತನ್ನ ಪತ್ನಿ ಮಾತಾಡಿದಾಗ ರುದ್ರನಿಗೆ ಖುಷಿಯಾಯಿತು. ಭಾರಿ ಸಮಯ ಆಯಿತು ಇವಳು ಇಷ್ಟು ಫ್ರೀಯಾಗಿ ಮಾತಾಡದೆ, ಇವತ್ತು ಸಾವಕಾಶ ಮಾತಾಡಿದ್ದಾಳೆ ಅಂತ ರುದ್ರ ಅಷ್ಟನ್ನೂ ಕೇಳಿಸಿಕೊಂಡು ಕೊನೆಗೆ ರುದ್ರ ಹೇಳ್ತಾನೆ, ನೀನು ಹೇಳಿದ್ದು ಸರಿಯಾಗಿಯೇ ಇದೆ, ಆದರೆ ನಾವು ದಕ್ಷ ಪ್ರಜಾಪತಿಯ ಮನೆಗೆ ಹೋಗುವುದು ಮಾತ್ರ ಸರಿಯಲ್ಲ. ಅದಕ್ಕೆ ಇವಳು ಹೇಳ್ತಾಳೆ, ಮನೆಯಲ್ಲಿ ಅಲ್ಲ ಅಂತೆ ಹೋಮ ಅಂತ. ಹೋಮ ಬೇರೆ, ಮನೆಯಲ್ಲಲ್ಲ, ಅದು ಗಂಗೆಯ ತೀರದಲ್ಲಿ ಅಂತ. ಸರಿ, ಗಂಗೆಯ ತೀರದಲ್ಲಿ ಹೋಮ ಹೌದಾದರೂ ಅಲ್ಲಿ ಯಜ್ಞವಾಟವನ್ನು ನಿರ್ಮಾಣ ಮಾಡಿ ಅದಕ್ಕೆ ಅವನ ಹೆಸರಲ್ಲೇ ವಾಸ್ತುಶಾಂತಿ ಆಗುವುದಲ್ವೇ. ಅದಕ್ಕೆ ವಾಸ್ತು ಆಯಿತು ಅಂತ ಹೇಳಿದರೆ ಅದು ಅವನಿಗೆ ಸಂಬಂಧಪಟ್ಟ ಜಾಗ. ಅವನು ಆಹ್ವಾನ ಇಲ್ಲದೆ ನಾವು ಹೋಗಬಾರ್ದು. ಯಾಕೆ ಅಂತೇಳಿದರೆ, ನೀನು ಹೇಳಿದ್ದು ಸರಿಯುಂಟು. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು. ಆಹ್ವಾನ ಇಲ್ಲದೆ ಹೋದರೂ ಕೂಡ ಬಂಧುಗಳ ಮನೆಗೆ ಹೋಗಬಹುದು ಅನ್ನುವುದನ್ನು ನೀನು ಹೇಳಿದ್ದು ಅದು ಸರಿಯಾಗಿಯೇ ಇದೆ. ಆದರೆ ತೇ ಯದ್ಯನಾವಿಷ್ಕೃತ ದೋಷ ದೃಷ್ಟಯ, ಯಾವಾಗ ಅವರು ನಾವು ಬರಬಾರ್ದು ಅನ್ನುವ ದೃಷ್ಟಿ ಇಲ್ಲದೇ ಇದ್ದವರು ಹೌದಾದರೆ ಹೋಗ್ಬೋದು. ಕೆಲವು ಸಲ ಆಹ್ವಾನ ಕೊಡುವುದಿಲ್ಲ, ಯಾಕೆ ಮರ್ತೋಗಿರ್ತದೆ, ಕೊಡುವುದಿಲ್ಲ. ಹಾಗಿದ್ರೆ ಹೋಗ್ಬೋದು ಅವರ ಮನೆಗೆ. ಆದರೆ ಬೇಕು ಅಂತ ಆಹ್ವಾನ ಕೊಡದೆ ಹೋದರೆ, ಇವರು ಬಂದರೆ ನಮ್ಮ ಯಜ್ಞ ಹಾಳಾಗ್ತದೆ ಅನ್ನುವ ಕಾರಣದಿಂದಲೇ ಆಹ್ವಾನ ಕೊಡದೆ ಹೋದರೆ ಅಂತಹ ಮನೆಗೆ ನಾವು ಹೋಗುವುದು ಸರಿಯಲ್ಲ. ಯಾಕಂದರೆ ನಾವಲ್ಲಿಗೆ ಹೋದರೆ ಅವರಿಗೆ ಇಷ್ಟ ಆಗುವುದಿಲ್ಲ. ಇಷ್ಟ ಆಗದೇ ಇದ್ದದರಿಂದ ಯಜ್ಞಕ್ಕೆ ಘಾತವಾಗ್ತದೆ. ಯಜ್ಞ ಘಾತಗೊಳಿಸುವ ಹಾಗೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಸರಿಯಲ್ಲ. ಎಷ್ಟು ಹೊತ್ತಿದೆ? ನಾವು ಇದನ್ನು ಕಥೆಯನ್ನು ಆ ವೇಗದಲ್ಲಿ ಸಾಗಿಸಬೇಕು. ತೊಂದರೆ ಇಲ್ಲ, ಒಂದು ಅರ್ಧ ಗಂಟೆ ಎಂದು ಇಟ್ಟುಕೊಳ್ಳಿ. ಅಲ್ಲ ಹಾಗಲ್ಲ, ಅಲ್ಲಿ ಪೂರ್ಣಾಹುತಿಗೆ. ಹಾಂ, ಈಗ ಸಮಯ ಏನಾಗಿದೆ ಅಂದರೆ 8:15 ಆಗ್ತಾ ಬಂತು. ನಾನು 9 ಗಂಟೆ 9 ಕಾಲಕ್ಕೆ ನಿಲ್ಲಿಸುವ ಹಾಗೆ ನಾವು ಇದರ ವೇಗವನ್ನು ತಗೊಳ್ಳುವ. ಕಥಾ ವೇಗ ಎಷ್ಟಿರಬೇಕು ಊಟ. ಆದರೂ 9ವರೆಗೆ ಎಲ್ಲರೂ ಫಲಾಹಾರವನ್ನು ನಿರೀಕ್ಷಿಸುವುದರಿಂದ ಊಟ ಸರಿ ಕೇಳಿಸ್ತಾ ಇದೆ ಎಲ್ರಿಗೂ? ಸರಿ. ಅದರಿಂದ ರುದ್ರದೇವ ಹೇಳಿದ ಆಹ್ವಾನ ಇಲ್ಲದೆ ಹೋದರೂ ಕೂಡ ನಾವು ಹೋಗಬಹುದು ಅನ್ನೋದು ಸರಿ. ಆದರೆ ನಾವು ಯಜ್ಞಕ್ಕೆ ಹೋಗುವುದರಿಂದ ಯಜ್ಞಕ್ಕೆ ತೊಂದರೆ ಆಗಬಾರದು. ಆದ್ದರಿಂದ ನಾವು ಹೋಗದೇ ಇರುವುದೇ ಲೇಸು ಅಂತ. ಆದರೆ ಪಾರ್ವತಿ ನಮ್ಮ ದಾಕ್ಷಾಯಿಣಿ ದೇವಿ ಹೇಳ್ತಾಳೆ, ಆಕೆಗೆ ತವರು ಮನೆಯ ಸೆಳೆತ ಜಾಸ್ತಿ ಆಗಿದೆ. ನಾವು 9:25ಕ್ಕೆ ಮುಗಿಸಿದರೆ ಸಾಕು, ಯಾಕೆ ಪೂರ್ಣಾಹುತಿಗೆ ಸಿದ್ಧ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ದಾಕ್ಷಾಯಿಣಿ ದಾಕ್ಷಾಯಿಣಿ ದೇವಿ ಹೇಳ್ತಾಳೆ, ನಾ ತವರು ಮನೆಗೆ ಹೋಗಬೇಕು ಅಂತ. ಈ ಕಥೆಯೆಲ್ಲ ಯಾಕೆ ಅಂದರೆ ನಾವು ಪತ್ನಿಯ ಬಗ್ಗೆ ಎಲ್ಲಿ ಜಾಗ್ರತೆ ಇರಬೇಕು ಅಂತ ತಿಳ್ಕೊಳ್ಳಿಕ್ಕೆ. ಅಂದರೆ ತವರು ಮನೆಯ ಕಥೆ ಬಂದಾಗ ಎಷ್ಟು ಜಾಗ್ರತೆ ಇದ್ದರೂ ಸಾಕಾಗೋದಿಲ್ಲ. ಈಗ ರುದ್ರದೇವರು ಇಷ್ಟೇ ಹೇಳಿದ್ರಾ, ನಾವಲ್ಲಿಗೆ ಹೋಗದೇ ಇರುವುದೇ ಲೇಸು. ಯಾಕಂದರೆ ಭಾರಿ ಭಯಾನಕವಾದ ಊರು ಅದು. ಮಾವನ ಮನೆ ಅಂದರೆ ಅಂಥದ್ದು, ನನಗೆ ಅರ್ಥ ಆಗಿಬಿಟ್ಟಿದೆ, ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿಲ್ಲ ಅಲ್ವಾ. ಹೇಳಿದ್ದಕ್ಕೆ ಇವಳು ಹೇಳ್ತಾಳೆ, ಅಲ್ಲ ನನ್ನ ಅಪ್ಪ ಅವರ ಮನೆಗೆ ಇವತ್ತು ಹೋಗಬಾರ್ದು ಅಂತ ಹೇಳ್ತೀರಿ, ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಾವು ಹೋದರೆ ಯಜ್ಞ ನಿಲ್ತದೆ ಅಂತ. ಇಷ್ಟಕ್ಕೆ ಕಾರಣ ನಾವೇ ಅಲ್ವಾ ಅಂತ ಶುರು ಮಾಡ್ತಾರೆ. ಅಂದರೆ ನಾವೇ ಕಾರಣ ಅಲ್ವಾ, ಹೋಗಿ ರಾಜ್ಯ ಪಂಚಾಯತಿಗೆ ಮಾಡಿಕೊಳ್ಳುವ ಜವಾಬ್ದಾರಿಯು ನಮ್ಮದೇ ಅಲ್ವಾ ಅಂತ ಶುರು ಆಯಿತು ಕಥೆ. ರುದ್ರದೇವರು ಜಾಗ್ರತೆ ಆದರು, ಇನ್ನೂ ಸ್ವಲ್ಪ ಜಾಗೃತೆಯಾಗಿ ಮಾತಾಡಬೇಕು ನನ್ನ ಪತ್ನಿ ಹತ್ರ ಅಂತ ತೀರ್ಮಾನ ಆಯಿತು. ಆಕೆ ಹೇಳ್ತಾಳೆ, ಅವತ್ತು ಸಭೆಯಲ್ಲಿ ನನ್ನ ಅಪ್ಪ ಬಂದಾಗ ಸುಮ್ಮನೆ ಎದ್ದು ನಿಂತ ಹಾಗೆ ನಾಟಕ ಮಾಡಿದರೂ ಸಾಕಾಗ್ತಿತ್ತು. ಅದು ಒಂದು ಆದದ್ದು ನಮ್ಮಿಂದ ಸ್ವಲ್ಪ ತಪ್ಪಲ್ವ. ಅದಕ್ಕೋಸ್ಕರ ನಾವು ಅದನ್ನೀಗ ಸರಿ ಮಾಡಿಕೊಳ್ಳುವುದಕ್ಕೆ ಒಂದು ವಿಶೇಷ ಅವಕಾಶ. ಯಾಕಂದರೆ ಎಲ್ಲ ಸಂಬಂಧಿಗಳು ಬಂದಿರ್ತಾರೆ. ಪರಸ್ಪರ ಸಂಬಂಧದಲ್ಲಿ ಏನಾದರೂ ಗಲಾಟೆ ಆಯಿತು ಅಂತ ಹೇಳಿದರೆ ದೊಡ್ಡವರೆಲ್ಲ ಸೇರಿದಾಗ ನಾವು ಹೋದಾಗ ಅದು ಸರಿಯಾಗ್ತದೆ, ರಾಜಪಂಚಾಯತಿಗೆ ಆಗಿಬಿಡ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಹೋಗುವುದೇ ಸರಿ ಅಂತ. ಆಗ ರುದ್ರದೇವ ಹೇಳ್ತಾನೆ, ಹೌದು, ನಿನ್ನ ಅಪ್ಪ ಬಂದಾಗ ನಾನು ಎದ್ದು ನಿಲ್ಲುವುದು ಧರ್ಮ. ನನ್ನ ಮಾವ ಬಂದಾಗ ಅಲ್ಲ, ನಿನ್ನ ಅಪ್ಪ ಬಂದಾಗ
ನಾನು ಎದ್ದು ನಿಲ್ಲಬೇಕಿತ್ತು, ಅದು ನನ್ನ ಧರ್ಮ. ಆದರೆ ಏನು ಮಾಡೋಣ, ದೊಡ್ಡವರು ಬಂದಾಗ ನಾವು ಎದ್ದು ನಿಲ್ಲಬೇಕು, ಇಲ್ಲದೆ ಹೋದರೆ ನಮ್ಮ ಆಯುಷ್ಯ ಕ್ಷೀಣವಾಗ್ತದೆ. ಯೂನಿ ಸ್ಥವಿರ ಆಗತೆ ಊರ್ಧ್ವಂ ಪ್ರಾಣಾಹ ಉತ್ಕರಾಮಂತಿ. ಮನುಸ್ಮೃತಿಯಲ್ಲಿ ಮನು ಹೇಳ್ತಾನೆ, ದೊಡ್ಡವರು ಬಂದಾಗ ಚಿಕ್ಕವರು ಎದ್ದು ನಿಲ್ಲದೆ ಹೋದರೆ ಅವರ ಪ್ರಾಣ ಮೇಲೆ 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 ಹೋಗ್ತಾ ಇರ್ತದೆ ಅಂತೆ, ಉಸಿರು ಹೋಗ್ತಾ ಇರ್ತದೆ ಅಂತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಎದ್ದು ನಿಂತರೆ ಆ ಉಸಿರು ಮೇಲೆ ಹೋದದ್ದಕ್ಕೂ ಇವ ಎದ್ದು ನಿಂತದ್ದಕ್ಕೂ ಸರಿಯಾಗಿ ಅದು ಗಟ್ಟಿ ನಿಂತು ಬಿಡ್ತದೆ ಅಂತೆ. ಆದ್ದರಿಂದ ಪ್ರತ್ಯುತ್ಥಾನ ಅಭಿವಾದಾಭ್ಯಾಂ, ಎದ್ದು ನಿಂತು ಬಗ್ಗಿ ನಮಸ್ಕರಿಸುವುದರ ಮೂಲಕವಾಗಿ ಆಯುಷ್ಯವನ್ನು ನಾವು ವೃದ್ಧಿ ಮಾಡಿಕೊಳ್ಬೇಕು. ಹಾಗೆ ನಾನು ನಿನ್ನ ತಂದೆ ಬಂದಾಗ ಎದ್ದು ನಿಲ್ಲಬೇಕಿತ್ತು, ಆದರೆ ಏನು ಮಾಡೋಣ, ನಿನ್ನ ಅಪ್ಪ ಬಂದದ್ದೇ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿದ. ಅಲ್ಲ, ಬಂದದ್ದು ಗೊತ್ತಾಗಲಿಲ್ವಾ? 3 ಕಣ್ಣುಂಟು, ನಮಗೆ 2 ಕಣ್ಣಿರುವುದು, 3 ಕಣ್ಣಿದ್ದು ಗೊತ್ತಾಗಲಿಲ್ವಾ? ಆಗ ರುದ್ರದೇವ ಸತ್ಯ ಹೇಳ್ತಾನೆ. ಅಂದರೆ ಹೆಂಡತಿ ಹತ್ರ ಸುಳ್ಳು ಹೆಚ್ಚು ಹೇಳಿದರೆ ನಡೆಯೋಲ್ಲ ಅಂತ ಗೊತ್ತಾಯ್ತು, ಸತ್ಯ ಹೇಳ್ತಾನೆ. ಅದು ಏನಾಯಿತು ಅಂತ ಹೇಳಿದರೆ, ನಾವು ದೊಡ್ಡವರು ಬಂದಾಗ ಎದ್ದು ನಿಲ್ಲುವುದು ಆ ವ್ಯಕ್ತಿ ಬಂದಿದ್ದಾನೆ ಅಂತಲ್ಲ. ರಥ ಬಂದಾಗ ನಾವು ಎದ್ದು ನಿಂತು ಯಾಕೆ ಕೈ ಮುಗಿತೇವೆ? ಅದು ಮರದ ರಥ, ಅದಕ್ಕೆ ಕೈ ಮುಗಿಬೇಕಾದ ಅವಶ್ಯಕತೆ ಇಲ್ಲ. ರಥದಲ್ಲಿ ದೇವರು ಬಂದ, ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ರಥದಲ್ಲಿರುವ ದೇವರನ್ನು ಕಂಡಲ್ವಾ ನಾವು ಎದ್ದು ನಿಂತು ನಮಸ್ಕರಿಸುವುದು. ಈ ಶರೀರ ಅನ್ನುವುದು ಒಂದು ರಥ. 60 ವರ್ಷ ಆದಾಗ ಉಗ್ರ ರಥ, 70 ವರ್ಷ ಆದಾಗ ಭೀಮರಥ. ಅದು ಸ್ವಲ್ಪ ರಥ ಅದು. ಶರೀರ ಅನ್ನೋದು ಒಂದು ರಥ. ಆ ರಥದಲ್ಲಿ ದೇವರು ಸಾಕ್ತಾ ಇದ್ದಾನೆ. ದೇವರು ಅಲ್ಲಿ ಬರುವಾಗ ದೇವರಿಗೆ ಕೈ ಮುಗಿಯುವುದಕ್ಕೆ ನಾವು ಎದ್ದು ನಿಂತು ಪ್ರತ್ಯುದ್ಗಮ ಪ್ರತ್ರಯಣಾಭಿವಾದನಂ ವಿಧೀಯತೆ ಸಾಧು ಬಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯೈವ ನ ದೇಹ ಮಾನಿನೇ. ದೊಡ್ಡವರು ಬಂದಾಗ ಪ್ರತ್ಯುದ್ಗಮ, ಅಲ್ಲಿ ಬರ್ತಾ ಇದ್ದ ಹಾಗೆ ಕಣ್ಣು ಕೊಡುವುದು. ಹತ್ತಿರಕ್ಕೆ ಬಂದಾಗ ಎದ್ದು ನಿಂತು ಮುಂದಕ್ಕೆ ಹೋಗಿ ಅವರನ್ನು ಪ್ರತ್ಯುದ್ಗಮ ಮಾಡುವುದು, ಎದುರುಗೊಳ್ಳುವುದು. ಪ್ರಶ್ರಯಣ, ಅವರ ಕೈ ಹಿಡಿದು ಅವರಲ್ಲಿ ತಮ್ಮಲ್ಲಿರತಕ್ಕಂತಹ ಭಾವ ಏನು ವಾತ್ಸಲ್ಯ ಭಾವವೋ ಅಥವಾ ತನ್ನಲ್ಲಿರುವ ಗೌರವ ವಿಧೇಯ ಭಾವವೋ ಅದನ್ನು ತೋರಿಸುವುದು. ಆಮೇಲೆ ಅಭಿವಾದನಂ, ಕಿವಿ ಮುಟ್ಟಿ ಕೈ ಹಿಡಿದು ಪಾದವನ್ನು ಮುಟ್ಟಿಕೊಂಡು ಮಾಡ್ತಕ್ಕಂತಹ ಅಭಿವಾದನ. ಇವೆಲ್ಲವೂ ಕೂಡ ಬಂದಂತಹ ಮನುಷ್ಯನಿಗೆ ನಾವು ಮಾಡುವುದಲ್ಲ. ನಾ ದೇಹಮಾನಿನೇ, ಆ ದೇಹದಲ್ಲಿ ಅಭಿಮಾನವುಳ್ಳಂತಹ ಚೇತನಕ್ಕೆ ಮಾಡುವುದಲ್ಲ. ಎಲ್ಲ ದೇಹದಲ್ಲೂ ಇದ್ದು ಆ ದೇಹದಲ್ಲಿ ಅಭಿಮಾನವಿಲ್ಲದೆ ಇದ್ದಂತಹ ಆ ಪರತತ್ವಕ್ಕೆ ಗುಹಾಶಯ, ಹೃದಯ ಗುಹೆಯಲ್ಲಿ ಸ್ಥಾನವನ್ನು ಪಡೆದಿರುವ ಭಗವಂತನಿಗೆ ನಾವು ನಮಸ್ಕಾರ ಮಾಡುವುದು. ಆದ್ದರಿಂದ ನಮಸ್ಕಾರ ಮಾಡಿಸಿಕೊಂಡಾವ ಏನು ಹೇಳಬೇಕು? ಶ್ರೀಕೃಷ್ಣ ನಾರಾಯಣ ಅಂತ ಹೇಳಬೇಕು. ನನ್ನ ಒಳಗಿದ್ದವರಿಗೆ ತಲುಪಿಸ್ತೇನೆ ಅಂತ ಅರ್ಥ. ನೀವು ಕಟ್ಟದ್ದಂಗಲ್ಲ, ಅವರಿಗೆ ಅದು ಅಂತ ಆತ ಯೋಚನೆ ಮಾಡಬೇಕು. ಆದರೆ ಏನು ಮಾಡೋಣ, ನಿನ್ನ ತಂದೆ ಬಂದದ್ದು ಹೌದು, ಆದರೆ ಖಾಲಿ ರಥ ಬಂದ ಹಾಗೆ, ಅದರಲ್ಲಿ ದೇವರು ಕಾಣಿಸಲಿಲ್ಲ. ಯಾಕಂದರೆ ದೇವರು ಕೂತುಕೊಳ್ಬೇಕಾದ್ರೆ ಪರಿಶುದ್ಧವಾದಂತಹ ರಥ ಆಗಬೇಕು. ರಥದಲ್ಲೇ ಪ್ಲಾಸ್ಟಿಕ್ ಬಾಟ್ಲಿ ಕುಡಿದು ಅಲ್ಲೇ ಇಟ್ಟು ಬಂದರೆ ಆ ರಥದಲ್ಲಿ ದೇವರು ಕೂತುಕೊಳ್ಳುವುದು ಹೇಗೆ ಸಾಧ್ಯ? ಅಂದರೆ ರಥ ಶುದ್ಧವಾಗಿರಬೇಕಲ್ವಾ? ಇವನ ಹೃದಯದಲ್ಲಿ ಅಹಂಕಾರ ಅಂತಕ್ಕಂತಹ ಮಲದಿಂದ ಅದು ಕೆಸರಾಗಿ ಹೋಗಿತ್ತು. ಕೆಸರಾದಂತಹ ನಿನ್ನ ತಂದೆಯ ಹೃದಯದಲ್ಲಿ ದೇವರು ಕಾಣಿಸಲಿಲ್ಲ. ಪಕ್ಕದಲ್ಲೇ ಇದ್ದಂತಹ ಚತುರ್ಮುಖ ಬ್ರಹ್ಮ, ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ, ಶುದ್ಧವಾದ ಸತ್ವ ಮಹಾಸತ್ವ ಅಂತ ಕರೆಸಿಕೊಳ್ಳತಕ್ಕಂತಹ ಚತುರ್ಮುಖ ಬ್ರಹ್ಮನಲ್ಲಿ ಸಂಸ್ಥಿತನಾದಂತಹ ಭಗವಂತನಲ್ಲಿ ನನ್ನ ಮನಸ್ಸು ಧ್ಯಾನ ರಥವಾಗಿತ್ತು. ಆ ಧ್ಯಾನ ರಥವಾಗಿದ್ದ ಹೊತ್ತಿಗೆ ನಿನ್ನ ತಂದೆಯಾದಂತಹ ದಕ್ಷ ಬಂದ. ಆದರೆ ದಕ್ಷನಲ್ಲಿ ಎದ್ದು ನಿಂತು ನಮಸ್ಕರಿಸಬೇಕಾದ ಅರ್ಹತೆ ಕಾಣಿಸಲಿಲ್ಲ. ಹಾಗಾಗಿ ನಾನು ಎದ್ದು ನಿಲ್ಲಕ್ಕೆ ಆಗಲಿಲ್ಲ. ನಿಲ್ಲಬೇಕು ಅಂದರೆ ನಿಲ್ಲಕ್ಕೆ ಆಗಲಿಲ್ಲ, ಯಾಕಂದರೆ ದೇವರು ಬಂದಿರಲಿಲ್ಲ. ಇಷ್ಟು ನಡೆದದ್ದು ಅಂತ. ಆದರೆ ಇದು ಪಾರ್ವತಿ, ನಮ್ಮ ಸತೀದೇವಿಗೆ ಎಷ್ಟು ಸಮಾಧಾನ ಆಗ್ತದೆ. ಯಾಕಂದರೆ ಆಕೆಗೆ ಏನಾದರೂ ಮಾಡಿ ತವರು ಮನೆಗೆ ಗಂಡನನ್ನು ಎಳ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿ ಬಂದವರು. ಆದ್ದರಿಂದ ಅವಳಿಗೆ ನೀವು ಅಂಥದ್ದೆಲ್ಲ ವೇದಾಂತ ಮಾತಾಡಬೇಡಿ ಅಂತ ಶುರು ಮಾಡಿ. ಇದು ಇವತ್ತಿಗೆ ಮಾತಾಡುವ ವಿಷಯ ಅಲ್ಲ. ನನಗೆ ಇದೇ ಪ್ರಶ್ನೆ, ಒಂದೇ ಪ್ರಶ್ನೆ, ಅಲ್ಲಿ ದೇವರು ಇದ್ದರೂ ಬಿಟ್ಟರು ಯಾರಿಗೆ ಗೊತ್ತಾಗ್ತದೆ? ಅದು ಏನಿದ್ರು ದಕ್ಷನಿಗೆ ಖುಷಿಯಾಗುವುದಕ್ಕೆ ಒಂದು ನಾಟಕ ಮಾಡ್ಬೋದಿತ್ತಲ್ವ, ಎದ್ದು ನಿಂತು ಮಾಡ್ಬೋದಿತ್ತಲ್ವ. ಇದನ್ನು ಚರ್ಚೆ ಮುಂದುವರಿಸಲಿಲ್ಲ ಅಂತ ಯಾಕೆ? ಅದೆಲ್ಲ ಬೇಡ, ನೀವು ಬರ್ತೀರೋ ಇಲ್ವೋ ಹೇಳಿ ಅಂತ ಶುರು ಮಾಡಿ. ನೀವು ಬರ್ತೀರೋ ಇಲ್ವೋ ಅಥವಾ ನಾನು ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡೋಣ ಅಂತ. ರುದ್ರದೇವನಿಗೆ ಅರ್ಥ ಆಯಿತು, ಇವಳು ಹೋಗುವುದಕ್ಕೆ ಸಿದ್ಧಳಾಗಿದ್ದಾಳೆ. ಅವಳನ್ನು ಹೋಗಬೇಡ ಅಂತ ನಾನು ತಡೆದ್ರೆ ಇಲ್ಲಿ ಚಂಡಿ ಚಾಮುಂಡಿಯಾಗಿ ನಿಲ್ತಾಳೆ, ದುರ್ಗೆಯಾಗಿ ನಿಂತು ಬಿಡ್ತಾಳೆ. ಶರೀರವನ್ನು ಇಲ್ಲೇ ಕಳ್ಕೊಳ್ಳುವ ಸಾಧ್ಯತೆಗಳುಂಟು. ಹೋಗು ಅಂತ ಹೇಳಿದರೆ ಅಲ್ಲಿ ಹೋಗಿ ಶರೀರ ಕಳ್ಕೊಳ್ತಾಳೆ. ಅಂತೂ ಏನಾದರೂ
ದಾಕ್ಷಾಯಿಣಿ ಅನ್ನುವ ಹೆಸರಿನಲ್ಲಿ ಇವಳು ನನ್ನ ಪತ್ನಿಯಾಗಿರುವುದಕ್ಕೆ ಅವಕಾಶ ಇಲ್ಲ ಅನ್ನುವುದನ್ನು ವಿಧಿಯನ್ನು ತಿಳಿದಂತಹ ರುದ್ರ ತಾನು ಪದ್ಮಾಸನ ಹಾಕಿಕೊಂಡು ಪಕ್ಕದಲ್ಲಿದ್ದ ಬದರೀ ಷಂಡಕ್ಕೆ ಒರಗಿಕೊಂಡು ಬದರೀ ವೃಕ್ಷಕ್ಕೆ ಒರಗಿಕೊಂಡು ತಾನು ಎರಡೂ ಕೈಗಳಲ್ಲೂ ಚಿನ್ಮುದ್ರೆಯನ್ನು ಹಾಕಿಕೊಂಡು ಸ್ಥಾಣುವಾಗಿ ಹೋದ. ಸ್ಥಾಣು ಅಂದರೆ ಅಲುಗಾಡದೇ ಇದ್ದವ ಅಂತ ಅರ್ಥ. ಸ್ಥಾಣುವಾಗಿ ಕುಳಿತು ಬಿಟ್ಟ. ಈಕೆ ಹತ್ತಿರಕ್ಕೆ ಬರ್ತಾಳೆ. ಅಲ್ಲ, ನಾನು ಕೇಳಿದ್ದಕ್ಕೆ ಉತ್ತರ ಹೇಳಲಿಲ್ಲ, ಸ್ವಲ್ಪ ಜೋರಾಗಿ ಕೇಳಿದೆ ಅನಿಸುತ್ತೆ, ಬೇಡ ಸಮಾಧಾನದಲ್ಲಿ ಕೇಳ್ತೇನೆ ಅಂತ ಮತ್ತೆ ಸಮಾಧಾನದಲ್ಲಿ ಕೇಳ್ತಾಳೆ. ಸೇಳೆ ಮಾಡ್ತಾಳೆ. ಒಲಿಸಿಕೊಳ್ಳುವುದಕ್ಕೆ ಬೇಕಾಗುವ ಹಾವಭಾವ ವಿಲಾಸಗಳಿಂದ ತನ್ನನ್ನು ತಾನು ಬಗ್ಗಿಸಿಕೊಳ್ತಾಳೆ. ಏನು ಮಾಡಿದರೂ ರುದ್ರ ಸ್ಥಾಣುವಾದವ ಅಂತರ್ಮುಖನಾದವ ಹೊರಗೆ ಬರಲಿಲ್ಲ. ಕೊನೆಗೆ ಇವಳು ನಾನು ಹೊರಟೇ ಸಿದ್ಧ ಅಂತ ತೀರ್ಮಾನಿಸಿ ಅಲ್ಲಿಂದ 4 ಹೆಜ್ಜೆ ಹೊರಗೆ ಇಡ್ತಾಳೆ. ಹೊರಗಿಟ್ಟ ಮೇಲೆ ಮತ್ತೊಮ್ಮೆ ಹತ್ತಿರಕ್ಕೆ ಬಂದು ಕೊನೆ ಬಾರಿ ಒಂದು ಸಲ ಕೇಳಿ ನೋಡೋಣ, ರುದ್ರನು ಬರ್ತಾನೋ ಅಂತ ಕೇಳೋಣ ಅಂತ ಕೇಳ್ತಾಳೆ. ಅವ ಮಾತಾಡುವುದಿಲ್ಲ. ಆಗ ಮೌನಂ ಸಮ್ಮತಿ ಲಕ್ಷಣಂ ಅಂತ ಯಾವುದೋ ಒಂದು ಹಿಂದೆ ಓದಿದ್ದು ನೆನಪಾಯಿತು. ಮಾತಾಡ್ತಾ ಇಲ್ಲ ಅಂತಾದರೆ ನಾವು ಹೊರಡಬಹುದು ಅಂತ ಆಲೋಚಿಸ್ತಾಳೆ. ಕೋಪ ಬರ್ತದೆ. ನನ್ನ ಗಂಡ ಒಂದು ನಾನು ಬೇಡಿಕೆ ಇಟ್ಟದ್ದು, ಇಲ್ಲಿಯ ತನಕ ಒಂದೇ ಒಂದು ಕಂಠಕ್ಕೆ ಆಭರಣ ಕೊಡು ಅಂತ ಕೇಳಲಿಲ್ಲ, ಅವನ ಹಾವನ್ನೇ ಸುತ್ತಿಕೊಂಡು ಬದುಕಿದವಳು. ಆದರೆ ಇವತ್ತು ಒಮ್ಮೆ ನಮ್ಮ ತವರು ಮನೆಗೆ ಬಾ ಅಂತ ಕರೆದ್ರೆ ನನ್ನ ಪತಿ ಒಲ್ಲೆ ಅಂತ ಹೇಳ್ತಾ ಇದ್ದಾನೆ ಅಂತ ಸಿಟ್ಟು ಬಂತಂತೆ. ಆ ಸಿಟ್ಟಿನಿಂದ ಆಕೆಯ ಶರೀರ ಪರ್ವತವನ್ನು ಪುಡಿ ಮಾಡುವಷ್ಟು ಗಟ್ಟಿಯಾಯಿತು. ಆಕೆ ಜೋರಾಗಿ ತನ್ನ ತಂದೆಯ ಮನೆಗೆ ಹೋಗ್ತೇನೆ ಅಂತ ಹೆಜ್ಜೆ ನೆಲಕ್ಕಿಟ್ಟರೆ ಪರ್ವತ ಬಿರಿಯುವುದಕ್ಕೆ ಪ್ರಾರಂಭವಾಯಿತು. ಇಂತಹ ಚಂಡೀ ಸ್ಥಿತಿಯನ್ನು ಕಂಡಂತಹ ರುದ್ರ ಪಾರ್ಶ್ವದ ಗಣಗಳೆಲ್ಲ, ನಂದಿ ಪ್ರಭೃತಿಗಳೆಲ್ಲ ಈಕೆಯನ್ನು ಅನುಸರಿಸಿಕೊಂಡು ಸಾಗಿ ಬರ್ತಾರೆ. ಇವಳು ಅಲಕನಂದೆಯ ತೀರದ ಮೂಲಕ ಸಾಗಿ ಸಾಗಿ ಭಾಗೀರಥಿಯ ತೀರದಲ್ಲಿ ಸಾಗ್ತಾ ಕೊನೆಗೆ ಇವತ್ತಿನ ಗಂಗಾದ್ವಾರ ಹರಿದ್ವಾರಕ್ಕೆ ಬಂದು ಸೇರ್ತಾಳೆ. ಅಲ್ಲಿ ದಕ್ಷನ ಯಜ್ಞವಾಟ. ಈತನ ಹಿಂದೆ ಭಾರೀ ಹೊಗೆಯನ್ನು ಎಬ್ಬಿಸಿಕೊಂಡು ನಾನಾ ರೀತಿಯ ಡಮರು ಡಕ್ಕೆಗಳನ್ನು ಹೊಡೆದುಕೊಂಡು ಪ್ರಮಥಗಣಗಳೆಲ್ಲ ಬಂದಿದ್ದಾವೆ. ಅವನ್ನೆಲ್ಲ ಇವಳು ಒಂದು ಸಲ ಕನ್ಸನ್ನೆ ಮಾಡ್ತಾಳೆ, ನೀವು ಸ್ವಲ್ಪ ಇಲ್ಲೇ ನಿಂತುಕೊಳ್ಳಿ, ಯಾಕಂದರೆ ದೊಡ್ಡ ದೊಡ್ಡ ಋಷಿಗಳು ವೇದಘೋಷ ಮಾಡ್ತಾ ಇದ್ದಾರೆ, ಅವರಿಗೆ ಕಿರಿಕಿರಿ ಆಗಬಾರ್ದು, ಅವರ ವೇದಘೋಷ ಶಾಂತವಾಗಿ ನಡಿಬೇಕು, ನೀವು ಸ್ವಲ್ಪ ಬದಿಯಲ್ಲಿರಿ, ಯಾಕಂದರೆ ನಿಮ್ಮದೆಲ್ಲ ನಡತೆ ಅವರಿಗೆ ಇಷ್ಟ ಆಗ್ತದೋ ಇಲ್ಲೋ, ಎಲ್ಲ ಪರ್ವತದವರು, ನಾವೆಲ್ಲ ಗಿರಿಜನರು, ನಾವೆಲ್ಲ ಪರ್ವತದ ಜನ, ಗಿರೀಶನ ಜನರು ಅಲ್ವಾ. ಆದ್ದರಿಂದ ಇವರಿಗೆ ಈ ಎಲ್ಲ ವ್ಯವಹಾರ ಇಷ್ಟ ಆಗಲಿಕ್ಕಿಲ್ಲ, ನೀವು ಇಲ್ಲಿ ನಿಂತುಕೊಳ್ಳಿ, ನಾನು ಯಾಗ ಪ್ರವೇಶಿಸಿ ಬರ್ತೇನೆ ಅಂತ ಯಾಗಶಾಲೆಯ ಒಳಗೆ ಪ್ರವೇಶ ಮಾಡಿದ್ವಿ. ಈಕೆ ಬರುವ ವಿಷಯ ಅಲ್ಲಿದ್ದವರಿಗೆಲ್ಲ ಗೊತ್ತಾಗಿದೆ, ಯಾಕಂದರೆ ಆ ಪ್ರಮಥ ಗಣಗಳು ಅಷ್ಟು ಶಬ್ದ ಮಾಡ್ತಾ ಬಂದಿದ್ದಾವೆ. ಈಗ ದೇವಸ್ಥಾನಕ್ಕೆ ಬರುವವರೆಲ್ಲ ಗಂಟೆ ಹೊಡೆದು ದೇವರನ್ನು ಮಲಗಲಿಕ್ಕೆ ಬಿಡುವುದಿಲ್ಲ ಅಲ್ವಾ. ಹಾಗೆ ಇವರು ಯಾಗಕ್ಕೆ ಬರುವಾಗ ಹೊಡ್ಕೊಂಡೇ ಬಂದದ್ದು, ಡಕ್ಕೆ ಡಮರುಗಳನ್ನು ಹೊಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಬಂದಿದ್ದಾಳೆ ನಮ್ಮ ತಂಗಿ ಅಂತ ಅಕ್ಕಂದಿರಿಗೂ ಕೂಡ ಗೊತ್ತಾಗಿದೆ. ಅವರಿಗೆ ಭಾರಿ ಖುಷಿ, ಅಂತೂ ಬಂದಲ್ವ ನಮ್ಮ, ಎಷ್ಟು ಸಮಯ ಆಯಿತು ನಾವು ನಮ್ಮ ತಂಗಿಯನ್ನು ನೋಡದೆ ಅಂತ. ಅವರು ಬಾಗಿಲಿಂದ ಹೊರಗೆ ಬಂದ್ರಂತೆ. ಹೊರಗೆ ಬಂದು ಈಕೆಯನ್ನು ಅಪ್ಪಿಕೊಂಡು ಮುದ್ದಾಡಿಕೊಂಡು ಖುಷಿಪಟ್ಟರು. ನಿಮ್ಮ ಮನೆಯವರು ಬರಲಿಲ್ವಾ ಅಂತ ಕೇಳಿದ್ರು. ಇವಳಿಗೆ ಹೇಗಾಗಬೇಡ, ಅವರು ಬರುವಾಗ ಆ ಕಡೆ ಅವರು ಬಂದರು ಈಕೆಯನ್ನು ಎದುರುಗೊಳ್ಳುವುದಕ್ಕೆ. ಆಗ ಅವರ ಗಂಡಂದಿರು ಬಂದರು ಅಂತ ಹೇಳಿದ್ರೆ ಗಂಡ ಬಂದ. ಈ 13 ಜನ ಅಕ್ಕಂದಿರು ಬರುವಾಗ ಒಬ್ಬ ಗಂಡ ಬಂದ, ಧರ್ಮ ಪ್ರಜಾಪತಿಯು ಬಂದ. ಅವನು ಎದುರುಗೊಳ್ತಾನೆ, ನಮ್ಮ ಬಾಬ ಬರಲಿಲ್ವಾ ಅಂತ ಅವರು ಕೇಳುವುದು. ಇದನ್ನೇ ಈಕೆಗೆ ಮನಸ್ಸಿಗೆ ಕಿರಿಕಿರಿ ಆಗುವುದಕ್ಕೆ ಪ್ರಾರಂಭ ಆಯಿತು. ಹೇಗೆ ಹೇಳಬೇಕು, ಯಾಕೆ ಬರಲಿಲ್ಲ ಅಂದರೆ ಸಿಕ್ಕಾಬಿಟ್ಟೆ ಬ್ಯುಸಿ ಅಂತ ಹೇಳುವುದು ಅವನನ್ನು. ಅಲ್ಲ, ಪರ್ವತದಲ್ಲಿ ಏನು ಅಂತದ್ದು ಕೆಲಸ ಅಂತ ಕೇಳ್ತಾರೆ ಅವರು. ಹಾಗಾಗಿ ಇವಳು ಉತ್ತರಿಸಲೇ ಇಲ್ಲ, ಮುಖವನ್ನು ನಗೂ ಇಲ್ಲದ ಮುಖದಲ್ಲಿ ಒಳಗೆ ಪ್ರವೇಶ ಮಾಡ್ತಾಳೆ. ಯಾಕಂದರೆ ಅಮ್ಮ ಬಂದಿರಲಿಲ್ಲ ಎದುರುಗೊಳ್ಳುವುದಕ್ಕೆ, ಪ್ರಸೂತಿ ದೇವಿಯನ್ನು ಆಕೆ ಕಾಣಲಿಲ್ಲ. ಮೊದಲು ಹೋಗಿ ಮಾತೃದೇವೋಭವ, ಆಮೇಲೆ ಅಲ್ವಾ ಈ ಅಕ್ಕ ದೇವೋಭವ, ಆಮೇಲೆ ಅಕ್ಕ ಸಮ್ಮೇಳನ ಎಲ್ಲ ಆಮೇಲೆ ನಡೆಯೋದು. ಮೊದಲು ಮಾತೃ ಸಮ್ಮೇಳನ ಆಗಬೇಕು. ಆದರೆ ಮಾತೃ ಸಮ್ಮಿಲನಕ್ಕೋಸ್ಕರ ಮಾತೃವಿನ ಹತ್ರ ಹೋಗ್ತಾಳೆ. ಹೋದರೆ ಅಮ್ಮ ಹೇಳ್ತಾ ಇದ್ದಾಳೆ, ಈ ಪಕ್ಕದಲ್ಲಿದ್ದವ ಬಿಡ್ತಾ ಇಲ್ಲ ಹೇಳಲಿಕ್ಕೆ. ಹೋದರೆ ಜಾಗ್ರತೆ ಅಂತ ಹೇಳಿಬಿಟ್ಟೆ. ಕೊನೆಗೆ ಕೈ ಕೊಸರಿಕೊಂಡು ಬಳೆ ತುಂಡಾದರೂ ತೊಂದರೆ ಇಲ್ಲ, ಓಡಿ ಬರ್ತಾಳಂತೆ ಆ ತಾಯಿ. ಓಡಿ ಬಂದು ಈ ಮಗುವನ್ನು ಅಪ್ಪಿಕೊಳ್ತಾಳೆ, ಕಣ್ಣಲ್ಲಿ ನೀರು ಹಾಕ್ತಾಳೆ. ಏನು ಮಾಡುವುದು, ನಿನಗೆ ಒಂದು ಆಹ್ವಾನ ಕೊಡುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ, ಬಂದವಳನ್ನು ಸರಿಯಾಗಿ ಪ್ರೀತಿಯಿಂದ ಎದುರುಗೊಳ್ಳುವುದಕ್ಕೂ ನನಗೆ ಅರ್ಹತೆ ಇಲ್ಲದ ಸ್ಥಿತಿ ಬಂತು. ಯಾಕಂದರೆ ನಾನು ಇವನ ಹೆಂಡತಿ ಅಂತ, ಇವನ ಹೆಂಡತಿ, ದಕ್ಷನ ಹೆಂಡತಿ ಆಗಿದ್ದೇನೆ. ಅವ ಹೇಳಿದ ಹಾಗೆ ನಡ್ಕೊಳ್ಳುವುದು ನನ್ನ ಧರ್ಮ, ನೀನಿಲ್ಲಿ ಕೂತುಕೋ, ಅಕ್ಕಂದಿರೆಲ್ಲ ನೋಡಿಕೊಳ್ತಾರೆ ಅಂತ ಹೇಳಿ ಓಡಿ ಓಡಿ ಬಂದು ಪ್ರದಕ್ಷಿಣಾಕಾರವಾಗಿ ಮತ್ತೆ ಬಂದು ಗಂಡನ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಈಕೆಗೆ ತನ್ನನ್ನು ಯಾರು ಸ್ವಾಗತಿಸಿದರೂ ಕೂಡ ಮನಸ್ಸಿಗೆ ಹತ್ತಲಿಲ್ಲ. ಅಪ್ಪ ಹೇಗಿದ್ದಾನೆ ಅಂತ ಅಪ್ಪನ ಮುಂದೆ ಮುಂದೆ ಓಡಾಡ್ತಾಳೆ. ಸ್ವಲ್ಪ ಸೆರಗನ್ನು ಅವನ ಮುಖಕ್ಕೆ ಬೀಸುವ ಹಾಗೆ, ಮಡಿ ಹೋಗಬಾರ್ದು ಆದರೆ ಬೀಸಬೇಕು ಅಂತ, ಸೆರಗು ಮುಖಕ್ಕೆ ಬೀಸುವ ಹಾಗೆ ಬೀಸಿಕೊಂಡು ಓಡಾಡ್ತಾಳೆ. ತಲೆ ಎತ್ತಿಯೂ ನೋಡುವುದಿಲ್ಲ.
ಆಶ್ಚರ್ಯ ಏನು ಅಂತೇಳಿದರೆ, ದಕ್ಷನ ಪಕ್ಕದಲ್ಲಿ ಪುರೋಹಿತರಾಗಿ ಭೃಗು ಮಹರ್ಷಿಗಳಿದ್ದಾರೆ, ದೊಡ್ಡ ಗಡ್ಡದವರು ಭೃಗು ಮಹರ್ಷಿಗಳು. ಭೃಗು ಮಹರ್ಷಿಗಳು ಕೂಡ ಈಕೆಯನ್ನು ನೋಡಿ ಮಾತಾಡಿಸುವುದಿಲ್ಲ. ಇವಳು ಅಂದುಕೊಳ್ತಾರೆ ಭೃಗು ಮಹರ್ಷಿಗಳು ಮಾತಾಡದೇ ಇದ್ದದ್ದು ಸರಿ, ಯಾಕಂದರೆ ಪುರೋಹಿತರು ಯಜ್ಞಕ್ಕೆ ಕೂತು ಮೇಲೆ ಮಾತಾಡಬಾರ್ದು ಅಂತುಂಟು. ಆದರೆ ಮಾತಾಡಲೇಬೇಕಾದಾಗ ಸಂಸ್ಕೃತದಲ್ಲಿ ಮಾತಾಡಬೇಕು ಅಂತುಂಟು. ನನಗೆ ಸಂಸ್ಕೃತ ಬರ್ತದೆ, ಕೊನೆ ಪಕ್ಷ ಸಂಸ್ಕೃತದಲ್ಲಾದರೂ ನನ್ನ ಹತ್ರ ಮಾತಾಡ್ಬೋದಿತ್ತಲ್ವ ಅಂತ ಅನಿಸಿತು. ಆದರೆ ಅವರು ಯಜಮಾನ ಹೇಳಿದ ಹಾಗೆ ಕೇಳಬೇಕು. ಯಜಮಾನರು ಹೇಳಿದ್ದಾರೆ, ನಿಮಗೆ ಈ ಯಾಗದಲ್ಲಿ 3 ಪಟ್ಟು ದಕ್ಷಿಣೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಯಜಮಾನ. ಅದಕ್ಕೆ ಭೃಗು ಒಪ್ಪಿಕೊಳ್ಳಿಲ್ಲ, ಸಾಧ್ಯ ಇಲ್ಲ, ನಾವು ರುದ್ರನಿಗೆ ಆಹುತಿ ಕೊಡದೆ ಯಾಗ ಮಾಡುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ವಿಧಾನ ಇಲ್ಲ, ನಾವು ಯಾಗ ಮಾಡುವುದು ಅಂದರೆ ಶಾಸ್ತ್ರ ಹೇಳಿದ ಹಾಗೆ ಅಂತ. ಆಗ 6 ಪಟ್ಟು ಕೊಡ್ತೇನೆ ಅಂತ ಹೇಳಿದ್ರಂತೆ. ಹಾಗಾದರೆ ಅದರಲ್ಲಿ 3 ಪಟ್ಟು ಕೊಟ್ಟದ್ರಲ್ಲಿ 2 ಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಇನ್ನು 3 ಪಟ್ಟಾದರೂ ಉಳಿತದಲ್ಲ, ಅದರಿಂದ ಆಗಬಹುದು ಅಂತ ಹೇಳಿ ಭೃಗು ಮಹರ್ಷಿಗಳು ಈ ಯಾಗಕ್ಕೆ ಒಪ್ಪಿಕೊಂಡದ್ದು. ಅರುದ್ರ ಯಾಗ ಅಂತ ಇದಕ್ಕೆ ಹೆಸರು, ರುದ್ರಾಹುತಿ ಇಲ್ಲದ ಯಾಗ. ಅವರೂ ಮಾತಾಡಿಸಲಿಲ್ಲ. ಈಕೆಗೆ ಅಪ್ಪನ ವರ್ತನೆ ನೋಡಿ ಒಂದು ಸಲ ಮನಸ್ಸಿನಲ್ಲಿ ತುಂಬ ಬೇಸರ ಆಯಿತು. ಇಂಥ ಅಪ್ಪನ ಮಗಳು ನಾನು, ಆದರೆ ಅಪ್ಪ ತಪ್ಪು ದಾರಿಗೆ ಹೆಜ್ಜೆ ಇಟ್ಟಾಗ ಬುದ್ಧಿ ಹೇಳುವುದು ಬೇರೆ ಗೋತ್ರಕ್ಕೆ ಹೋದಂತಹ ಮಗಳ ಕರ್ತವ್ಯ ಅಂತ ತೀರ್ಮಾನ ಮಾಡ್ತಾಳೆ. ನಾನೀಗ ದಾಕ್ಷಾಯಿಣಿ ಅನ್ನುವುದಕ್ಕೆ ಹೆಚ್ಚಾಗಿ ರುದ್ರಪತ್ನಿಯಾಗಿದ್ದೇನೆ, ಆದ್ದರಿಂದ ಇವನಿಗೆ 2 ಮಾತು ಹೇಳಬೇಕು ಅಂತ ಹೇಳಿ ಹಾಗೆ ಪ್ರದಕ್ಷಿಣಾಕಾರವಾಗಿ ಬಂದು ಯಜ್ಞದ ಈಶಾನ್ಯ ಮೂಲೆಗೆ ಬಂದು ಕೂತುಕೊಳ್ತಾಳೆ. ಅಲ್ಲಿ ಕೂತುಕೊಳ್ತಾಳೆ. ಕೂತುಕೊಳ್ಳುವುದರ ಜೊತೆಗೆ ನೋಡ್ತಾಳೆ, ಈ ಜಾಗ ಯಾಕೆ ಖಾಲಿದೆ, ಉಳಿದ ಎಲ್ಲ ಜಾಗ ನೋಡ್ತಾಳೆ. ಇಂದ್ರನ ದಿಕ್ಕಿನಲ್ಲಿ ಒಂದು ಬಲಿ ಕೊಟ್ಟಿದ್ದಾರೆ, ಅಗ್ನಿಯ ದಿಕ್ಕಿನಲ್ಲಿ ಅಗ್ನಿಗೆ ಬಲಿ ಉಂಟು, ಯಮ, ನಿರುತಿ, ವರುಣ, ವಾಯು, ಸೋಮ ಎಲ್ಲ ದಿಕ್ಕಿನಲ್ಲೂ ಭಾಗ ಇದೆ. ಆದರೆ ಅರುದ್ರ ಭಾಗಂ ತಮವೇಕ್ಷ್ಯ ಚಾಧ್ವರಂ, ರುದ್ರ ಭಾಗ ಮಾತ್ರ ಇಲ್ಲ ಯಜ್ಞದಲ್ಲಿ. ರುದ್ರನ ದಿಕ್ಕು ಖಾಲಿಯಾಗಿದೆ, ಈಶಾನ್ಯ ದಿಕ್ಕು ಖಾಲಿ. ಅದನ್ನು ನೋಡಿ ಅವಳಿಗೆ ಸಿಟ್ಟು ಬಂತು. ಅಪ್ಪನಿಗೆ ಬುದ್ಧಿ ಹೇಳುವುದಲ್ಲ, ಬೈಬೇಕು ಅಂತ ತೀರ್ಮಾನ ಮಾಡಿದ್ದರು. ಯಾಕಂದರೆ ಯಜ್ಞದಲ್ಲಿ ರುದ್ರನಿಗೆ ಆಹುತಿ ಕೊಡದೆ ಹೋದರೆ ಯಾವ ವಿಷ್ಣು ಯಾಗದಲ್ಲೂ ರುದ್ರನಿಗೆ ಕೊನೆಗೊಂದು ಆಹುತಿ ಉಂಟು. ಅದು ವಿಷ್ಣು ಸಂಬಂಧಿಯೇ ಯಾಗ ಆಗಿದ್ದರೂ ಕೊನೆಗೆ ರುದ್ರಭಾಗ ಅಂತ ಶಿಷ್ಟಗಿರದ ಆಹುತಿ ಅಂತ ಕೊಡಲೇಬೇಕು, ಅದಿಲ್ಲದೆ ಹೋದರೆ ಯಜ್ಞ ಪೂರ್ತಿಯೇ ಆಗುವುದಿಲ್ಲ. ಅಂತಹ ರುದ್ರನಿಗೆ ಈತ ಆಹುತಿ ಕೊಡದೆ ಹಮ್ಮಿನಿಂದ ದುರಹಂಕಾರದಿಂದ ಇಂತಹ ಯಾಗವನ್ನು ಕೆಡಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಅವಳು ಅದೇ ಭಾಗದಲ್ಲಿ ಕೂತುಕೊಳ್ತಾಳೆ. ಕೂತುಕೊಂಡು ಅಪ್ಪನನ್ನು ಕೂಗಿ ಕರೀತಾಳೆ, ದಕ್ಷ ಪ್ರಜಾಪತಿ ಅಂತ ಕರೀತಾಳೆ, ಹೆಸರು ಹಿಡಿದು ಕರೀತಾಳೆ. ಕರೆದು ನಿನ್ನಲ್ಲಿ ದಕ್ಷತೆಯೇ ಇಲ್ಲ ಅಂತ ಹೇಳ್ತಾಳೆ. ನೀನು ದಕ್ಷ, ಆದರೆ ದಾಕ್ಷ್ಯವಿಲ್ಲದ ದಕ್ಷ. ಯಾಕೆ ಅಂತ ಹೇಳಿದರೆ, ಯಾವ ಹರ ಅಂತಕ್ಕಂಥ 2 ಅಕ್ಷರ, ಶಿವ ಅನ್ನುವ 2 ಅಕ್ಷರ, ರುದ್ರ ಅಂತ ಹೇಳ್ತಕ್ಕಂಥ 2 ಅಕ್ಷರ, ಅದನ್ನು ನಾವು ಭಕ್ತಿಯಿಂದ ನಾಲಿಗೆಯಲ್ಲಿ ಉಚ್ಚರಿಸಿದರೆ ನಾವು ಜನ್ಮಾಂತರದಲ್ಲಿ ಸಂಪಾದನೆ ಮಾಡಿಟ್ಟಂತಹ ಕೆಟ್ಟ ಪಾಪ ರಾಶಿಯೂ ಕೂಡ ಭಸ್ಮವಾಗಿ ಹೋಗ್ತದೋ ಅಂತಹ ಪರಮ ಮಂಗಳನಾದಂತಹ ಶಿವನನ್ನು ನೀನು ಧಿಕ್ಕರಿಸಿ ಅವಮಾನಿಸುವ ಕೆಲಸವನ್ನು ಮಾಡ್ತಾ ಇದ್ದೀಯಲ್ಲ. ನಾರಾಯಣ ಪಂಡಿತಾಚಾರ್ಯರು ಶಿವನ ಬಗ್ಗೆ ಹೇಳ್ತಾರೆ, ವಿಲಾಸ ನಿಲಯಶ್ಚಿತ ತವ ಶಿರಸ್ತತಿರ್ಮಾಲಿಕ ಕಪಾಲಮಪಿ ತೇ ಕರೆ ತ್ವಮಶಿವೋಸ್ಯ ಅನಂತರ್ಧಿಯಾಂ ತಥಾಪಿ ಭವತಪ್ಪದಂ ಶಿವ ಶಿವೇತ್ಯದೋ ಜಲ್ಪತಾಂ ಅಕಿಂಚನನ ಕಿಂಚನ ಉರಜಿ ನಮಸ್ತ್ಯ ಭಸ್ಮೀಭವತ್. ಆ ಶಿವನ ಸ್ವರೂಪವನ್ನು ಸಾಮಾನ್ಯ ಗಮನಿಸಿದರೆ ನಿವಾಸ ನಿಲಯ ಅಥವಾ ವಿಲಾಸ ನಿಲಯ ಯಾವುದು, ಅವನಿಗೆ ಸ್ಮಶಾನ ಅನ್ನುವುದು ವಾಸಸ್ಥಾನವಾಗಿದೆ. ಕಂಠದಲ್ಲಿ ಧರಿಸಿರುವ ಮಾಲೆ ಯಾವುದು, ಅದು ಅಸ್ಥಿಪಂಜರಗಳಿಂದ ನಿರ್ಮಿತವಾದದ್ದು ಅಥವಾ ಶಿರಸ್ಸು, ಕಪಾಲವನ್ನು ತಾನು ಮಾಲೆಯಾಗಿ ಧರಿಸಿದ್ದಾನೆ, ರುಂಡಮಾಲಾಧಾರಿ ಅಂತ ಅವನಿಗೆ ಹೆಸರು. ಕೈಯಲ್ಲಿ ಕಪಾಲವನ್ನು ಹಿಡಿದಿದ್ದಾನೆ. ಇದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಅಶಿವತ್ವವನ್ನು ಸೂಚಿಸುವಂಥದ್ದು, ಅಮಂಗಲ ಸ್ವರೂಪ ಅನ್ನುವುದು ಕಾಣಿಸ್ತದೆ. ಆದರೆ ತಥಾಪಿ ಭವತಪ್ಪದಂ ಶಿವ ಶಿವೇತ್ಯದೋ ಜಲ್ಪತಾಂ, ನಿನ್ನನ್ನು ಶಿವ ಶಿವ ಅಂತ ಯಾರು ಕೊಂಡಾಡ್ತಾರೋ ಅವರಿಗೆ ಅಕಿಂಚನನ ಕಿಂಚನವು ರಜಿ ನಮಸ್ತೆ ಅಭಸ್ಮೀಭವತ್, ಅಂಥವನದ್ದು ಭಸ್ಮವಾಗದೆ ಪಾಪರಾಶಿ ಉಳಿಯುತ್ತೇನು. ಶಿವ ಅಂತ ನಿನ್ನನ್ನು ಕೊಂಡಾಡಿದರೆ ಸಕಲ ಪಾಪಗಳು ಕೂಡ ನಾಶವಾಗಿ ಹೋಗ್ತಾವೆ. ಅಂತಹ ಶಿವ 2 ಅಕ್ಷರದ ಉಚ್ಚಾರಣೆಯಿಂದ ಸಂಸಾರ ಬಂಧದಿಂದ ಬಿಡುಗಡೆ ಹೊಂದಿ ಭಗವಂತನಲ್ಲಿ ಭಕ್ತಿಯನ್ನು ಅಂಕುರಿಸಿಕೊಳ್ಳುವುದಕ್ಕೆ ಅವಕಾಶ ಇರತಕ್ಕಂಥ ಶಿವ, ಅಂತಹ ಶಿವನನ್ನೇ ನೀನು ಕೆಟ್ಟದಾಗಿ ಆಲೋಚನೆ ಮಾಡಿ ಧಿಕ್ಕರಿಸುವ ಕೆಲಸ ಮಾಡ್ತೀಯಲ್ಲ ಅಂತ ಒಂದಷ್ಟು ಉಪದೇಶವನ್ನು ಕೊಟ್ಟು, ಆದರೆ ಎಷ್ಟು ಹೇಳಿದರೂ ಇವನು ಸುಮ್ಮನೆ ಕಿವಿಯನ್ನು ಆಗಾಗ ಜಾಡಿಸ್ತಾ ಇದ್ದಾನೆ, ಎಲ್ಲಿಯಾದರೂ ಉಪದೇಶ ಅಂಟಿದರೆ ಅದು ಜಾಡಿಸಿಕೊಂಡು ಹೋಗಲಿ ಅಂತ. ಇದನ್ನು ನೋಡಿದಂಥ ಆಕೆಗೆ ಬೇಸರವೂ ಆಗ್ತದೆ. ಅವಳು ಕೊನೆಗೆ ಕೂತಲ್ಲಿಂದ ಎದ್ದು ನಿಲ್ತಾಳೆ. ಎದ್ದು ನಿಂತು ಹೇಳ್ತಾಳೆ,
ನಾನು ಪ್ರಮಥ ಗಣಗಳನ್ನು ದೂರದಲ್ಲಿ ನಿಲ್ಲಿಸಿ ಬಂದದ್ದು. ಯಾಕಂದರೆ ಸರಿಯಾದ ರೀತಿಯ ಯಾಗ ನಡೀತದೆ, ಯಾಗಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ. ಆದರೆ ಈ ಯಾಗ ನಡಿಬಾರ್ದು. ಯಾಗ ನಡಿಬಾರ್ದು ಅನ್ನುವುದಕ್ಕಿಂತ ಹೆಚ್ಚಾಗಿ ನಾನು ಮತ್ತೆ ಶಿವನ ಹತ್ತಿರ ಹೋಗುವ ಹಾಗಿಲ್ಲ. ಶಾಸ್ತ್ರದ ವಿಧಾನ ಇದೆ. ಎಲ್ಲಿಯಾದರೂ ಜ್ಯೇಷ್ಠರಿಗೆ ಅಪಮಾನ ನಡೀತದೆ ಅಂತ ಆದರೆ ಅಂತಹ ಸಭೆಗೆ ಪ್ರವೇಶ ಮಾಡಬಾರ್ದು. ಸಭೆಗೆ ಪ್ರವೇಶ ಮಾಡಿ ಆಯಿತು ಅಂತಾದರೆ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಶಾಂತಂ ಪಾಪಂ ಅಂತ ಹೇಳಿಕೊಂಡು ಅಲ್ಲಿಂದ ಹೊರಗೆ ಹೋಗಬೇಕು. ಅಲ್ಲಿಂದ ಹೊರಗೆ ಹೋಗುವುದಕ್ಕೆ ಅವಕಾಶ ಇಲ್ಲದೆ ಇರುವ ಸ್ಥಿತಿ ಇದ್ದರೆ ಆವಾಗ ಯಾರು ನಿಂದನೆ ಮಾಡ್ತಾ ಇದ್ದಾರೆ ಜ್ಯೇಷ್ಠರನ್ನು, ಅವರ ನಾಲಿಗೆಯನ್ನು ಎಳೆದು ಕತ್ತಿಯಲ್ಲಿ ಕತ್ತರಿಸಿ ಹಾಕಬೇಕು ಅಂತ ವಿಧಾನ ಇದೆ. ಆದರೆ ನಾನೇನು ಮಾಡಲಿ ಹೇಳಿ? ಇಲ್ಲಿ ನಾಲಿಗೆಯನ್ನು ಕತ್ತರಿಸೋಣ ಅಂದರೆ ನನ್ನ ಅಪ್ಪನ ನಾಲಿಗೆ ಅದು. ನಾನು ಎಲ್ಲಿ ಕರ್ಣಂಪಿಧಾಯ ನಿರಯಾತಂತುಂಟು, ಹೊರಗೆ ಹೋಗಬೇಕು ಅಂತ. ಎಲ್ಲಿಗೆ ಹೋಗಬೇಕು? ನನ್ನ ಗಂಡನ ಮನೆಗೆ ಹೋಗಬೇಕು. ಆದರೆ ಗಂಡನನ್ನೇ ನಿಂದನೆ ಮಾಡ್ತಾ ಇರತಕ್ಕಂಥ ಯಜ್ಞ ಇದು. ಗಂಡನಿಗೆ ಹೇಳದೆ ಕೇಳದೆ ಬಂದಿರತಕ್ಕಂಥ ಹೆಣ್ಣು ಮಗಳು ನಾನು. ಅಪ್ಪನನ್ನು ಒಲಿಸಿಕೊಂಡು ಕರ್ಕೊಂಡು ಹೋಗಿ ಶಿವನಿಗೆ ಆಹ್ವಾನ ಕೊಟ್ಟು ಕರ್ಕೊಂಡು ಬರುವಂಥ ಉದ್ದೇಶದಲ್ಲಿದ್ದೆ. ಆದರೆ ಅದು ನಡೀತಾ ಇಲ್ಲವಲ್ಲ. ಹಾಗಾದರೆ ಕೊನೆದ್ದು ಏನು ಹೇಳಿದ್ದಾರೆ ಅಂದರೆ, ಅಷ್ಟೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಅಲ್ಲೇ ಕುಳಿತು ಪ್ರಾಣತ್ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನನಗೆ ಉಳಿದಿರುವ ಗತಿ ಅದು ಅಂತ ಹೇಳಿ ಅದೇ ಈಶಾನ್ಯ ಮೂಲೆಯಲ್ಲಿ ಈಶಾನ್ಯಕ್ಕೆ ಉತ್ತರಕ್ಕೆ ಮುಖ ಮಾಡಿಕೊಂಡು ತಾನು ಪದ್ಮಾಸನ ಹಾಕಿಕೊಂಡು ಕೂತುಕೊಳ್ತಾಳೆ. 2 ಬಾರಿ ಆಚಮನ ಮಾಡ್ತಾಳಂತೆ. ಸಾಮಾನ್ಯ ಹೆಂಗಸರಿಗೆ 1 ಬಾರಿ ಆಚಮನ ಮಾಡಲಿಕ್ಕೆ ವಿಧಾನ ಇರುವುದು. ಬ್ರಾಹ್ಮಣ 2 ಬಾರಿ ಆಚಮನ ಮಾಡಬೇಕು. ಆಚಮ್ಯ ಪುನರಾಚಾಮೇತ್ ಬ್ರಾಹ್ಮಣ ಸರ್ವಕರ್ಮಸು ಅಂತ 2 ಆಚಮನ ಆಗಬೇಕು. ಆದರೆ ಸ್ತ್ರೀಣಾಂ ಚೈವಾಥ ಶೂದ್ರಾಣಾಂ ಸಕೃದಾಚಮನಂ ಭವೇತ್ ಅಂತ ಸ್ತ್ರೀಯರಿಗೆ 1 ಬಾರಿ ಆಚಮನದ ವಿಧಾನ ಇರುವುದು. ಆದರೆ ಇವಳು 2 ಬಾರಿ ಆಚಮನ ಮಾಡ್ತಾಳೆ. ಅದು ಸದ್ಯೋವಧು ವೇದಜ್ಞರು ವೇದದ್ರಷ್ಟಾರರಿಗೆ ಇರತಕ್ಕಂಥ ವಿಧಾನ. 2 ಆಚಮನಗಳನ್ನು ಮಾಡಿ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಶಾಂತ ಸ್ಥಿತಿಗೆ ತಂದುಕೊಳ್ತಾಳೆ. ಆದರೆ ದಕ್ಷನಲ್ಲಿದ್ದಂತಹ ಸಿಟ್ಟು ಕಡಿಮೆ ಆಗ್ತಾ ಇಲ್ಲ. ಮತ್ತಷ್ಟು ಸಿಟ್ಟು ಕಡಿಮೆ ಮಾಡುವುದಕ್ಕೋಸ್ಕರ ಪ್ರಾಣಾಯಾಮ ಪ್ರಾಣದೇವರನ್ನು ತನ್ನಲ್ಲಿ ಆವಾಹನೆ ಮಾಡಿಕೊಂಡು ಉತ್ತರದ ಎತ್ತರದಲ್ಲಿರತಕ್ಕಂತಹ ತನ್ನ ಪತಿಯಾದ ರುದ್ರನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸ್ತಾಳೆ. ರುದ್ರನ ಅಂತರ್ಯಾಮಿಯಾದಂತಹ ಸಂಕರ್ಷಣ ಅನ್ನೋ ಅಗ್ನಿಜ್ವಾಲೆಯಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ತನ್ನ ಆತ್ಮಶಕ್ತಿಯನ್ನು ಮೂಲಾಧಾರದಿಂದ ಸ್ವಾಧಿಷ್ಠಾನದ ಕಡೆಗೆ ಎಬ್ಬಿಸಿಕೊಳ್ತಾಳೆ. ಸ್ವಾಧಿಷ್ಠಾನದಿಂದ ಮಣಿಪೂರವನ್ನು ದಾಟಿ ಹೃದಯ ಚಕ್ರದಲ್ಲಿರ್ತಕ್ಕಂಥ ಅನಾಹತಕ್ಕೆ ಎಳೆದು ತರ್ತಾಳೆ. ಅನಾಹತ ಚಕ್ರದಲ್ಲಿರುವ ಅಷ್ಟದಲ ಪದ್ಮದಲ್ಲಿ ಭಗವಂತನ ಅಷ್ಟರೂಪಗಳನ್ನು ಚಿಂತನೆ ಮಾಡ್ತಾಳೆ. ಚಿಂತನೆ ಮಾಡಿ ಅಲ್ಲಿಂದ ತನ್ನ ಆತ್ಮವನ್ನು ಪ್ರಾಣಶಕ್ತಿಯ ಜೊತೆಗೆ ಕಂಠದ ವಿಶುದ್ಧಿಯನ್ನು ಮೀರಿ 2 ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರಕ್ಕೆ ತಂದು ನಿಲ್ಲಿಸಿಕೊಳ್ತಾಳೆ. ಈ ರೀತಿಯ ಯೋಗ ವಿಧಿಯನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಆಜ್ಞಾಚಕ್ರಕ್ಕೆ ಯಾವಾಗ ತನ್ನ ಆತ್ಮ ಬಂತು, ಅಲ್ಲಿ ರುದ್ರದೇವರನ್ನು ಮತ್ತು ಭಗವಂತನ ಶ್ರೀಕೃಷ್ಣ ಸ್ವರೂಪವನ್ನು ಧ್ಯಾನ ಮಾಡ್ತಾ ಆಕೆ ತನ್ನ ಶರೀರದಲ್ಲಿರುವ ಪೃಥ್ವೀ ತತ್ವವನ್ನು ಜಲತತ್ವದಲ್ಲಿ ಲಯ ಮಾಡಿಕೊಳ್ತಾಳೆ. ಜಲತತ್ವವನ್ನು ತಾನು ಅಗ್ನಿತತ್ವದಲ್ಲಿ ಲಯ ಮಾಡಿ ಅಗ್ನಿಯಲ್ಲಿದ್ದ ಪರಶುರಾಮ ಮತ್ತು ಸಂಕರ್ಷಣ ರೂಪದಲ್ಲಿ ನೆಲೆ ನಿಂತು ಬಿಡ್ತಾಳೆ. ಆ ಸ್ಥಿತಿಯಲ್ಲಿ ಶರೀರದಲ್ಲಿ ಬೆಂಕಿ ಹುಟ್ಟುತ್ತೆ. ಪಾದದಿಂದ ಹಿಡಿದು ಶಿರಸ್ಸಿನ ತನಕ ಸಮಗ್ರ ಶರೀರ ಬೆಂಕಿಯ ಜ್ವಾಲೆಗೆ ಆಹುತಿಯಾಗಿ ಭಸ್ಮ ಮಾತ್ರ ಅಲ್ಲಿ ಉಳಿಯುತ್ತದೆ. ದಕ್ಷನಿಗೆ ಅಸ್ಥಿ ವಿಸರ್ಜನೆ ಮಾಡುವುದಕ್ಕೆ ಅವಕಾಶ ಇಲ್ಲ, ಬರೀ ಭಸ್ಮ ಮಾತ್ರ ಇದೆ. ಈಗ ದಕ್ಷನಿಗೆ ಎಚ್ಚರ ಆಯಿತು. ಏನಾಗಿ ಹೋಯಿತು? ನಾನು ಅಳಿಯನ ಮೇಲೆ ದ್ವೇಷ ಮಾಡಿದ್ದಕ್ಕೆ ಮಗಳನ್ನು ಕಳೆದುಕೊಳ್ಳುವಂತಹ ಪ್ರಸಂಗ ಬಂದು ಹೋಯ್ತಲ್ಲ, ಯಜ್ಞಕ್ಕೆ ಒಂದು ವಿಘ್ನವಾಗಿ ಹೋಯ್ತಲ್ಲ ಅಂತ ಭಾವನೆ ಬಂತು. ಆ ಭಾವನೆ ಬರ್ತಾ ಇರುವ ಹಾಗೆ ಬೆಂಕಿ ಕಂಡ್ರಂತೆ ಆ ಕಡೆ ಇದ್ದ ಪ್ರಮಥಗಣ. ಯಾರೋ ಒಬ್ಬ ಪ್ರಮಥಗಣ ಬಾಯಿಯಲ್ಲಿ ಕೈ ಇಟ್ಟು ಒಂದು ಶಬ್ದ ಮಾಡಿದ, ಸಿಳ್ಳು ಹಾಕಿದ ಅಂತ ಅರ್ಥ. ಜೋರು ಶಬ್ದ ಮಾಡಿದ. ಆ ಶಬ್ದ ಮಾಡಿದಾಗ ಆ ಕಡೆ ಇದ್ದ ಪ್ರಮಥಗಳು ಡಕ್ಕೆ ಬಾರಿಸುವುದಕ್ಕೆ ಶುರು ಮಾಡಿದವು. ಅವುಗಳಿಗೆ ಇದ್ದಕ್ಕಿದ್ದಾಗೆ ಶರೀರದಲ್ಲಿ ಆವೇಶ ಬಂತು. ನಮ್ಮ ಯಜಮಾನಿನಿ ಬೆಂಕಿಗೆ ಆಹುತಿಯಾಗಿದ್ದಾಳೆ ಅಂತ ವಿಷಯ ಕಿವಿಯಿಂದ ಕಿವಿಗೆ ಹರಿಯಿತು. ಎಲ್ಲ ಓಡಿ ಬಂದು ಯಜ್ಞಶಾಲೆಯ ಹೊರಗೆ ಕಂಬಗಳನ್ನು ಎತ್ತಿಕೊಂಡು ಬಂದು ಒಳಗಿದ್ದವರಿಗೆ ಹೊಡೆಯುವುದಕ್ಕೆ ಶುರು ಮಾಡಿದರು. ಯಜ್ಞಶಾಲೆಯನ್ನು ಹೊಡೆಯುವುದಕ್ಕೆ ಅವರು ಬಂದರೆ ಪ್ರಧಾನ ಪುರೋಹಿತರು ಬಿಡಲಿಲ್ಲ. ಪ್ರಧಾನ ಪುರೋಹಿತರು ಅಲ್ಲಿ ಹಾಗೇ ಕೂತುಕೊಂಡು ಒಂದು ಯಜ್ಞಜ್ಞಗ್ನ ಅಂತ ಒಂದು ಯಜುಸ್ಸು ಯಜ್ಞಗ್ನಘ್ನೇನ ಯಜುಷ ದಕ್ಷಿಣಾಗ್ನೌ ಜುಹಾವಹ. ದಕ್ಷಿಣಾಗ್ನಿಯಲ್ಲಿ ಆ ಯಜ್ಞಗ್ನಘ್ನ ಅಂತ ಹೇಳತಕ್ಕಂತಹ ಮಂತ್ರದಿಂದ ಆಹುತಿಯನ್ನು ಕೊಡ್ತಾರೆ. ಕೊಟ್ಟಾಗ ಆ ಅಗ್ನಿಯಿಂದ ಯಜ್ಞರಕ್ಷಕವಾದಂತಹ ವಿಭು ಅಂತಕ್ಕಂತಹ ದೇವತೆಗಳು ಆವಿರ್ಭವಿಸ್ತಾರೆ. ಆ ದೇವತೆಗಳು ಈ ಪ್ರಮಥಗಣಗಳನ್ನು ಹೊಡೆದು ಓಡಿಸ್ತಾರೆ. ಪ್ರಮಥಗಣ ಹೋಯಿತು. ಆದರೆ ರುದ್ರನಿಗೆ ಅಲ್ಲಿಗೆ ವಿಷಯ ತಲುಪಿತು. ದಾಕ್ಷಾಯಿಣಿಗೆ ಹೀಗಾಗಿ ಹೋಯಿತು, ದಕ್ಷ ಅವಮಾನ ಮಾಡಿದ ಅಂತ ವಿಷಯ ಗೊತ್ತಾಯಿತು. ರುದ್ರ ತಾನು ಸಿಟ್ಟಿನ ಅಪರಾವತಾರ,
ರೌದ್ರಾವತಾರವನ್ನು ತಾಳಿದ, ತನ್ನ ಜಟಾಜೂಟವನ್ನು ಬಿಚ್ಚಿದ, ಆಕಾಶಕ್ಕೆ ಒಮ್ಮೆ ಹೀಗೆ ತಲೆಗೂದಲನ್ನು ಹೊಡೆದಂತೆ. ಅವ ತಲೆಗೂದಲು ಹೀಗೆ ಹೊಡೆದರೆ ಮೋಡಗಳೆಲ್ಲ ಹಾರಿ ಹೋಗಿ ಸಮುದ್ರದ ಮಧ್ಯದಲ್ಲಿ ಸೇರಿಕೊಂಡಂತೆ. ಆ ಜಟಾಜೂಟವನ್ನು ಮತ್ತೊಮ್ಮೆ ಹೊಡೆದಾಗ ಅದು ನೆಲಕ್ಕೆ ತಾಗಿತಂತೆ. ಜಟಾಜೂಟ ನೆಲಕ್ಕೆ ಹೊಡೆಯಿತು. ನೆಲಕ್ಕೆ ಹೊಡೆದಾಗ ಅಲ್ಲಿಂದ ಒಬ್ಬನ ಆವಿರ್ಭಾವ ಆಯಿತು. ಅವನಿಗೆ ವೀರಭದ್ರ ಅಂತ ಹೆಸರು. ವೀರಭದ್ರ ಅಂದರೆ ಬೇರೆ ಯಾರೂ ಅಲ್ಲ, ರುದ್ರನದ್ದೇ ಮತ್ತೊಂದು ರೂಪ. ಅವನ ಜಟಾಜೂಟದಿಂದ ಆವಿರ್ಭವಿಸಿದಂತಹ ವೀರಭದ್ರೇಶ್ವರ. ವೀರಭದ್ರ ರುದ್ರನ ಮುಂದೆ ಹೀಗೆ ಕೈ ಮುಗಿದುಕೊಂಡು ನಿಂತ. ಅಂದರೆ ಈಗ ಭಾಗವತದಲ್ಲಿ ಭಗವಂತನ ಅವತಾರ ತುಂಬ ಇದೆ. ಶ್ರೀಕೃಷ್ಣ ಅವತರಿಸಿದ ಅಂದರೆ ಅವತ್ತು ಉಂಡೆ ಚಕ್ಕಲಿ ಮಾಡಲಿಕ್ಕೆಲ್ಲ ಉಂಟು. ನರಸಿಂಹದೇವರು ಬಂದರು ಅಂತಾದರೆ ಅವತ್ತು ಪಂಚಗಜ್ಜಾಯ ಮಾಡಲಿಕ್ಕೆಲ್ಲ ಉಂಟು. ಅಂದರೆ ದೇವರ ಅವತಾರಗಳು ತುಂಬ ಉಂಟು ಭಾಗವತದಲ್ಲಿ. ರುದ್ರನ ಅವತಾರ ಇಲ್ಲೋ ಅಂದರೆ ಅದು ಒಂದು, ಇದು ರುದ್ರ ಅವತಾರ. ರುದ್ರನ ಅವತಾರ ಅಂದರೆ ಜಟಾಜೂಟವನ್ನು ನೆಲಕ್ಕೆ ಹೊಡೆದಾಗ ಅದರಿಂದ ರುದ್ರನದ್ದೇ ಆದ ಮತ್ತೊಂದು ವೀರಭದ್ರ ಸ್ವರೂಪದ ಆವಿರ್ಭಾವ ಆಯಿತು. ಆಕಾಶದಲ್ಲಿ ಮಂಗಳ ಘೋಷಗಳು ಕೇಳಿಸಿಕೊಂಡುವಂತೆ, ಎಲ್ಲೆಂದರಲ್ಲಿ ಘಂಟಾಘೋಷಗಳ ಆವಿರ್ಭಾವ ಆಯಿತು. ಋಷಿಗಳ ವೇದಘೋಷಗಳು ಕೇಳಿಸುವುದಕ್ಕೆ ಪ್ರಾರಂಭಿಸಿತು. ಆದರೆ ವೀರಭದ್ರ ರುದ್ರನ ಮುಂದೆ ಕೈ ಮುಗಿದುಕೊಂಡು ಏನಪ್ಪಣೆ ಅಂತ ಕೇಳಿದ. ಅದಕ್ಕೆ ರುದ್ರ ಹೇಳಿದ, ಆ ಕೆಟ್ಟ ಯಾಗವನ್ನೇ ಮುಗಿಸಿ ಬನ್ನಿ ಅಂತ. ಯಾಗವನ್ನು ಮುಗಿಸುವುದು ಮಾತ್ರ ಅಲ್ಲ, ಯಾಗ ಬಾಡ್ತಾ ಇರುವವರಿಗೆ ಯಾರ್ಯಾರಿಗೆ ಏನೇನು ಅಪರಾಧ ಇದೆ ಅದಕ್ಕೆ ಅನುಗುಣವಾಗಿ ಪ್ರತೀಕಾರ ಮಾಡಿ. ವೀರಭದ್ರನ ನೇತೃತ್ವದಲ್ಲಿ ಪೆಟ್ಟು ತಿಂದಂತಹ ಪ್ರಮಥ ಗಣಗಳ ಜೊತೆಗೆ ಪೆಟ್ಟು ತಿನ್ನದೇ ಇದ್ದ ದೊಡ್ಡ ಗಣ ಜೊತೆ ಸೇರಿಕೊಂಡಿತು. ಇಡೀ ಶಿವನ ಭೂತಪ್ರೇತ ಪಿಶಾಚ ಗಂಧರ್ವಾದಿ ಗಣಗಳೆಲ್ಲ ಒಟ್ಟಿಗೆ ಸಾಗಿ ಈ ಯಾಗಶಾಲೆಗೆ ಬಂದು ಹೊಡೆಯುವುದಕ್ಕೆ ಶುರು ಮಾಡಿತು. ಯಾಗದ ಒಳಗೆ ಏನೇನೋ ಹಾಕಿದ್ವಂತೆ. ಮೂತ್ರಯ ಮಾಸುರಪರೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ಯಜ್ಞವನ್ನು ಹಾಳುಗೆಡವಿದ್ದು. ಯಜ್ಞದ ಪುರೋಹಿತರನ್ನು ನೋಡಿದರು. ನಮಗೆ ಆಗ ನೀನು ಹೋಮ ಮಾಡಿ ಅಲ್ವಾ ತೊಂದರೆ ಮಾಡಿದ್ದು ಅಂತ ನೋಡಿದರು. ನೀನು ಅದೇನು ಆಹುತಿ ಹಾಕಿಲ್ಲ, ಹಾಕು ನೋಡೋಣ ಅಂತ ಕೈ ಹಿಡ್ಕೊಂಡು. ಇವಾಗ ಬಿಟ್ಟು ಬಿಡಿ ಅಂತ ಪುರೋಹಿತರು ಒದ್ದಾಡ್ತಾ ಇದ್ದಾರೆ. ಇವರು ಬಿಡಲಿಲ್ಲ ಅಂತೆ. ಆಗ ರುದ್ರನಿಗೆ ತಮಾಷೆ ಮಾಡ್ತಾ ಇದ್ದಾಗ ಗಡ್ಡವನ್ನು ನೇವರಿಸಿಕೊಂಡು ನಗ್ತಾ ಇದೆಯಲ್ವ ಅಂತ ಹೇಳಿ. ಅದಕ್ಕೆ ಹೌದು ಹೌದು ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ಇದು ಚೆನ್ನಾಗಿ ಹೊಡಿತಾರೆ ಅಂತ ಗೊತ್ತು. ಹೌದು, ಹಾಗೆ ಮಾಡಿದ್ದು ಹೌದು ಅಂತ ಇಬ್ಬರು ಆ ಕಡೆ ಈ ಕಡೆ ಗಡ್ಡ ಹಿಡಿದಾರಂತೆ. ಇವು ಆ ಕಡೆ ಎಳೆಯುವುದು, ಇವು ಈ ಕಡೆ ಎಳೆಯುವುದು. ಅವ ಆ ಕಡೆಯೂ ಬರಲಿಲ್ಲ, ಈ ಕಡೆಯೂ ಬರಲಿಲ್ಲ. ಅವರಿಬ್ಬರ ಕೈಯಲ್ಲೂ ಇಡೀ ಗಡ್ಡ ಬಂದೋಯ್ತಂತೆ. ಗಡ್ಡವನ್ನೆತ್ತಿ ಆ ಕಡೆ ಬಿಸಾಡಿ ಬಿಟ್ಟರಂತೆ. ಯಾವುದಕ್ಕೆ? ಹರಿದ್ವಾರದಲ್ಲಿದ್ದ ಗಂಗೆಯಲ್ಲಿ ಗಡ್ಡ ಹಾಕಿದ್ರು. ಅದು ಅಸ್ಥಿ ವಿಸರ್ಜನೆ ಅಲ್ಲ, ಗಡ್ಡ ವಿಸರ್ಜನೆ. ಗಡ್ಡವನ್ನು ಅಲ್ಲಿ ಹಾಕಿದ್ರು. ಪಾಪ ಅವರಿಗೆ ಆಮೇಲೆ ಪೌರೋಹಿತ್ಯ ಮಾಡಬೇಕಾದ್ರೆ ಭೃಗು ಮಹರ್ಷಿಗಳಿಗೆ 6 ತಿಂಗಳು ಬೇಕಾಯ್ತಂತೆ ಗಡ್ಡ ಬರುವುದಕ್ಕೆ. ಈಗ ಜುಟ್ಟು ಅಥವಾ ಗಡ್ಡ ಇಲ್ಲದೆ ಯಾಗ ಮಾಡುವ ಹಾಗಿಲ್ಲ. ಇನ್ನೊಬ್ಬರು ಅಲ್ಲಿ ಕೂತ್ಕೊಂಡು ರುದ್ರನನ್ನು ಬೈತಾ ಇರುವ ಹೊತ್ತಿಗೆ ಒಬ್ಬರು ಹಲ್ಲು ತೋರಿಸಿಕೊಂಡು ನಕ್ಕಿದ್ರಂತೆ. ಅದಕ್ಕೆ ಈ ವೀರಭದ್ರ ಬಂದು ಒಂದು ಗುದ್ದಿದಾಗ ಅಷ್ಟೂ ಹಲ್ಲುಗಳು ಕೂಡ ಎಲ್ಲಿ ಹೋದವು ಅಂತ ಗೊತ್ತಿಲ್ಲ, ಹೊಟ್ಟೆಯಲ್ಲಿ ಹೋಗಿ ಬಂದಿತ್ತಂತೆ ಆ ಹಲ್ಲುಗಳೆಲ್ಲ. ಹೀಗೆ ಒಬ್ಬರದ್ದು ಕೈ ಮುರಿದ ಹಾಕಿದ್ದ, ಚಪ್ಪಾಳೆ ತಟ್ಟಿದವರಿದ್ದರು, ಅವರ ಕೈ ಮುರಿದ. ಕೊನೆಯಲ್ಲಿ ಕೈ ಹೋದವರಿಗೆ ಏನು ಗತಿ ಅಂತ ಎಲ್ಲ ಪ್ರಶ್ನೆ ಬಂತು. ಆಗ ರುದ್ರದೇವರು ಮತ್ತು ನಾರಾಯಣ ಸೇರಿ ವ್ಯವಸ್ಥೆ ಮಾಡಿದರು. ಅವ್ರ ಕೈ ಅವರದಲ್ವ ಹೋದದ್ದು, ಅವರು ಇವರ ಕೈಯಲ್ಲಿ ಊಟ ಮಾಡಬೇಕು ಅಂತ ಹೀಗೆಲ್ಲ ವ್ಯವಸ್ಥೆ ಆಗಿತ್ತು. ದೇವಸ್ಯತ್ವ ಸವಿತು ಪ್ರಸವೇಶ್ವಿನೋರ್ ಬಾಹುಭ್ಯಾಂ. ಅಶ್ವಿನಿ ದೇವತೆಗಳಿಗೆ ಕೈ ಉಂಟಲ್ವ, ಇವರಿಗೆ ಮಿತ್ರನಿಗೆ ಕೈ ಹೋಗಿದೆ, ಇವರ ಕೈಯಲ್ಲಿ ಅವ ಊಟ ಮಾಡಲಿ ಅಂತ ಹೀಗೆಲ್ಲ ಕೊನೆಗೆ ಆಪರೇಷನ್ ಮಾಡಿ ಎಡವಟ್ಟು ಮಾಡಿ ಒಟ್ಟು ವ್ಯವಸ್ಥೆ ಮಾಡಿದ್ದಾರೆ ಕೊನೆಗೆ. ಅಂತೂ ಇಲ್ಲಿ ವೀರಭದ್ರನ ಒಂದು ಕುಣಿದಾಟದಿಂದ ಅನೇಕರಿಗೆ ಅನೇಕ ರೀತಿಯ ಸಮಸ್ಯೆಗಳೆಲ್ಲ ಘಟಿಸಿದವು. ಇನ್ನು ದಕ್ಷ ಪ್ರಜಾಪತಿಗೆ ಒಂದು ಗತಿಯನ್ನು ಕಾಣಿಸಬೇಕು. ಅವ ಯಜ್ಞದ ಪಕ್ಕದಲ್ಲೇ ಕೂತಿದ್ದಾನೆ. ಯಜ್ಞದ ಪಕ್ಕದಲ್ಲಿ ದೀಕ್ಷಿತನಾಗಿ ತಾನು ದೀಕ್ಷೆ ವಹಿಸಿದಾಗ ಅವನಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ. ವೀರಭದ್ರ ಬಂದ, ಅವನ ತಲೆಯನ್ನೇ ಕತ್ತರಿಸಬೇಕು ಅಂತ ಹೊಡೆದ್ರೆ ಅವನ ಕತ್ತಿ ಟಣ್ಣಂತ ಶಬ್ದ ಆಗ್ತದೆ ಹೊರತು ತಲೆ ಕತ್ತರಿಸುವುದಕ್ಕಾಗುವುದಿಲ್ಲ. ಕೊನೆಗೆ ವೀರಭದ್ರ ಅಲ್ಲಿ ಮೂಲ ರೂಪದಲ್ಲಿದ್ದಂತಹ ರುದ್ರನನ್ನು ಕಣ್ಣು ಮುಚ್ಚಿ ಧ್ಯಾನಿಸಿದ. ಯಾಕೆ ಹೀಗೆ ಅಂತ. ಆಗ ವೀರಭದ್ರ ರುದ್ರಸ್ವರೂಪದಲ್ಲೇ ನಿಂತು ಬಿಟ್ಟಾನೆ. ರುದ್ರಸ್ವರೂಪಿಯಲ್ಲಿ ಆಗಮಿಸಿದ್ದಾನೆ. ಆತ ಈ ಯಜ್ಞಕ್ಕೆ ಕೊಡುವ ಪಶು ಇದು ಅಂತ ಯಜ್ಞದ ಬಲಿಯನ್ನು ಯೋಚನೆ ಮಾಡಿ ಸಂಜ್ಞಾಪನ ಅನ್ನುವ ಯೋಗ ವಿಧಾನವನ್ನು ತಾನು ಅನುಸಂಧಾನ ಮಾಡಿಕೊಂಡು ಈತನ ತಲೆಯನ್ನು ಕತ್ತರಿಸಿ ಯಜ್ಞದಲ್ಲಿ ಹಾಕಿದ. ಅಲ್ಲೊಂದು ಆಡು ಇತ್ತು. ಆ ಆಡು ಅದಕ್ಕೋಸ್ಕರವೇ ಇದ್ದದ್ದು. ಅದು ಮೇ 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 ಅಂತ ಹೇಳ್ತಾನೆ ಇತ್ತು. ನೀನು ಬೇಡ, ಇದೇ ಆಗ್ಬೋದು ಅಂತ ಇದನ್ನೇ ಕತ್ತರಿಸಿ ಹಾಕಿದ. ಅಂದರೆ ಯಜ್ಞದ ಪಶು ಅನ್ನುವ ಅನುಸಂಧಾನದ ಜೊತೆಗೆ ದಕ್ಷನ ಶಿರಸ್ಸನ್ನು ಯಜ್ಞದಲ್ಲಿ ಹಾಕಿದರು. ಅಲ್ಲಿಗೆ ವೀರಭದ್ರ ಪ್ರಭೃತಿಗಳಿಗೆ ಸಮಾಧಾನ ಆಯಿತು. ಸೀದಾ ಎಲ್ಲರ ಜೊತೆಗೆ ಢಕ್ಕೆನಾದ ಮಾಡಿಕೊಂಡು ಜಯಘೋಷವನ್ನು ಮಾಡಿಕೊಂಡು ಎಲ್ಲರೂ ಸೇರಿ ಕೈಲಾಸ ಪರ್ವತವನ್ನು ಮತ್ತೆ ಸೇರಿದರು. ಇಂಥ ಒಂದು ಘಟನೆ ದಕ್ಷಾಧ್ವರ ಪ್ರಸಂಗ. ಇದರ ನಂತರದ ಕಥೆ ಮುಖ್ಯವಾದದ್ದು. ಒಂದು 5 ನಿಮಿಷದಲ್ಲಿ ಅದನ್ನು ಮುಗಿಸುವ. ಆದರೆ ದಕ್ಷಾಧ್ವರ ನೋಡಿದರೆ ನಮಗೇನು ಅನಿಸುತ್ತೆ?
ಯಾಗ ಮಾಡುವುದೇ ಸ್ವಲ್ಪ ಭಯಾನಕ ಅಂತ ಅನಿಸೋದಿಲ್ವಾ? ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಗಮನಿಸಬೇಕು. ಯಜ್ಞ ನಾಸ್ತಿ ಯಜ್ಞ ಸಮೋರಿಪುಹು ಅಂತ ಒಂದು ಮಾತಿದೆ. ಯಜ್ಞಕ್ಕೆ ಸದೃಶವಾದಂತಹ ಶತ್ರು ಇಲ್ಲ. ಯಾವಾಗ ಅಂತೇಳಿದರೆ, ಶಾಸ್ತ್ರ ವಿಧಾನದ ಕ್ರಮವನ್ನು ಮೀರಿ ನಾವು ಯಜ್ಞ ಮಾಡಿದಾಗ ಯಜ್ಞ ಶತ್ರುವಾಗ್ತದೆ. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಯಜ್ಞ ಮಾಡಬೇಕು. ಪುರೋಹಿತರು ಮಂತ್ರವನ್ನು ಸರಿಯಾಗಿ ಹೇಳದೆ ಹೋದರೆ ಪುರೋಹಿತರಿಗೆ ದೋಷ ಆಗ್ತದೆ, ಯಜಮಾನನಿಗೆ ತೊಂದರೆ ಆಗುವುದಿಲ್ಲ. ಆದರೆ ದ್ರವ್ಯವನ್ನು ಸರಿಯಾಗಿ ಒದಗಿಸಿಕೊಡದೆ ಹೋದರೆ ಕುಟುಂಬಕ್ಕೆ ಅದು ದೋಷವಾಗ್ತದೆ ಅಂತ. ದ್ರವ್ಯಹೀನಂ ಕುಲಂ ಹಂತಿ ಮಂತ್ರಹೀನಂಚ ಋತ್ವಿಜಂ ಅಂತ. ಮಂತ್ರಹೀನ ಋತ್ವಿಜನಿಗೆ ದೋಷ. ದ್ರವ್ಯ ಹೆಚ್ಚು ಕಡಿಮೆ ಆಯಿತು ಅಂತೇಳಿದರೆ ಅದು ಕುಲಕ್ಕೆ ಸಂಬಂಧಪಟ್ಟಂತಹ ದೋಷ. ದೀಕ್ಷಿತಂ ದಕ್ಷಿಣಾಹೀನಂ, ದಕ್ಷಿಣೆ ಸರಿಯಾಗಿ ಸಲ್ಲದೆ ಹೋದ ಪಕ್ಷದಲ್ಲಿ ಯಜ್ಞ ದೀಕ್ಷಿತನಾದ ಯಜಮಾನನಿಗೆ ದೋಷ. ಆದ್ದರಿಂದ ನಾಸ್ತಿ ಯಜ್ಞ ಸಮೋರಿಪುಹು ಅಂತ ಮಾತಿದೆ. ಈಗ ಪ್ರಕೃತದ ಯಜ್ಞ ಎಂಥದ್ದು? ಇದು ಶೌತ ಯಜ್ಞ, ಶೌತ ಸೂತ್ರಗಳಲ್ಲಿ ಹೇಳಿದ ಯಜ್ಞ. ಆ ಯಜ್ಞದಲ್ಲಿ ಯಜ್ಞದ ಕೊನೆಯಲ್ಲಿ ರುದ್ರನಿಗೆ ಆಹುತಿಯನ್ನು ಕೊಡಲೇಬೇಕು ಅಂತ ವಿಧಿ ಇದೆ. ಆದರೆ ಭೃಗುಪ್ರಭೃತಿ ಪುರೋಹಿತರು ಈ ದಕ್ಷ ಪ್ರಜಾಪತಿ ಯಜಮಾನ ಹೇಳಿದ ಹಾಗೆ ಯಾಗ ಮಾಡೋಣ ಅಂತ ತೀರ್ಮಾನ ಮಾಡಿ ಅವಿಧಿನಾಕೃತವಾದ ಯಜ್ಞದಲ್ಲಿ ತಾವು ಭಾಗವಹಿಸಿದರು. ಅದರ ಪರಿಣಾಮವಾಗಿ ಯಜ್ಞಕ್ಕೆ ವಿಘ್ನವಾಯಿತು. ಅಷ್ಟೇ ಅಲ್ಲ, ಯಜ್ಞ ದೀಕ್ಷಿತನ ತಲೆ ಹೋಯಿತು, ಯಜ್ಞದಲ್ಲಿ ಪುರೋಹಿತರ ಗಡ್ಡವೂ ಹೋಯಿತು. ಅವರ ಹಲ್ಲು ಉಳಿದದ್ದು ಯಾಕೆ ಅಂತ ಹೇಳಿದರೆ, ಅದಕ್ಕೆ ರುದ್ರ ಅಂತ ಆಮೇಲೆ ಶಿವ ಶಿವ ಅಂತ ಜಪ ಮಾಡಿದ್ದಕ್ಕೆ ಹಲ್ಲು ಉಳಿತಂತೆ ಅವರದು. ಇಲ್ಲೇ ಹೋದರೆ ಅದು ಹೋಗಿಬಿಡ್ತಿತ್ತು. ಒಟ್ಟಿನಲ್ಲಿ ನಮಗೆ ಅರ್ಥವಾಗುವುದು, ಯಜ್ಞವನ್ನು ನಡೆಸುವಾಗ ಶಾಸ್ತ್ರ ವಿಧಾನವನ್ನು ಅವಶ್ಯ ಅನುಷ್ಠಾನ ಮಾಡತಕ್ಕದ್ದು. ಈಗೆಲ್ಲ ಏನಾಗ್ತದೆ ಅಂದರೆ, ಯಜಮಾನರು ಬರ್ತಾರೆ ಪುರೋಹಿತರ ಹತ್ರ, ನಮಗೊಂದು ಪವಮಾನ ಹೋಮ ಆಗಬೇಕು ಅಂತ ಹೇಳ್ತಾರೆ. ಪವಮಾನ ಹೋಮ ಯಾವತ್ತಾಗಬೇಕು ಅಂತ ಇವರು ಪುರೋಹಿತರು ಕೇಳ್ತಾರೆ. ನಿಜವಾಗಿ ಅವರೇನು ಹೇಳಬೇಕು? ಯಾವತ್ತು ಯಾಗ ಮಾಡ್ಬೋದು ಅಂತ ನೋಡಿ ಹೇಳಿ ಅಂತ ಕೇಳಬೇಕು. ಇದು ಹಾಗಿಲ್ಲ. ಈಗ ನಿಮಗೆ ಯಾವಾಗ ಆಗಬೇಕು, ಅದಕ್ಕೆ ಸಂಡೇ ಮಾಡಿ ಅಂತ ಹೇಳ್ತಾರೆ. ಅವರಿಗೆ ಭಾನುವಾರವಾ ಅಂತ ಇವರು ಕೇಳ್ತಾರೆ. ಅವರಿಗೆ ಭಾನುವಾರ ಅಂದರೆ ಸಂಡೇ ಅಂತ ಗೊತ್ತಿರೋದಿಲ್ಲ. ಅದು ಸಂಡೇ ರಜೆ ಇರುವ ದಿವಸ ಅಂತ ಹೇಳ್ತಾರೆ. ಸರಿ, ಇಂಥ ಕೊನೆಗೆ ಭಾನುವಾರದ ದಿವಸ ತೀರ್ಮಾನ ಆಗ್ತದೆ. ಅದು ಅವರಿಗೆ ಅನುಕೂಲವಾದ ತಾರೆ ಇದೆಯೋ, ತಾರಾನುಕೂಲ್ಯ ಚಂದ್ರಾನುಕೂಲ್ಯ ಉಂಟೋ, ಯಾವ ಯೋಚನೆಯೂ ಇಲ್ಲ. ಭಾನುವಾರ ಅಂದರೆ ಪರಮ ಮುಹೂರ್ತ ಅಂತ ಅರ್ಥ. ಒಂದು ತೀರ್ಮಾನ ಆಗ್ತದೆ. ಸರಿ, ಎಷ್ಟೊತ್ತಿಗೆ ಶುರು ಮಾಡೋಣ ಅಂತ ಪುರೋಹಿತರು ಕೇಳ್ತಾರೆ. ಇಲ್ಲಿ ಏನು ಯಜಮಾನ ಕೇಳಬೇಕು, ಎಲ್ಲ ಕೇಳೋದು ಪುರೋಹಿತರು. ಎಷ್ಟೊತ್ತಿಗೆ? ಅದಕ್ಕೆ ಹೇಳಿ ಅವತ್ತೊಂದು ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಎಷ್ಟೊತ್ತಿಗೆ ಅಂದರೆ ಬೆಳಗ್ಗೆ 9 ಗಂಟೆಗೆ. ಸರಿ, ಹಾಗಾದರೆ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಬೇಕಾಗ್ತದೆ ಅಂತ ಪುರೋಹಿತರು ಹೇಳ್ತಾರೆ. ಅದು ಕಷ್ಟ, ನಮ್ಮ ಮನೆಯವರು 7ವರೆಗೆ ಹೇಳುವುದು ಅಂತ. ಕೊನೆಗೆ ಏನಾಯಿತು, 7ವರೆಗೆ ಶುರು ಮಾಡಿ 9 ಗಂಟೆಗೆ ಮುಗಿಸ್ಬೇಕು. ಸರಿ, ಆಗ್ಬೋದು, ಸ್ವಲ್ಪ ಜಾಸ್ತಿ ಆಗ್ತದೆ, ಒಂದು 15,000 ತನಕ ಆಗ್ತದೆ ಅಂತ ಇವರು ಹೇಳುವಂಥ ಪ್ರಸಂಗ ಬರ್ತದೆ ಕೊನೆಗೆ. ಯಾಕಂದರೆ ಇವರು ಇಷ್ಟು ಹಠ ಹಿಡಿದಾಗ ನಾವು ಸ್ವಲ್ಪ ಆದರೂ ಸಂಪಾದನೆ ಮಾಡುವ ಅಂತ ಅವರ ಚಿಂತನೆಯು ಭಾರಿ ತಪ್ಪೇನಲ್ಲ. ಇವರು ಸಂಪಾದನೆ ಮಾಡಲಿಕ್ಕೆ 9 ಗಂಟೆಗೆ ಮೀಟಿಂಗ್ ಅಂತೆ, ಭಾನುವಾರವೇ ಬೇರೆ ಆಗಬೇಕಂತೆ, ಒಂದು ರಜೆ ಹಾಕುವುದಕ್ಕೆ ಆಗುವುದಿಲ್ಲ ಅಂತೆ. ನಾವು ಗೋಶಾಲೆಗೆ ಆದರೂ ಕೊಡ್ಬೋದಲ್ವ ಅಂತ ಇವರು ಸ್ವಲ್ಪ ಸೇರಿಸಿ ಹೇಳ್ತಾರೆ. ಅಷ್ಟು ಕೊಡಬೇಕಾಗ್ತದೆ. ಇವರು ಅಷ್ಟು ಯಾಕೆ 20,000 ತಗೊಳ್ಳಿ ಅಂತೇಳಿ ಅದು ಯಾಕಂದರೆ 7ವರೆಗಲ್ಲ, 8 ಗಂಟೆಗೆ ಶುರು ಮಾಡು. 8 ಗಂಟೆಗೆ ಶುರು ಮಾಡಿ 9ಕ್ಕೆ ಮುಗಿಸಬೇಕು ಅಂತ ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿಕೊಂಡು ಯಾಗ ಮಾಡಿದರೆ ಅದರ ಪರಿಣಾಮ ಯಜಮಾನನ ತಲೆ ಹೋಗುವಂಥದ್ದೇ. ಆದ್ದರಿಂದ ಯಜ್ಞ ಹೇಗೆ ನಡಿಬೇಕು, ಅದು ಪುರೋಹಿತರು ನಿರೂಪಿಸಿದ ಕ್ರಮದಲ್ಲಿ, ವಿಧಿಯುಕ್ತವಾದ ಕ್ರಮದಲ್ಲಿ ಯಾಗ ನಡೆಯಬೇಕು ಅನ್ನೋದು ವಿಧಾನ ಅಲ್ವಾ. ಯಾಗವನ್ನು ಕೆಟ್ಟದಾಗಿ ನಡೆಸಿದರೆ ಏನು ಫಲ ಅನ್ನೋದಕ್ಕೆ ಭಾಗವತ ಕೊಡ್ತಕ್ಕಂತಹ ಕಥೆ ದಕ್ಷಾಧ್ವರ ಪ್ರಸಂಗ. ಯಜ್ಞದಲ್ಲಿ ಪರಮಾರಾಧ್ಯನಾದಂತಹ ರುದ್ರದೇವ, ರುದ್ರನಿಗೆ ಆಹುತಿ ಇಲ್ಲದೆ ಹೋದರೆ ಯಾಗವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕರ್ಮಾಭಿಮಾನಿಯಾಗಿರ್ತಕ್ಕಂತಹ ರುದ್ರದೇವ, ಆ ರುದ್ರದೇವನಿಗೆ ಆಹುತಿ ಕೊಡುವುದಿಲ್ಲ ಅಂತ ಕುಳಿತಂತಹ ದಕ್ಷ ಪ್ರಜಾಪತಿಯ ಹಮ್ಮಿಗೆ ಸಿಕ್ಕಿದಂತಹ ಫಲ ಅದು ದಕ್ಷಾಧ್ವರ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ಆಮೇಲೆ ರುದ್ರನನ್ನು ಸಮಾಧಾನ ಮಾಡಿದ್ದಾಯಿತು. ಈಗ ತಲೆ ಹೋದವರಿಗೆ ವ್ಯವಸ್ಥೆ ಹೇಗೆ, ಕೈ ಹೋದವರಿಗೆ ಹೇಗೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಆಯಿತು. ಆದರೆ ತಲೆ ಹೋದದ್ದರ ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ. ಏನು ಮಾಡುವುದು? ರುದ್ರದೇವ ಹೇಳಿದ, ನಿಜವಾಗಿ ಬಲಿ ಕೊಡಬೇಕಿದ್ದದ್ದು ಅಲ್ಲಿ ಪಕ್ಕದಲ್ಲಿದ್ದ ಅಜ ಆಡು. ಅದಕ್ಕೆ ಬೇಸರ ಆಗಿದೆ, ಈಗ ನನಗೆ ಸ್ವರ್ಗ ಸಿಗಲಿಲ್ಲ ಅಲ್ವಾ ಅಂತ ಬೇಸರ ಆಗಿದೆ. ಆದ್ದರಿಂದ ಈ ತಲೆ ಹೋಯ್ತಲ್ವ ಹೇಗೂ ಯಜ್ಞದಲ್ಲಿ, ಅದರ ತಲೆಯನ್ನು ಅದಕ್ಕೆ ಇಡಿ ಅಂತ ವ್ಯವಸ್ಥೆ ಮಾಡಿದ. ಹಿಂದಿನ ಕಾಲದಲ್ಲಿ ಹಾಗಿತ್ತು, ಇನ್ನೊಂದರ ತಲೆಯನ್ನು ಮತ್ತೊಂದಕ್ಕಿಟ್ಟು ಅದನ್ನು ಬದುಕಿಸುವ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯ ಪ್ರಕಾರ ಅಜ ಶಿರಸ್ಸನ್ನು ತೆಗೆದು ಇವನಿಗೆ ಇಟ್ಟಾಗ ಜೀವ ಬಂತು. ಜೀವ ಬಂದಾಗ ರುದ್ರದೇವರಲ್ಲಿ ಅಳಿಯ ಎಲ್ಲಿ ಅಂತ ಕೇಳ್ತಾನೆ ದಕ್ಷ. ಆತ ಚಮೆ 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 ಅಂತ ಸ್ತೋತ್ರ ಬೇರೆ ಶುರು ಮಾಡ್ತಾನೆ. ಆಡು ಮಾತಾಡಿದ ಹಾಗೆ ಮೇ 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 ಅಂತಲೇ ಒಂದು ಚಮಕ, ರುದ್ರ ಚಮಕ ನಮಕಗಳಿಂದ ರುದ್ರನನ್ನು ಸ್ತೋತ್ರ ಮಾಡ್ತಾನೆ, ರುದ್ರನನ್ನು ಸ್ತುತಿಸ್ತಾನೆ. ಶಂಚಮೇ ಮಯಶ್ಚಮೇ, ನನಗೆ ಮಂಗಳವನ್ನು ಕೊಡು, ನನಗೆ ಜ್ಞಾನವನ್ನು ಕೊಡು. ಮಯ ಅಂದರೆ ಜ್ಞಾನ. ಶಂಚಮೇ ಮಯಶ್ಚಮೇ,
ನನಗೆ ಮಂಗಳವನ್ನು ಕೊಡು ಸ್ವಾಮಿ, ನನಗೆ ಜ್ಞಾನವನ್ನು ಕೊಡು. ಜ್ಞಾನ ಸರಿಯಿಲ್ಲದೆ ಹೋದದ್ದರಿಂದ ಅಲ್ವಾ ನಾನು ನಿನಗೆ ಆಹುತಿ ಕೊಡುವುದಿಲ್ಲ ಅಂತ ಕೂತು ಅಹಂಕಾರವನ್ನು ಪ್ರದರ್ಶನ ಮಾಡಿದ್ದು. ಯಾರು ಎಲ್ಲರ ಮನಸ್ಸಿಗೂ ನಿಯಾಮಕನು, ಅಂತಹ ಮನೋನಿಯಾಮಕನಾದಂತಹ ನಿನ್ನನ್ನೇ ಧಿಕ್ಕರಿಸುವ ಮನಸ್ಸು ನನಗೆ ಬಂದು ಹೋಯ್ತಲ್ಲ, ಇನ್ನು ಮುಂದೆ ಅಂತಹ ಕೆಟ್ಟ ಮನಸ್ಸು ನನಗೆ ಕೊಡಬೇಡ ಅಂತ ಹೊಸ ತಲೆಯಲ್ಲಿ ರುದ್ರ ಸ್ತೋತ್ರ ಮಾಡ್ತಾನೆ. ಅಂದರೆ ದಕ್ಷ ಸ್ತೋತ್ರ ಮಾಡ್ತಾನೆ. ದಕ್ಷನಿಗೆ ಹಳೆ ತಲೆ ಹೋಯಿತು, ಅಂದರೆ ಅಹಂಕಾರ ಹೋಯಿತು, ಬಗ್ಗುವಂತಹ ತಲೆ ಬಂತು. ಅದು ಮತ್ತೆ ಭಕ್ತಿಯುಕ್ತವಾದಂತಹ ತಲೆ ಬಂತು. ಆಮೇಲೆ ದಕ್ಷ ತಾನು ಪ್ರಜಾಪತಿಗಳ ಪತಿಯಾಗಿ ದೀರ್ಘಕಾಲದ ತನಕ ದೇಶದಲ್ಲಿ ತಾನು ಸೇವೆಯನ್ನು ಸಲ್ಲಿಸಿದ. ಚತುರ್ಮುಖ ಬ್ರಹ್ಮ ಹೇಳಿದ ಸೃಷ್ಟಿ ಕಾರ್ಯ ಮತ್ತು ಪಾಲನಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಅನ್ನುವುದು ಶಿವಾನುಗ್ರಹದಿಂದ ಬಂದಂತಹ ದಕ್ಷನಿಗೆ ಸ್ಥಾನ. ಆದ್ದರಿಂದ ಶಿವನ ಅನುಗ್ರಹದಿಂದ ವಿಶಿಷ್ಟ ಸ್ಥಾನ ಪ್ರಾಪ್ತಿಯಾಗ್ತದೆ. ಶಿವನ ನಿಗ್ರಹದಿಂದ ಅಷ್ಟೇ ಅಧಪಾತವೂ ಉಂಟಾಗ್ತದೆ. ಆದ್ದರಿಂದ ಶಿವನ ಅನುಗ್ರಹಕ್ಕೋಸ್ಕರ ಪ್ರಯತ್ನಿಸಬೇಕು ಅನ್ನುವುದು ಭಾಗವತದ ಚತುರ್ಥ ಸ್ಕಂದದ ಪ್ರಾರಂಭದಲ್ಲಿ ಬಂದಿರತಕ್ಕಂತಹ ದಕ್ಷಾಧ್ವರ ಪ್ರಸಂಗದ ಸಾರ ಅಂತ ಹೇಳ್ತಾ ಶಿವನ ಒಂದು ಸ್ತೋತ್ರದ ಜೊತೆಗೆ ನಾವು ಉಪಸಂಹಾರ ಮಾಡೋಣ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಶಾಂತಂ ಸದಾನಂದಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ ಸದಾಶಿವಮಹಂ ಭಜೆ. ಹರ ನಮಃ ಪಾರ್ವತೀಪತಯೇ ಮಹಾದೇವ. ಶ್ರೀಕೃಷ್ಣಾರ್ಪಣಮಸ್ತು. ಪೂರ್ಣಾಹುತಿಗತ. ನೀರು ಕೊಡಿ.